ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ರೂಪ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಇವತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ. ನಾನು ಇವತ್ತು ನಿಮ್ಗೆ ಶೋ ಮಾಡ್ತಾ ಇರೋದು ವಿಡಿಯೋ ಯಾವ್ದಪ್ಪ ಅಂತ ಹೇಳಿದ್ರೆ ಎಲ್ಲ ಹೋಮ್ ಅಪ್ಲಯನ್ಸಸ್ ಬಗ್ಗೆ ವಿಡಿಯೋ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಲ್ಲ ಮಲ್ಟಿ ಬ್ರಾಂಡೆಡ್ ಹೋಮ್ ಅಪ್ಲಯನ್ಸಸ್ ಸಿಗುತ್ತೆ. ಇವರ ಶಾಪ್ ಹೆಸರು ಬಂದ್ಬಿಟ್ಟು Galleria.in ಅಂತ. ಇದು ಬಂದ್ಬಿಟ್ಟು ಕೆಂಗೇರಿ ಮೇನ್ ರೋಡ್ ಅಲ್ಲೇ ಬರುತ್ತೆ. ನೆಕ್ಸ್ಟ್ ಯೂನಿಲೆಟ್ ಶೋರೂಮ್ ಇದೆ, ಅದ್ರ ಪಕ್ಕದಲ್ಲೇ ಇವರ ಶೋರೂಮ್ ಬರುತ್ತೆ. ಇನ್ನು ಇದನ್ನ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಕ್ಕೆ ನಮ್ ಜೊತೆ ಗ್ಯಾಲೇರಿಯಾ ಇನ್ ಕಡೆಯಿಂದ ಇವತ್ತು ನಮ್ಮ ಜೊತೆ ಸವಿತಾ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ವೆಲ್ಕಮ್ ಮಾಡೋಣ. ಬನ್ನಿ ಮೇಡಮ್, ಬನ್ನಿ ಮೇಡಮ್. ಹಾಯ್ ಮ್ಯಾಮ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಮ್ಯಾಮ್. ಮ್ಯಾಮ್, ನಿಮ್ಮ ಶೋರೂಮ್ ಬಗ್ಗೆ, ಗ್ಯಾಲೇರಿಯಾ ಇನ್ ಬಗ್ಗೆ ಒಂದ್ ಸ್ವಲ್ಪ ಇಂಟ್ರೊಡಕ್ಷನ್ ನಮ್ಮ ವ್ಯೂವರ್ಸ್ ಕೊಡಿ. ಹಾಗೆ ಎಲ್ಲಿ ಬರುತ್ತೆ ಎಕ್ಸಾಕ್ಟ್ ಆಗಿ ಅಂತ ಅದನ್ನು ಕೂಡ. ಓಕೆ ಮ್ಯಾಮ್, ನಾನು ಹೇಳ್ತೀನಿ. ನಮ್ದು ಶೋರೂಮ್ ಬಂದು ಕೆಂಗೇರಿ ಉಪನಗರ ಹತ್ರ ಬರುತ್ತೆ. ಅಡ್ರೆಸ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ಲೊಕೇಶನ್ ಬೇಕಾದ್ರೆ ನಾವು ಸೆಂಡ್ ಮಾಡ್ತೀವಿ. ನಮ್ದು ಶೋರೂಮ್ ಓಪನ್ ಆಗಿ 15 ವರ್ಷ ಕಂಪ್ಲೀಟ್ ಆಗಿ ಈಗ 16 ವರ್ಷ ರನ್ನಿಂಗ್ ಅಲ್ಲಿ ಇದೆ. ಇಲ್ಲಿ ಬೆಸ್ಟ್ ಪ್ರೈಸಿಂಗ್ ಅಂತೂ ಸಿಗತ್ತೆ. ನೀವು ಬೇರೆ ಎಲ್ಲೇ ಹೋದ್ರು ಅವ್ರಿಗಿಂತ ನಾವು ಬೆಸ್ಟ್ ಪ್ರೈಸ್ ಅಂತ ಮಾಡ್ಕೊಡ್ತಾ ಇದೀವಿ. ನಮ್ದು 3 ಬ್ರಾಂಚಸ್ ಇದೆ. ಒಂದು ಕೋರಮಂಗಲ ಇದೆ, ಇನ್ನೊಂದು ಕೆಂಗೇರಿ ಉಪನಗರ ಇದೆ, ಇನ್ನೂ ಒಂದು ಹಂದ್ರಳ್ಳಿ ಇದೆ. ನೀವ್ ಎಲ್ಲೇ ಹೋದ್ರು ಬೆಸ್ಟ್ ಪ್ರೈಸ್ ಅಂತ ಮಾಡ್ಕೊಡ್ತಾ ಇದೀವಿ. ಮ್ಯಾಮ್, ಇವಾಗ ಹೋಮ್ ಅಪ್ಲಯನ್ಸಸ್ ಅಂತ ಹೇಳಿದ್ರೆ ಎಲ್ಲಾ ಏರಿಯಾದಲ್ಲಿ ಎಲ್ಲಾ ಕಡೆ ಶೋರೂಮ್ಸ್ ಇದೆ, ಮತ್ತೆ ಔಟ್ಲೆಟ್ಸ್ ಕೂಡ ಇದೆ, ಸ್ಮಾಲ್ ಶಾಪ್ಸ್ ಕೂಡ ಇದೆ. ಯಾಕೆ ನಿಮ್ಮ ಶೋರೂಮ್ಗೆ ಗ್ಯಾಲೇರಿಯಾ ಇಂಗೆ ಯಾಕೆ ಬಂದು ಪರ್ಚೇಸ್ ಮಾಡ್ಬೇಕು ಮೇಡಮ್? ಮ್ಯಾಮ್, ನಿಮ್ ಮನೆ ಪಕ್ಕದಲ್ಲೂ ಶಾಪ್ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಲ್ಲೇ ಯಾಕೆ ಬರ್ಬೇಕಂದ್ರೆ ಅಷ್ಟು ಬೆಸ್ಟ್ ಮಾಡ್ಕೊಡ್ತೀವಿ ಅನ್ನೋದು ಒಂದೇ ಒಂದು ಖಂಡಿತ ಬೆಸ್ಟ್ ಪ್ರೈಸ್ ಅಂತ ಮಾಡ್ಕೊಡ್ತಾ ಇದೀವಿ. ನೀವ್ ಇಲ್ಲಿ ಬಂದ್ ವಿಸಿಟ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾನ್ 1000 ಹೇಳ್ಬೋದು, ಬಟ್ ನೀವ್ ಇಲ್ಲಿ ಬಂದಾಗ್ಲೇ ನಿಮ್ಗೆ ಗೊತ್ತಾಗೋದು. ಇಲ್ಲ ನೀವ್ ಬೇಕಾದ್ರೆ ಮಾಡೆಲ್ಸ್ ನಿಮ್ ಮನೆ ಹತ್ರ ಇರೋ ಶೋರೂಮ್ ಅಲ್ಲಿ ಹೋಗಿ ಅಲ್ಲಿ ಮಾಡೆಲ್ ತಿಳ್ಕೊಂಡು ನಮ್ಗೆ ಆ ಮಾಡೆಲ್ ಸರ್ ಏನ್ ಪ್ರೈಸ್ ಇದೆ ಅಂತ ಕೇಳಿ ನಾವ್ ಅದು ಬೆಸ್ಟ್ ಪ್ರೈಸ್ ಹೇಳ್ತೀವಿ. ಆಮೇಲೆ ನಮ್ದು ಕಮ್ಮಿ ಇದೆಯಾ ಇಲ್ವ ಅಂತ ನಿಮ್ಗೆ ಅನ್ಸಕ್ ಸ್ಟಾರ್ಟ್ ಆಗತ್ತೆ. ಅದಕ್ಕೆ ಮ್ಯಾಮ್ ನಾವ್ ಇವಾಗ ಏನ್ ಗೊತ್ತಾ ಬೆಸ್ಟ್ ಪ್ರೈಸ್ ಅಂತ ಮಾಡ್ತಾ ಇರೋದು. ಇವಾಗ ಕಾಂಪಿಟೇಷನ್ ಜಾಸ್ತಿ ಇದೆ. ಈಗ ಅಲ್ಲಿಂದ ಇಲ್ಲಿಗೆ ಬರ್ತಾರೆ ಅಂದ್ರೆ ನಾವು ಬೆಸ್ಟ್ ಪ್ರೈಸ್ ಕೊಟ್ರೆ ಮಾತ್ರನೇ ಬರಕ್ ಆಗೋದು. ಸುಮ್ನೆ ಅಲ್ಲಿ ಅದೇ ಪ್ರೈಸ್ ನಾವೇ ಕೊಟ್ರೆ ಮತ್ತೆ ಅಲ್ಲೇ ತಗೋಬಹುದು. ಅಲ್ಲಿಂದ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಇಲ್ಲ ಬಸ್ ಅಲ್ಲಿ ಹಿಂಗ ಬರ್ತಾ ಇದೀರಲ್ವಾ, ಸೇಮ್ ಪ್ರೈಸ್ ಕೊಡೋದ್ರಿಂದ ಏನ್ ಯೂಸ್ ಇದೆ? ಅದಕ್ಕೆ ಬೆಸ್ಟ್ ಪ್ರೈಸ್ ಅನ್ನೋದಕ್ಕೋಸ್ಕರನೇ ನಾವ್ ಇಲ್ಲಿಗೆ ಬನ್ನಿ, ವಿಸಿಟ್ ಮಾಡಿ, ಒಂದ್ಸಲಿ ಬಂದ್ ವಿಸಿಟ್ ಮಾಡಿ ಅಂತ ಹೇಳ್ತಾ ಇರೋದು. ಮೀನ್ಸ್ ಬೇರೆಯವ್ರ ಹತ್ರ ಒಂದು ಕೊಟೇಶನ್ ತಗೊಂಡ್ ಬಂದ್ ನಿಮ್ಗೆ ಶೋ ಮಾಡಿದ್ರು ಸಾಕಲ್ವಾ ಮೇಡಮ್? ಖಂಡಿತ ಮಾಡ್ಬೋದು. ಬೆಸ್ಟ್ ಪ್ರೈಸ್ ಗೆ ಹಾಕೊಡ್ತೀರಾ ಮ್ಯಾಮ್? ಖಂಡಿತ ಮಾಡ್ಬೋದು. ನೀವು ಅಲ್ಲಿ ಬೇರೆ ಎಲ್ಲಾದ್ರೂ ಕೊಟೇಶನ್ ತಗೊಂಡು ಅದು ನಮ್ಗೆ ಹೇಳಂಗಿದ್ರೆ ಹೇಳ್ಬೋದು, ಇಲ್ಲ ಅಂದ್ರೆ ಪರವಾಗಿಲ್ಲ. ನಮ್ದು ಕೊಟೇಶನ್ ತಗೊಳ್ಳಿ, ಆಮೇಲೆ ನಿಮ್ಗೆ ನೀವೇ ಕಂಪೇರ್ ಮಾಡ್ಕೊಳ್ಳಿ. ಅವ್ರದ್ ಬೆಸ್ಟ್ ಇದೆಯಾ ನಮ್ದು ಬೆಸ್ಟ್ ಇಂದ ನೀವು ಕಂಪೇರ್. ಯಾಕಂದ್ರೆ ನಾವು ಪ್ರೈಸಿಂಗ್ ಎಲ್ಲ ಕೊಡಕ್ ಕಷ್ಟ ಆಗತ್ತೆ. ಈಗ ಏನ್ ಗೊತ್ತಾ, ನಾವು ಪ್ರೈಸಿಂಗ್ ಕೊಡ್ತೀವಿ, ಬೇರೆ ಕಡೆ ಹೋಗಿ ಶೋರೂಮ್ ಅಲ್ಲಿ ಇಷ್ಟು ಕಮ್ಮಿ ಪ್ರೈಸ್ ಕೊಡ್ತಾ ಇದಾರೆ ಅಂದ್ರೆ ಅವ್ರಿಗೂ ಪ್ರಾಬ್ಲಮ್ ಆಗೋದು ಬೇಡ. ನಿಮ್ಗೆ ಎಲ್ಲಿ ಇಷ್ಟ ಆಗುತ್ತೋ, ನಿಮ್ಗೆ ನಮ್ ಕಡೆ ಬೆಸ್ಟ್ ಅನ್ಸುತ್ತೋ ತಗೊಳ್ಳಿ. ಆಮೇಲೆ ವೀಕ್ಷಕರಿಗೆ ನಾನು ಒಂದೇ ಒಂದು ಪಾಯಿಂಟ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಚಿಮ್ನಿ ಬಗ್ಗೆ ನೋಡಕ್ಕೆಲ್ಲ ಒಂದೇ ತರ ಇರುತ್ತೆ, ತುಂಬಾ ವೆರೈಟೀಸ್ ಇದೆ. ಬಟ್ ಎಲ್ಲ ತಿಳ್ಕೊಳ್ಳೋದು ಏನಂದ್ರೆ ಒಂದೇ ಮಾಡೆಲ್ ಇದಿಷ್ಟು ಪ್ರೈಸ್ ಇದೆ, ಮಾಡೆಲ್ ಮೇಲೆ ಹೋಗುತ್ತೆ ಪ್ರೈಸಿಂಗ್. ನಿಮ್ಗೆ ಒಂದೊಂದ್ ಮಾಡೆಲ್ಗೂ ಒಂದೊಂದ್ ಪ್ರೈಸಿಂಗ್ ಇದೆ. ಬಟ್ ಆ ಮಾಡೆಲ್ ನೀವು ಕೇಳ್ಬಿಟ್ಟು ಹೇಳಿ ಚಿಮ್ನಿ ಪ್ರೈಸ್ ಎಷ್ಟಿದೆ ಅಂದ್ರೆ ನಮ್ಗೆ ಹಂಗ್ ಹೇಳಕ್ಕಲ್ಲ. ಮಾಡೆಲ್ ಹೇಳಿದ್ರೆ ಮಾತ್ರನೇ ಪ್ರೈಸಿಂಗ್ ಕೊಡೋದು. ಹೌದು, ಯಾಕಂದ್ರೆ 5500 ಇಂದ ಸ್ಟಾರ್ಟ್ ಆಗೋ ಚಿಮ್ನಿ 50,000ದವರೆಗೂ ಇದೆ ನಿಮ್ಗೆ. ಅವಾಗ ಮ್ಯಾಮ್ ಚಿಮ್ನಿ ಪ್ರೈಸ್ ತುಂಬಾ ಕಮ್ಮಿ ಕೊಡ್ತಿದ್ದೀರಾ ಅಂದ್ರೆ ಎಷ್ಟಿರ್ಬೋದು ಒಂದು ಚಿಮ್ನಿ ಪ್ರೈಸ್ ಹೇಳ. ನೀವ್ ಮಾಡೆಲ್ ತಗೊಳ್ಳಿ, ಇಲ್ಲಾಂದ್ರೆ ನಾನು ಕ್ಯಾಟ್ಲಾಗ್ ಕಳ್ಸ್ಕೊಡ್ತೀನಿ. ನೀವು ವಾಟ್ಸಪ್ ನಂಬರ್ ಕಳ್ಸಿ ನನಗೆ, ನಿಮ್ಗೆ ಕ್ಯಾಟ್ಲಾಗ್ ಎಲ್ಲ ನಾನು ಕಳ್ಸ್ಕೊಡ್ತೀನಿ. ಅದ್ರಲ್ಲಿ ನಿಮ್ಗೆ ಯಾವ ಮಾಡೆಲ್ ಸೆಲೆಕ್ಷನ್ ಆದ್ರೆ ನಮ್ಗೆ ಜಸ್ಟ್ ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಕಳ್ಸಿದ್ರೆ ಬೆಸ್ಟ್ ಪ್ರೈಸ್ ಅಂತ ಮಾಡ್ಕೊಡ್ತೀವಿ. ಅವಾಗ ನಿಮ್ಗೂ ಗೊತ್ತಾಗುತ್ತೆ. ಓಕೆ ಮ್ಯಾಮ್, ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ರಿ ಗ್ಯಾಲೇರಿಯಾ ಬಗ್ಗೆ. ಮೇಡಮ್, ಇವತ್ತು ಏನೇನ್ ಅವೈಲೇಬಲ್ ಇದೆ ಮ್ಯಾಮ್ ನಿಮ್ಮ ಹತ್ರ? ಮೀನ್ಸ್ ಯಾವ ತರ ಒಂದು ಸಿಂಗಲ್ ಬ್ರ್ಯಾಂಡ್ ಅವೈಲೇಬಲ್ ಇದೆಯಾ ಇಲ್ಲ ಮಲ್ಟಿ ಬ್ರ್ಯಾಂಡ್? ನಮ್ದು ಮಲ್ಟಿ ಬ್ರ್ಯಾಂಡ್ ಮ್ಯಾಮ್. ಯಾಕಂದ್ರೆ ಒಂದೇ ಬ್ರ್ಯಾಂಡ್ ಇಟ್ಕೊಂಡ್ರೆ ಒಂದೊಂದ್ ಕಸ್ಟಮರ್ಗೆ ಒಂದೊಂದ್ ಬ್ರ್ಯಾಂಡ್ ಇಷ್ಟ ಆಗುತ್ತೆ. ಈಗ ಒಂದೇ ಬ್ರ್ಯಾಂಡ್ ಇದ್ರೆ ನಾವ್ ಯಾಕೆ ಆ ಬ್ರ್ಯಾಂಡ್ ಅಲ್ಲಿವರೆಗೂ ಹೋಗ್ಬೇಕು, ಇಲ್ಲ ಮನೆ ಹತ್ರನೇ ತಗೋಬಹುದು ಅಂತ ಥಿಂಕ್ ಮಾಡ್ತಾರೆ. ಅವ್ರ ಕೆಲವು ಕಸ್ಟಮರ್ಗೆ ಒಂದೊಂದ್ ಬ್ರ್ಯಾಂಡ್ ಮೇಲೆ ಅಭಿಪ್ರಾಯ ಜಾಸ್ತಿ ಇರುತ್ತೆ. ಅದಕ್ಕೆ ನಾವು ಮಲ್ಟಿ ಬ್ರ್ಯಾಂಡ್ ಮಾಡ್ತಾ ಇದೀವಿ. ಒಂದು ಫೇಬರ್ ಅಂತ, ಇಲಿಕಾ, ಬಾಷ್, ಇಂಡ್ವೇರ್, ಕ್ಯಾಫ್, ಗ್ಲೆನ್, ಕ್ರಾಂಪ್ಟನ್ ಮಲ್ಟಿ ಬ್ರ್ಯಾಂಡ್ ಇದೆ. ನೀವ್ ಯಾವ ಬ್ರ್ಯಾಂಡ್ ಕೇಳಿದ್ರು, ಯಾವ ಮಾಡೆಲ್ ಕೇಳಿದ್ರು ನಮ್ಮ ಹತ್ರ ಖಂಡಿತ ಸಿಗುತ್ತೆ. ಮತ್ತೆ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ಆನ್ಲೈನ್ ಅಲ್ಲಿ ಸಿಗೋದು ಕೆಲವೊಂದು ಮಾಡೆಲ್ಸ್ ನಮಗೆ ಅದು ಇರೋದಿಲ್ಲ. ಬಟ್ ಏನಂದ್ರೆ ಆನ್ಲೈನ್ ಪ್ರಾಡಕ್ಟೇ ಬೇರೆ ಇರುತ್ತೆ. ಆಮೇಲೆ ಆನ್ಲೈನ್ ಅಲ್ಲಿ ಇದು 3000 ಚಿಮ್ನಿ ಇದೆ ನಿಮ್ಮ ಹತ್ರ ಇದೆ ಅಂದ್ರೆ ಇಲ್ಲ, ನಮ್ಮ ಹತ್ರ ಇರೋ ಮಾಡೆಲ್ಸ್ ಗಳೇ ಬೇರೆ, ಆನ್ಲೈನ್ ಅಲ್ಲಿ ಸಿಗೋ ಮಾಡೆಲ್ಸ್ ಗಳೇ ಬೇರೆ. ಬಟ್ ನಾವು ತುಂಬಾ ಚೆನ್ನಾಗಿರೋ ಮಾಡೆಲ್ಸ್ ಗಳನ್ನ ಮಾತ್ರ ಕೊಡ್ತೀವಿ ಅಂತ ಅದಂತ ನಿಜ ಹೇಳ್ತಾ ಇದೀನಿ. ಮೇಡಮ್, ಹೋಮ್ ಅಪ್ಲಯನ್ಸಸ್ ಅಂದ್ರೆ ಇವಾಗ ಸ್ಟವ್ಸ್, ಚಿಮ್ನೀಸ್ ಆಯ್ತು. ಅದರ್ ದನ್ ದಟ್ ಇನ್ನೇನೇನ್ ಅವೈಲೇಬಲ್ ಸಿಗುತ್ತೆ ಮ್ಯಾಮ್? ನಮ್ಮ ಹತ್ರ ಚಿಮ್ನಿ ಸ್ಟವ್ ಒಂದೇ ಅಲ್ಲ, ಡಿಶ್ ವಾಷರ್ ಸಿಗತ್ತೆ, ಆಮೇಲೆ ಗೀಸರ್ ಸಿಗತ್ತೆ,
ಆಮೇಲೆ ಸಿಂಕ್ ಸಿಗತ್ತೆ, ವಾಟರ್ ಪ್ಯೂರಿಫೈ ಸಿಗತ್ತೆ. ಈಗ ತುಂಬಾ ಬೇಸಿಗೆ ಇದೆ ಅಲ್ಲ, ಅದಕ್ಕೆ ಹೌದು. ಕೂಲರು ಸಹ ಸಿಗತ್ತೆ. ಏರ್ ಕೂಲರ್ ಕೂಡ ಖಂಡಿತ ಸಿಗತ್ತೆ. ಈ ಚಿಕ್ಕ ಶೋರೂಮ್ ಅಲ್ಲಿ ಏನೇನ್ ಸೇಲ್ ಮಾಡಕ್ ಆಗುತ್ತೋ ಅಷ್ಟು ಐಟಮ್ಸ್ ಇಟ್ಟಿದೀವಿ ಮ್ಯಾಮ್. ನೀವ್ ಬಂದ್ರೆ ಒಂದೇ ಸಲಿ ತಗೋ ಕಿಚನ್ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೋಬಹುದು. ಮೀನ್ಸ್ ಇವಾಗ ಯಾರಾದ್ರೂ ಹೊಸ ಮನೆ ಯಾರಾದ್ರೂ ಕನ್ಸ್ಟ್ರಕ್ಷನ್ ಮಾಡಿದೀರಾ, ಇಲ್ಲ ಕನ್ಸ್ಟ್ರಕ್ಷನ್ ಮಾಡ್ತಾ ಇದೀರಾ, ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನಿಮ್ಗೆ ಹೋಮ್ ಅಪ್ಲಯನ್ಸಸ್ ಬೇಕೇ ಬೇಕಾಗುತ್ತೆ. ಹಾಗಾದ್ರೆ ಎಲ್ಲಿ ಅಲ್ಲಿ ಇಲ್ಲಿ ಅಂತ ಒಂದೊಂದಕ್ಕೂ, ಒಂದ್ ಕಡೆ ಸ್ಟವ್ಗೆ, ಒಂದ್ ಕಡೆ ಚಿಮ್ನಿಗೆ, ಒಂದ್ ಕಡೆ ಏರ್ ಕೂಲರ್ಗೆ ಅಲ್ಲಿ ಇಲ್ಲಿ ಓಡಾಡೋ ಬದಲು ಒಂದ್ಸಲಿ ಬಂದು ಗ್ಯಾಲರಿಯಾ ಇನ್ಗೆ ಒಂದ್ಸಲಿ ಬಂದು ಭೇಟಿ ಮಾಡಿ ನಿಮ್ಗೆ ಯಾವ ಹೋಮ್ ಅಪ್ಲಯನ್ಸಸ್ ಬೇಕು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೂಡ ಹಾಕೊಡ್ತಾರೆ. ಮ್ಯಾಮ್, ನಮ್ಮ ವೀಕ್ಷಕರು ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ, ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಏನಾದ್ರೂ ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರೂ ಇದೆಯಾ ಮ್ಯಾಮ್? ಮ್ಯಾಮ್ ಖಂಡಿತ ನಿಮ್ ಕಡೆ ಚಾಲೆಂಜ್ ಕಡೆಯಿಂದ ಬಂದಿದೀವಿ ಅಂತ ಹೇಳಿದ್ರೆ ಸಾಕು. ಏನ್ ಬೆಸ್ಟ್ ಮಾಡಕ ಅದ್ರಲ್ಲಿ ಇನ್ನ ಬೆಸ್ಟ್ ಮಾಡ್ತೀವಿ. ಓಕೆ, ಖಂಡಿತ ಮಾಡ್ಕೊಡ್ತೀವಿ ಮ್ಯಾಮ್. ಯಾಕಂದ್ರೆ ನಿಮ್ದ ಚಾಲೆನ ನಮ್ಗೆ ಅಲ್ಲಿಂದ ಎಲ್ಲೆಲ್ಲಿಂದನೋ ಬರ್ತಾರೆ. ಹೌದು, ಬೆಸ್ಟ್ ಮಾಡ್ಕೊಟ್ಟಿಲ್ಲ ಅಂದ್ರೆ ಹಂಗೆ ಮ್ಯಾಮ್. ಖಂಡಿತ ಮಾಡ್ಕೊಡ್ತೀವಿ. ಜಸ್ಟ್ ಬೆಂಗಳೂರು ಅಂತ ಅಲ್ಲ, ಆಲ್ ಓವರ್ ಕರ್ನಾಟಕದಲ್ಲಿ ನಮ್ಮ ವೀಕ್ಷಕರು ಇದ್ದಾರೆ, ಎಲ್ಲಾ ಕಡೆಯಿಂದನೂ ನೋಡ್ತಾ ಇದ್ದಾರೆ. ಖಂಡಿತ ಮ್ಯಾಮ್. ಫುಲ್ ಬ್ಯಾಂಗ್ಳೂರ್ ಫುಲ್ ಎಲ್ಲ ಡೆಲಿವರಿ ಫ್ರೀ ಇರುತ್ತೆ. ಔಟ್ ಸೈಡ್ ಅಂತ ಹೋದಾಗ ಡೆಲಿವರಿ ಚಾರ್ಜಸ್ ಅಂದ್ರೆ ಕೊರಿಯರ್ ಮಾಡ್ತೀವಿ, ಅದು ಚಾರ್ಜಸ್ ಅಂತ ಇರುತ್ತೆ ಅಷ್ಟೇ. ಮೀನ್ಸ್ ಆಲ್ ಓವರ್ ಕರ್ನಾಟಕ ನೀವು ಕೊರಿಯರ್ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ. ಮೀನ್ಸ್ ವಾಟ್ಸ್ಆಪ್ ಕಾಲ್, ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಎಲ್ಲ ಖಂಡಿತ ಇದೆ. ನೀವು ವಾಟ್ಸ್ಆಪ್ ಅಲ್ಲಿ ಇವಾಗೆಲ್ಲ ನಮ್ಗೆ ತುಂಬಾ ಹಂಗೆ ಮ್ಯಾಮ್, ಬರೇ ಮಾಡೆಲ್ ನೋಡ್ತಾರೆ, ಮಾಡೆಲ್ ಬೇಕಂತ ನಾವು ಕಳಿಸ್ತೀವಿ. ಕೊರಿಯರ್ ಅವ್ರಿಗೆ ನಿಯರ್ ಇಲ್ಲ, ಕೆಲವ್ರು ಬಂದು ತಗೊಂಡ್ ಹೋಗ್ತಾರೆ. ಇಲ್ಲ ಅಂದ್ರೆ ಕೊರಿಯರ್ ಮಾಡಿ ಅಂದ್ರೆ ಮಾಡ್ತಾ ಇದೀವಿ. ಬಟ್ ಫಿಕ್ಸಿಂಗ್ ಎಲ್ಲ ಟೆಕ್ನಿಷಿಯನ್, ನಿಮ್ ಯಾವ ಏರಿಯಾದಲ್ಲಿ ಇದ್ದೀರಾ, ಯಾವ ಹಳ್ಳಿಲಿ ಇದ್ದೀರಾ, ಎಲ್ಲಿದ್ರು ಕಂಪ್ನಿ ಟೆಕ್ನಿಷಿಯನ್ ಬಂದು ಫಿಕ್ಸ್ ಮಾಡಿ ಡೆಮೋ ಕೊಟ್ಬಿಟ್ಟು ಹೋಗ್ತಾರೆ. ಹೌದಾ? ಓಕೆ. ಸರ್ವಿಸು ಹಂಗೆ ಇದೆ, ಸರ್ವಿಸು ಸಿಗತ್ತೆ, ಅದೇನ್ ಪ್ರಾಬ್ಲಮ್ ಇಲ್ಲ, ಸರ್ವಿಸು ಸಹ ಸಿಗತ್ತೆ. ಮ್ಯಾಮ್, ವಾರಂಟಿ ಇದೆ ಅಲ್ವಾ ಮ್ಯಾಮ್? ಮ್ಯಾಮ್ ಖಂಡಿತ. ಒಂದೊಂದ್ ಮಾಡೆಲ್ಗೆ ವಾರಂಟಿಗಳು ಡಿಪೆಂಡ್. ಕಂಪ್ನಿ 10 ಇಯರ್, 5 ಇಯರ್, 2 ಇಯರ್ ಅಂದ್ರೆ ಕಂಪ್ನಿ ಡಿಪೆಂಡ್ ಮ್ಯಾಮ್. ಒಂದೊಂದು ಕಂಪ್ನಿ ಒಂದೊಂದ್ ತರ ವಾರಂಟಿ ಇದೆ. ಹೌದು, ನಾನು ಎಲ್ಲಾ ಬ್ರ್ಯಾಂಡ್ ಬಗ್ಗೆನೂ ನಿಮ್ಗೆ ತಿಳಿಸ್ಕೊಡ್ತೀನಿ. ಆಗ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕಂಪ್ನಿ ಹೆಂಗಿದೆ, ಯಾವ ಕಂಪ್ನಿಗೆ ಹೋದ್ರೆ ಚೆನ್ನಾಗಿರುತ್ತೆ, ಯಾವ ಕಂಪ್ನಿಗೆ ಹೋಗ್ಬೋದು, ನಿಮ್ಗೂ ಐಡಿಯಾ ಬರುತ್ತೆ. ನಾನು ಎಲ್ಲಾ ಬ್ರ್ಯಾಂಡ್ ಬಗ್ಗೆನು, ಎಲ್ಲಾ ಮಾಡೆಲ್ಸ್ ಬಗ್ಗೆನು ತಿಳಿಸ್ಕೊಡ್ತೀನಿ ಮ್ಯಾಮ್. ಹಾಗಾದ್ರೆ ಬನ್ನಿ ಮ್ಯಾಮ್, ಇವತ್ತು ಯಾವ ಕಲೆಕ್ಷನ್ಸ್ ಇದೆ, ಏನೇನ್ ಸ್ಟಾರ್ಟಿಂಗ್ ಇಂದ ಇದೆ ಅಂತ ತೋರ್ಸೋಣ. ಮ್ಯಾಮ್ ಫಸ್ಟ್ ನಾನು ಚಿಮ್ನಿ ಬಗ್ಗೆ ಹೇಳ್ತೀನಿ ಮ್ಯಾಮ್. ಇವಾಗ ಫಸ್ಟ್ ಯಾವ ಹೋಮ್ ಅಪ್ಲಯನ್ಸಸ್ ಇಂಟ್ರೊಡ್ಯೂಸ್ ಮಾಡ್ತಾ ಇದೀರಾ? ಮ್ಯಾಮ್ ಫಸ್ಟ್ ನಾನು ಚಿಮ್ನಿ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಕಂಪ್ನಿ ಬಂದು ಫೇಬರ್ ಕಂಪ್ನಿ ಬಗ್ಗೆ ತಿಳಿಸ್ಕೊಡ್ತೀನಿ. ಇದ್ರಲ್ಲಿ ಬಂದು ನಿಮ್ಗೆ ಸೈಜಸ್ ಸಿಗುತ್ತೆ. ಕಸ್ಟಮರ್ಗೆ ಆಲ್ಮೋಸ್ಟ್ ಸೈಜ್ ಎಲ್ಲ ಐಡಿಯಾ ಇರಲ್ಲ. 3 ಸೈಜಸ್ ಸಿಗುತ್ತೆ. ಒಂದು 2 ಫೀಟ್, 2.5 ಫೀಟ್, 3 ಫೀಟ್, 3 ಸೈಜಸ್ ಸಿಗತ್ತೆ. ನಿಮ್ಗೆ ಇಲ್ಲೇ ನೋಡ್ತಾ ಇರ್ಬೋದು, ಇದು ಬಂದು 3 ಫೀಟ್, ಇದು 3 ಫೀಟ್, ಇದು 2 ಫೀಟ್. ಅಂದ್ರೆ ಸೈಜಸ್ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಮಾಡೆಲ್ ಬಗ್ಗೆ ಹೇಳ್ತೀನಿ. ಇದು ಫೇಬರ್ ಅಲ್ಲಿ ಅಪೆಕ್ಸ್ ಅಂತ ಮಾಡೆಲ್ ಬರುತ್ತೆ. ಇದು ನೋಡ್ತಾ ಇದೀರಲ್ಲ, ಇದ್ರಲ್ಲಿ ಸೆನ್ಸರ್ ಬರುತ್ತೆ, ವಿತ್ ಟಚ್ ಬರುತ್ತೆ. ನೋಡಿ, ನಾನ್ ಸೆನ್ಸರ್ ಅಲ್ಲಿ ಇವಾಗ ಆನ್ ಮಾಡಿದೆ. ಸೆನ್ಸರ್, ಟಚ್ ಎರಡು ಇದೆ. ಹೌದು, ಸ್ಪೀಡ್ ಬೇಕಾದ್ರೂ ಟಚ್ ಮಾಡ್ಬೋದು, ಸೆನ್ಸರು ಮಾಡ್ಬೋದು. ಕಾಣಿಸ್ತಾ ಇದೆಯಲ್ಲ? ಹೌದು. ಇದು ಸೆಕ್ಷನ್ಸ್ ಬಂದು 1500 ಸೆಕ್ಷನ್ ಬರುತ್ತೆ. ಮತ್ತೆ ಆಟೋ ಕ್ಲೀನ್ ಬರುತ್ತೆ. ಆಟೋ ಕ್ಲೀನ್ ಅಂದ್ರೆ ಮುಂಚೆ ಎಲ್ಲ ಮ್ಯಾನ್ಯುವಲ್ ಕ್ಲೀನಿಂಗ್ ಇತ್ತು, ಇವಾಗೆಲ್ಲ ಆಟೋ ಕ್ಲೀನ್ ಬಂದಿದೆ. ಜಸ್ಟ್ ಈ ಬಟನ್ ನ ಪ್ರೆಸ್ ಮಾಡ್ಬೇಕು, ಒಳಗಡೆ ಎಲ್ಲ ಆಯಿಲ್ ಎಲ್ಲ ಫುಲ್ ಹೀಟ್ ಆಗಿ ಮೆಲ್ಟ್ ಆಗಿ ಈ ಕಪ್ ಬರುತ್ತೆ. ಈ ಕಪ್ ನ ರಿಮೂವ್ ಮಾಡಿ ಕ್ಲೀನ್ ಮಾಡೋದಷ್ಟೇ. ಈಸಿ ಕ್ಲೀನಿಂಗ್ ಇದೆ. ಮುಂಚೆ ಎಲ್ಲ ತುಂಬಾ ಕಷ್ಟ ಆಯ್ತಲ್ವಾ ಮ್ಯಾಮ್? ಚಿಮ್ನಿ ಅಂತ ಹೇಳಿದ್ರೆ ಅದನ್ನ ಕ್ಲೀನಿಂಗ್ ಮಾಡೋದೇ ಒಂದು ದಟ್ಟ ತಲೆನೋವಾಗಿತ್ತು. ಅವಾಗ ಸ್ವಲ್ಪ ಆಯಿಲ್ ಅಂದ್ರೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗ್ತಿತ್ತು. ಇವಾಗ ಏನಿಲ್ಲ, ಆಟೋ ಕ್ಲೀನ್ ಅಂತ ಅಪ್ಡೇಟ್ ಮಾಡೆಲ್ಸ್ ಗಳು ಬಂದಿದೆ ಮ್ಯಾಮ್. ಇದು 3 ಫೀಟ್ ಸೈಜು. ಇದರಲ್ಲಿ 2 ಫೀಟ್ ಬೇಕಾದ್ರೆ 2 ಫೀಟ್ ಸಿಗತ್ತೆ. ಹೌದಾ? 2 ಟೈಪ್ ಸೈಜ್ ಸಿಗತ್ತೆ. ಇದು ಅಪೆಕ್ಸ್ ಮಾಡೆಲ್ 1500 ಸೆಕ್ಷನ್ ವಿತ್ ಸೆನ್ಸರ್ ಟಚ್ ಇದೆ ಈ ಮಾಡೆಲ್. ಮ್ಯಾಮ್ ಇದು 2 ಫೀಟ್ ಮಾಡೆಲ್ ಬರುತ್ತೆ. ಇದ್ರ ಮಾಡೆಲ್ ನೇಮ್ ಬಂದು ಜೆನಿತ್ ಅಂತ. ನಾನ್ ನಿಮ್ಗೆ ಅವಾಗ್ಲೇ ಹೇಳ್ದೆಲ್ಲ, ನೋಡಕ್ಕೆಲ್ಲ ಒಂದೇ ತರ ಇರುತ್ತೆ, ಮಾಡೆಲ್ ನೇಮ್ ಚೇಂಜ್ ಇರುತ್ತೆ, ಆಗ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಪ್ರೈಸ್ ಏನ್ ಆಗುತ್ತೆ ಮ್ಯಾಮ್? ಮ್ಯಾಮ್ ಪ್ರೈಸ್ ಆನ್ಲೈನ್ ನಲ್ಲಿ ಏನ್ ಪ್ರೈಸ್ ಇದೆಯೋ ಅದನ್ನ ಮಾತ್ರ ನಾವ್ ಇಲ್ಲಿ ಹಾಕಿದೀವಿ, ನೋಡ್ಬೋದು ನೀವು. ಹೌದು, ಆನ್ಲೈನ್ ಪ್ರೈಸ್ ಏನಿದೆ ಈಗ 26,000, 28,000, 29,000 ಅಂತ ಇದೆ. ಬಟ್ ಆನ್ಲೈನ್ ಪ್ರೈಸ್ ಇದೆಲ್ಲ ಆನ್ಲೈನ್ ಗಿಂತ ಕಮ್ಮಿ ಮಾಡಿ ಕೊಡ್ತೀವಿ. ಪ್ರೈಸ್ ಆನ್ಲೈನ್ ಗಿಂತ ಕಮ್ಮಿ ಖಂಡಿತ ಕಮ್ಮಿ ಮಾಡಿ ಕೊಡ್ತೀವಿ. ಅಂದ್ರೆ ಈ ವಿಡಿಯೋದಲ್ಲಿ ನೀವು ಪ್ರೈಸಸ್ ಹೇಳ್ತಾ ಇಲ್ವಾ ಮ್ಯಾಮ್? ಪ್ರೈಸಸ್ ಯಾಕೆ ಹೇಳಲ್ಲ ಅಂದ್ರೆ ಮ್ಯಾಮ್, ಪ್ರೈಸಸ್ ಹೇಳೋದ್ರಿಂದ ಏನ್ ಗೊತ್ತಾ, ಪ್ರಾಬ್ಲಮ್ಸ್ ಗಳು ಜಾಸ್ತಿ. ಹೌದು, ಇವಾಗ ನಿಮ್ ಮನೆ ಪಕ್ಕ ಶೋರೂಮ್ ಇರುತ್ತೆ, ಅವ್ರ ಶೋರೂಮ್ ತುಂಬಾ ದೊಡ್ಡದಿರುತ್ತೆ, ಅವ್ರದ್ದು ಬಾಡಿಗೆ ಜಾಸ್ತಿ ಇರುತ್ತೆ. ನಮ್ದು ಶೋರೂಮ್ ಚಿಕ್ಕದಿದೆ, ನಮ್ದು ಬಾಡಿಗೆ ಕಮ್ಮಿ ಇದೆ. ನಾವೇನ್ ಮಾಡ್ತೀವಿ, ಪ್ರೈಸ್ ಕಮ್ಮಿ ಮಾಡ್ತೀವಿ. ಅವಾಗ ಆ ಪ್ರೈಸ್ ಆ ಶೋರೂಮ್ ಅವ್ರಿಗೆ ಗೊತ್ತಾದ್ರೆ, ಓ ಈ ಶೋರೂಮ್ ಅಲ್ಲಿ ಇಷ್ಟು ಕಮ್ಮಿ ಪ್ರೈಸ್ ಮಾಡ್ತಾ ಇದಾರೆ ಅಂತ, ಅದು ಪ್ರಾಬ್ಲಮ್ಸ್ ಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಪ್ರೈಸಿಂಗ್ ಹೇಳಲ್ಲ. ನೀವು ಸ್ಕ್ರೀನ್ ಶಾಟ್ ತಗೊಂಡು ಕಳಿಸಿ,
ಪ್ರೈಸಿಂಗ್ ತಿಳ್ಕೊಳ್ಳಿ, ಇನ್ನ ಎಂಕ್ವೈರಿ ಮಾಡಿ, ಇದಷ್ಟು ಹೌದು. ಮಾತ್ರ ಹೇಳ್ಬೋದು. ಬಟ್ Okay. ಇಲ್ಲಿರೋ ಪ್ರೈಸ್ ನ ನೋಡ್ಕೊಳ್ಳಿ, ಬೇಡ ಅಂತ ಇಲ್ಲ. ಹೌದು. ಇಲ್ಲಿ ಏನ್ ಪ್ರೈಸ್ ಇದೆ ಬೇಕಾದ್ರೆ ನಾನು ತೋರಿಸ್ತೀನಿ, ಆಮೇಲೆ ನೀವು ಇಲ್ಲಿ ಬಂದಾಗ ಹ್ಮ್. ಗೊತ್ತಾಗುತ್ತೆ ನಾವ್ ಎಷ್ಟು ಡಿಸ್ಕೌಂಟ್ ಮಾಡಿದೀವಿ ಏನು ಅಂತ ನಿಮ್ಗೂ ಗೊತ್ತಾಗುತ್ತೆ. ಓಕೆ ಮ್ಯಾಮ್, ಇದು ಸೆನ್ಸರ್ ಇದೆಯಾ ಮ್ಯಾಮ್? ಮ್ಯಾಮ್ ಇದು ಸೆನ್ಸರ್ ಇದೆ ವಿತ್ ಟಚ್ ಇದೆ. ಅದು 2 Okay. ಗ್ಲಾಸಸ್ ಅಲ್ಲಿ ಬರುತ್ತೆ, ಇದು ಸೆಂಟ್ರಲ್ ಗ್ಲಾಸಸ್. ನೋಡಿದ್ರಲ್ಲ ಡಿಫ್ರೆನ್ಸ್? ಹೌದು. ಇದು ಸೆಂಟ್ರಲ್ ಗ್ಲಾಸ್ ಓಪನ್ ಆಗತ್ತೆ, ಹ್ಮ್. ಇದು ಬಂದು 2 ಗ್ಲಾಸಸ್ ಅಲ್ಲಿ ಓಪನ್ Two ಆಗುತ್ತೆ. glasses ಮಾಡಲ್ open ಆಗುತ್ತೆ. ಅಲ್ಲಿ ಇದು 3 ಫೀಟ್. ಇದು 3 ಫೀಟ್. ಹೌದು, ಇದು 3 ಫೀಟ್ ಬರುತ್ತೆ ನಿಮ್ಗೆ. ಇದು ಸೆನ್ಸರ್ ಇದೆ, ಟಚ್ ಇದೆ. ಸೇಮ್ ಮಾಡಲ್, ಸೇಮ್ ಮಾಡಲ್. 1350 ಸೆಕ್ಷನ್, 3 ಫೀಟ್. ಇದ್ರಲ್ಲಿ 3 ಸೈಜಸ್ ಸಿಗುತ್ತೆ, 3 ಸೈಜಸ್. 2 ಫೀಟ್, 2.5 ಫೀಟ್, 3 ಫೀಟ್. ನಾನು ಅದಕ್ಕೆ ಎಲ್ಲರಿಗೂ ಏನ್ ಹೇಳ್ತೀನಿ ಅಂದ್ರೆ ಮ್ಯಾಮ್, ನೀವು ಕಿಚನ್ ಎಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ಬಂದ್ ಶೋರೂಮ್ ಒಂದ್ಸಲಿ ವಿಸಿಟ್ ಮಾಡಿ, ನಿಮ್ ಮನೆ ಅಕ್ಕಪಕ್ಕ ಎಲ್ಲೇ ಹೋಗಿ ಒಂದು ಶೋರೂಮ್ ಅಲ್ಲಿ ವಿಸಿಟ್ ಮಾಡಿ ಐಡಿಯಾ ತಿಳ್ಕೊಳ್ಳಿ. ಈ ಚಿಮ್ನಿ ಹಾಕಿ ಆಮೇಲೆ ವುಡ್ ವರ್ಕ್ ಯಾವ ತರ ಮಾಡು ಅಂತ ನಿಮ್ಗೆ ಐಡಿಯಾ ಬರುತ್ತೆ. ಎಲ್ಲ ರೆಡಿ ಆದ್ಮೇಲೆ ಬಂದ್ರೆ ನಿಮ್ಗೆ ನೋಡಿ ಈ ಸೈಜ್ ಚಿಮ್ನಿ ಮಾತ್ರನೇ ಹಾಕಕ್ಕಾಗೋದು 2 ಫೀಟ್. ಸ್ವಲ್ಪ ಮುಂಚೆ ಬಂದ್ರೆ ಸ್ವಲ್ಪ ಒಂದ್ ಕಬೋಟ್ ಕಮ್ಮಿ ಮಾಡ್ಬಿಟ್ಟು ಸ್ವಲ್ಪ ದೊಡ್ಡ ಚಿಮ್ನಿ ಹಾಕ್ಬೋದು. ಅವಾಗ ಏನ್ ಗೊತ್ತಾ, ಈ ಹಾಬ್ ಎಲ್ಲ ಸ್ವಲ್ಪ ದೊಡ್ಡದಾಗ್ ತಗೊಂಡಾಗ ನಿಮ್ಗೆ ಕುಕಿಂಗ್ ಮಾಡುವಾಗ ಕಂಫರ್ಟಬಲ್ ಆಗಿರುತ್ತೆ. ಅದಕ್ಕೆ ಒಂದ್ಸಲಿ ವಿಸಿಟ್ ಮಾಡಿ ಕಿಚನ್ ಇಂಟೀರಿಯರ್ ಮಾಡೋ ಮುಂಚೆನೆ ಒಂದ್ಸಲಿ ಬಂದು ವಿಸಿಟ್ ಮಾಡಿ. ಹೌದು ಮ್ಯಾಮ್. ಇವಾಗ ನೋಡ್ರೆ ಬಾಷ್ ಅಲ್ಲ ಕೇಳಿದಿರಲ್ಲ, ಬ್ರ್ಯಾಂಡ್ ಕಂಪ್ನಿ ಬಾಷ್. ಬೇಕಾದ್ರೆ ಬಾಷ್ ಚಿಮ್ನಿನೂ ಸಿಗುತ್ತೆ. ಇದು ಅಷ್ಟೇ, ಸೆನ್ಸರ್ ಇದೆ, ಟಚ್ ಇದೆ. ಹೌದಾ? ನೋಡ್ರೆ ಕರ್ವ್ ಮಾಡಲ್, ಇದಕ್ಕೆ ಕರ್ವ್ ಅಂತೀವಿ. ಅದು ಸ್ಲ್ಯಾಂಡ್, ಇದು ಕರ್ವ್. ಇದ್ರಲ್ಲಿ 3 ಸೈಜಸ್ ಸಿಗತ್ತೆ, 2 ಫೀಟ್, 2.5, 3 ಫೀಟ್. ನಾನು ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ, ಎಲ್ಲಾ ಮಾಡಲ್ 2.5 ಸಿಗಲ್ಲ. ಕೆಲವೊಂದ್ ಮಾಡಲ್ಸ್ ಅಲ್ಲಿ ಮಾತ್ರ 2.5 ಸಿಗತ್ತೆ. ಇದ್ರಲ್ಲೂ ಸಹ ಸೆನ್ಸರ್ ಇದೆ, ಟಚ್ ಇದೆ. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಟಚ್ ಆದ್ರೂ ಮಾಡ್ಕೋಬಹುದು, ಸೆನ್ಸರ್ ಆದ್ರೂ ಮಾಡ್ಕೋಬಹುದು. ಇದೆಲ್ಲ ಫಿಲ್ಟರ್ಲೆಸ್ ಟೆಕ್ನಾಲಜಿ ಅಂತ ಹೇಳ್ತಾರೆ ಇದಕ್ಕೆ ಫಿಲ್ಟರ್ಲೆಸ್ ಅಂತಾರೆ. ಇದು ಆಯಿಲ್ ಕಲೆಕ್ಟರ್ ಇಲ್ಲಿ ಬರುತ್ತೆ, ಅದನ್ನ ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬಹುದು. ನೆಕ್ಸ್ಟ್ ಅಂದ್ರೆ ಬೇಸಿಕ್ ಮಾಡಲ್ಸ್. ಇದರಲ್ಲಿ ಬೇಸಿಕ್ ಅಂತ ಈ ಮಾಡೆಲ್ ಬರುತ್ತೆ. ಇದು ಯಾಕೆ ಬೇಸಿಕ್ ಅಂದ್ರೆ, ಈಗ ರೆಂಟ್ ಹೌಸ್ ಗೆಲ್ಲ ಜಾಸ್ತಿ ದುಡ್ಡಿಂದ ಹಾಕಕ್ಕೆ ಇಷ್ಟಪಟ್ಟಿಲ್ಲ ಅಂದ್ರೆ ಇದು ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ ನಿಮ್ಗೆ. ಅವಾಗ ರೆಂಟ್ ಹೌಸ್ ಗೆ ಆರಾಮ್ಸೆ ಹಾಕೋಬಹುದು. ರೆಂಟ್ ಹೌಸಸ್ ಗೆ ಯೂಸ್ ಮಾಡಬಹುದು. ಹೌದು, ಬಾಫೆ ಫಿಲ್ಟರ್ ಬರುತ್ತೆ ಇದು. ಅಂದ್ರೆ ರಫ್ ಅಂಡ್ ಟಫ್ ಯೂಸ್. ರೆಂಟ್ ಹೌಸ್ ಗೆಲ್ಲ ಹಾಕ್ತೀನಿ ಅಂದ್ರೆ ಈ ಮಾಡೆಲ್ ಹೋಗ್ಬೋದು. ಇದು ಬಂದು ಎಲಿಕಾ ಬ್ರ್ಯಾಂಡ್. ಇದು ಬಂದು ನಿಮ್ಗೆ 3 ಫೀಟ್ ಸೈಜ್ ಅಲ್ಲಿ ಬರುತ್ತೆ. ಇದ್ರಲ್ಲಿ 2 ಫೀಟ್, 2.5 ಫೀಟ್, 3 ಫೀಟ್ ಸಿಗುತ್ತೆ. ಇದ್ರಲ್ಲಿ ಸೆನ್ಸರ್ ಆದ್ರೂ ಮಾಡ್ಕೋಬಹುದು, ಟಚ್ ಆದ್ರೂ ಮಾಡ್ಕೋಬಹುದು. ಮತ್ತೆ ಇದ್ರಲ್ಲಿ ಏನಿದೆ ಅಂದ್ರೆ, ಅವಾಗೆಲ್ಲ ನೋಡಿ ನಾವು 3 ಸ್ಪೀಡ್, ಇದ್ರಲ್ಲಿ 9 ಸ್ಪೀಡ್ ಇದೆ. ಹೌದಾ? ಮತ್ತೆ ಇದ್ರ ಮೋಟರ್ ಬಂದು BLDC ಮೋಟರ್ ಬರುತ್ತೆ. BLDC ಮೋಟರ್ ಯಾಕೆ ಯೂಸ್ ಮಾಡ್ಬೇಕಂದ್ರೆ, ಪವರ್ ಕನ್ಸಂಪ್ಷನ್ ಕಮ್ಮಿ ಆಗೋಕ್ಕೋಸ್ಕರ BLDC, ಮತ್ತೆ ನಾಯ್ಸ್ ಕಮ್ಮಿ ಆಗೋಕ್ಕೋಸ್ಕರ BLDC ಯೂಸ್ ಮಾಡಬಹುದು. ಇದ್ರದ್ದು ಅಷ್ಟೇ ಫಿಲ್ಟರ್ಲೆಸ್ ಅಂತ ಹೇಳೋದಲ್ಲ, ಸೇಮ್ ಬರುತ್ತೆ ನೋಡಿ. ಇದು ಸೇಮ್ ಬರುತ್ತೆ, ಇದನ್ನ ಫಿಲ್ಟರ್ಲೆಸ್ ಬರುತ್ತೆ. ಇದ್ರ ಸೆಕ್ಷನ್ ಬಂದು 1400 ಸೆಕ್ಷನ್ ಬರುತ್ತೆ. ಇದಾ? ಹೌದು. ಇದು ಸೆನ್ಸರ್ ಆದ್ರೂ ಮಾಡ್ಕೋಬಹುದು, ಟಚ್ ಆದ್ರೂ ಮಾಡ್ಕೋಬಹುದು. ಕೆಲವು ಕಿಚನ್ ಹೆಂಗೆ, ಕೆಲವ್ರಿಗೆ ಕರ್ವ್ ಹಾಕಿದ್ರೆ ಅವ್ರ ಕಿಚನ್ ಲುಕ್ ಚೆನ್ನಾಗ್ ಕಾಣಿಸುತ್ತೆ. ಇನ್ ಕೆಲವ್ ಕಿಚನ್ ಗಳಿಗೆಲ್ಲ ಸ್ಲ್ಯಾಂಡ್ ಹಾಕಿದ್ರೆ ಚೆನ್ನಾಗ್ ಕಾಣಿಸುತ್ತೆ. ನಿಮ್ಗೆ ಇಷ್ಟ ಅದು. ಯಾವ ಮಾಡೆಲ್ ಗಾದ್ರೂ ಹೋಗ್ಬೋದು, ಯಾವ ತರ ಶೇಪ್ ಗಾದ್ರೂ ಹೋಗ್ಬೋದು. ನೆಕ್ಸ್ಟ್ ಬಂದು ಸ್ಲ್ಯಾಂಡ್. ಇದು ಎಲಿಕಾದಲ್ಲಿ ಸ್ಲ್ಯಾಂಡ್ ಮಾಡೆಲ್. ಇದು ಬಂದು 9 ಸ್ಪೀಡ್ ಬರುತ್ತೆ, 1400 ಸೆಕ್ಷನ್ ಬರುತ್ತೆ. ಇದೂನು ಸೆನ್ಸಾರು ಮಾಡ್ಕೋಬಹುದು, ಟಚ್ ಮಾಡ್ಕೋಬಹುದು. ನೆಕ್ಸ್ಟ್ ಮಾಡೆಲ್ ಬಂದು ಇದೊಂದು ಮಾಡೆಲ್ ಬರುತ್ತೆ. ಇದು ಅಷ್ಟೇ, ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಇದು 2.5 ಫೀಟ್. ಇದು 2.5 ಫೀಟ್. ಹೌದು, 9 ಸ್ಪೀಡ್ ಬರುತ್ತೆ. ಇನ್ನ ತುಂಬಾ ಮಾಡೆಲ್ಸ್ ಗಳಿದಾವೆ. ಅದು ಬೇಕಾದ್ರೆ ನಾನು ಕ್ಯಾಟ್ಲಾಗ್ ಸೆಂಡ್ ಮಾಡ್ತೀನಿ. ಯಾಕಂದ್ರೆ ನಿಮ್ಗೆ ಗೊತ್ತಿರೋಂಗೆ ಚಿಕ್ಕ ಶೋರೂಮ್ ಅಲ್ಲಿ ಇಷ್ಟೊಂದು ವೆರೈಟಿ ಇಟ್ಟಿದೀವಲ್ವಾ, ಎಲ್ಲಾನು ಹಾಕಕ್ಕಾಗಲ್ಲ. ಅದಕ್ಕೆ ನೋಡಿ, ಎಲಿಕಾದಲ್ಲಿ ಕರ್ವ್ ಬೇಕಾ, ಸ್ಲ್ಯಾಂಡ್ ಬೇಕಾ ನೋಡಿ ಅಂತ ಹಾಕಿದೀವಿ. ಇವಾಗ ನಾನು ಎಲಿಕಾ ಹೇಳ್ದೆ, ಫೇಬರ್ ಹೇಳ್ದೆ, ಇವಾಗ ಕ್ರಾಂಪ್ಟನ್ ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ಕ್ರಾಂಪ್ಟನ್ ಅಲ್ಲಿ ಬೇಸಿಕ್ ಮಾಡೆಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಿಮ್ಗೆ. ಬೇಸಿಕ್ ಮಾಡೆಲ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಬಂದು 1200 ಸೆಕ್ಷನ್ ಬರುತ್ತೆ, 3 ಸ್ಪೀಡ್ ಬರುತ್ತೆ, ವಿತ್ ಆಟೋ ಕ್ಲೀನ್ ಬರುತ್ತೆ, ಫಿಲ್ಟರ್ಲೆಸ್ ಬರುತ್ತೆ. ಅಂದ್ರೆ ರೆಂಟ್ ಹೌಸ್ ಗೂ ಯೂಸ್ ಮಾಡ್ಕೋಬಹುದು. ನಾನು ಅವಾಗ್ಲೇ ಹೇಳ್ದೆ ಫೇಬರ್ ಅಲ್ಲಿ, ಮ್ಯಾಮ್ ಇದು ಮ್ಯಾನ್ಯಲ್ ಆಟೋ ಕ್ಲೀನ್ ಎಲ್ಲ ಇರಲ್ಲ, ಅದು ರೆಂಟ್ ಹೌಸ್ ಗೆಲ್ಲ ಏನ್ ಅನ್ಕೋತಾರೆ, ಕೆಲವರೆಲ್ಲ ಕ್ಲೀನಿಂಗ್ ಮಾಡಕ್ ಟೈಮ್ ಇರುತ್ತೆ, ಕೆಲವ್ರಿಗೆ ಟೈಮ್ ಇರಲ್ಲ. ಇಲ್ಲ ನಾವು ಸ್ವಲ್ಪ ಚೆನ್ನಾಗಿ ಹಾಕೊಳ್ಳೋಣ ಅನ್ಬಿಟ್ಟು ಸೆನ್ಸರ್ ಟಚ್ ಎಲ್ಲ ಬೇಕು, ರೆಂಟ್ ಹೌಸ್ ಗೆ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂದ್ರೆ ಕ್ರಾಂಪ್ಟನ್ ಅಲ್ಲಿ ಈ ಮಾಡೆಲ್ ಹೋಗ್ಬೋದು. ಈ ಮಾಡೆಲ್ ಬಂದು ಇಂಟೆಲಿಮೋಷನ್ ಅಂತ ಇದೆ. ಸೆನ್ಸಾರು ಇದೆ, ನಿಮ್ಗೆ ಟಚ್ ಇದೆ, ಫಿಲ್ಟರ್ ಲೆಸ್ ಇದೆ, 1200 ಸೆಕ್ಷನ್ ಇದೆ. ಹೌದಾ? ಇದರಲ್ಲಿ 2 ಫೀಟ್, 3 ಫೀಟ್, 2 ಸೈಜ್ ಸಿಗತ್ತೆ. ಇದರಲ್ಲಿ 2 ಸೈಜಸ್ ಹೌದು. ಕ್ರಾಂಪ್ಟನ್ ಅಲ್ಲಿ. ಹೌದು.
ಓಕೆ ನೆಕ್ಸ್ಟ್ ಸ್ವಲ್ಪ ಸೆಕ್ಷನ್ ಜಾಸ್ತಿ ಬೇಕು ಅಂತ ಅಂದ್ರೆ ಈ ಮಾಡೆಲ್ ಸಿಗತ್ತೆ. ಇದು 1500 ಸೆಕ್ಷನ್ ಬರುತ್ತೆ. ಸೆನ್ಸರ್ ಸ್ಮಾರ್ಟ್ ಕರ್ವ್ ಇದ್ರ ಮಾಡೆಲ್. ಇದ್ರಲ್ಲಿ 60 ಮತ್ತೆ 90 ಸಿಗತ್ತೆ. ಇದ್ರಲ್ಲಿ ಇನ್ನೊಂದ್ ಏನ್ ಅಡಿಷನಲ್ ಫೀಚರ್ ಇದೆ ಅಂದ್ರೆ ಹೀಟ್ ಸೆನ್ಸರ್ ಇದೆ. ಅಂದ್ರೆ ಕುಕ್ ಮಾಡಕ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವ್ ಆನ್ ಮಾಡ್ಲಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಆನ್ ಆಗತ್ತೆ. ಅಕಸ್ಮಾತ್ ನಿಮ್ಗೆ ಅದ ಆಪ್ಷನ್ ಬೇಡ ಅಂದ್ರೆ ಅದನ್ನ ಆಫ್ ಮಾಡ್ಕೋಬಹುದು. ಬೇಕಂದ್ರೆ ಕೆಲವರು ಮರ್ತೋಗ್ತಾರೆ, ಇಲ್ಲ ವಯಸ್ಸಾದವ್ರ ಮನೇಲಿ ಇರ್ತಾರೆ, ಅವ್ರಿಗೆ ಆನ್ ಮಾಡೋ ನೆನ್ಪಿರಲ್ಲ, ಅಂತವ್ರಿಗೆ ಅದು ಯೂಸ್ ಆಗತ್ತೆ ನಿಮ್ಗೆ. ಅದಕ್ಕೆ ಇದು ಹೀಟ್ ಸೆನ್ಸರ್ ಇದೆ ಇದ್ರಲ್ಲಿ. 3 ಸ್ಪೀಡ್ ಇದೆ, 1500 ಸೆಕ್ಷನ್ ಇದೆ, ಸೆನ್ಸರ್ ಸ್ಮಾರ್ಟ್ ಅಂತ ಈ ಮಾಡೆಲ್ ನೇಮು. ಮ್ಯಾಮ್ ನೆಕ್ಸ್ಟ್ ನಿಮ್ಗೆ ಕರ್ವಲ್ಲೇ ಸ್ವಲ್ಪ ಟಾಪ್ ಮಾಡೆಲ್ ತರ ಬೇಕಂದ್ರೆ ಈ ಮಾಡೆಲ್ಗೆ ಹೋಗ್ಬೋದು. ಈಗ ಹೊಸದಾಗಿ ಲಾಂಚ್ ಆಗಿರೋ ಮಾಡೆಲ್ ಕ್ರಾಂಪ್ಟನ್ ಅಲ್ಲೇ ಕ್ವೈಟ್ ಪ್ರೋ ಪ್ಲಸ್. ಇದ್ರಲ್ಲಿ ಏನೇನಿದೆ ಅಂದ್ರೆ ಈ ನೋಡಕ್ಕೆ ಇಷ್ಟೇ ಇದೆ, ಬಟ್ ಸೆಕ್ಷನ್ ಜಾಸ್ತಿ ಇದೆ. 1800 ಸೆಕ್ಷನ್ ಇದೆ ಮ್ಯಾಮ್ ಇದ್ರಲ್ಲಿ. ಹೌದು, ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ. ಕಾಣಿಸ್ತಾ ಇದೆ ಅಲ್ವಾ? ಮತ್ತೆ 9 ಸ್ಪೀಡ್ ಬರುತ್ತೆ ಇದ್ರಲ್ಲಿ. ಮತ್ತೆ ಹೀಟ್ ಸೆನ್ಸರ್ ಇದೆ. ಮತ್ತೆ ಇದ್ರ ಮೋಟ್ರು ಬಂದು BLDC ಮೋಟರ್ ಬರುತ್ತೆ. ಈ ಮಾಡೆಲ್ ಮಾತ್ರ BLDC, ಅದೆಲ್ಲ ನಾರ್ಮಲ್ ಮೋಟ್ರು. ನಾನು ಅವಾಗ ಹೇಳಿದ್ನ ಅದೆಲ್ಲ ನಾರ್ಮಲ್ ಮೋಟ್ರು. ಇದು BLDC ಮೋಟರ್ ವಿತ್ 1800 ಸೆಕ್ಷನ್ ಮತ್ತೆ ವಿತ್ ಹೀಟ್ ಸೆನ್ಸರ್ ಇದೆ ಇದ್ರಲ್ಲಿ. ಮತ್ತೆ ಇಲ್ಲಿ ಬೂಸ್ಟರ್ ಅಂತ ಒಂದ್ ಕಾಣಿಸ್ತಾ ಇದೆಯಮ್ಮ. ಹೌದು, ಇದು ಬೂಸ್ಟರ್ ಅನ್ಕೋದ ಇವಾಗ ನಮ್ಗೆ 1 2 3 ಪ್ರೆಸ್ ಮಾಡಕ್ ಆಗಲ್ಲ. ಸಡನ್ ಆಗಿ ಆಯಿಲ್ ಒಳಗೆ ಏನಾಗ ಜಾಸ್ತಿ ಸ್ಟೀಮ್ ಬಂದ್ಬಿಡುತ್ತೆ. ಡೈರೆಕ್ಟ್ ಆಗಿ ಬೂಸ್ಟರ್ ಹಾಕೊಂಡು ಡೈರೆಕ್ಟ್ ಆಗಿ 9 ಸ್ಪೀಡ್ ಹೊಟ್ಟೋಗುತ್ತೆ. ಹೌದಾ? ಡೈರೆಕ್ಟ್ ಆಗಿ 9 ಸ್ಪೀಡ್ ಆಗ ಬೇಗ ಸಕ್ ಆಗ್ಬಿಡುತ್ತೆ. ಈಗ ಕೆಲವ್ರಿಗೆ ಅಂತಾರೆ ಇದೇನ್ ಸೆಕ್ಷನ್ ಅಂತಾರೆ, ಏನಂಗಂದ್ರೆ ಅಂತ ಒಂದು ಡೌಟ್ ಇರುತ್ತೆ. ಸ್ಪೀಡ್ ಈಗ ಫ್ಯಾನ್ ಸ್ಪೀಡ್ 1 2 3 ಹಾಕ್ರೆ ಫ್ಯಾನ್ ಸ್ಪೀಡ್ ಹೆಂಗ್ ಫಾಸ್ಟ್ ಆಗುತ್ತೋ, ಈಗ ಫಾಸ್ಟ್ ಆದಾಗ ಏನೋ ನಮ್ಗೆ ಗಾಳಿ ಜೋರಾಗಿ ಬರುತ್ತೆ. ಇದ್ರಲ್ಲಿ ಫಾಸ್ಟ್ ಇರೋದ್ರಿಂದ ನಿಮ್ಗೆ ಬೇಗ ಹೇಳ್ಕೊಳ್ಳುತ್ತೆ, ಆಗ ಔಟ್ ಸೈಡ್ ಏನು ಸ್ವಲ್ಪನೂ ಹೋಗಲ್ಲ. ಮುಂಚೆ ಎಲ್ಲ 800 ಸೆಕ್ಷನ್ ಇರ್ತಿತ್ತು, ಇವಾಗ 1000 ಆಯ್ತು, ಈಗ 1200 500 800 2000 ವರ್ಗೂ ಬಂದ್ಬಿಟ್ಟಿದೆ. ಹೌದು, ಸೆಕ್ಷನ್ 2000 ವರ್ಗೂ ಇದೆ. ಅದು ಚಿಮ್ನಿ ಇದೆ, ಬೇಕಾದ್ರೆ ಅದನ್ನು ನಾನು ತೋರಿಸ್ಕೊಡ್ತೀನಿ. ಈಗ ಬಂದು ನಿಮ್ಗೆ ಫುಲ್ ಕರ್ವ್ ಕ್ರಾಂಪ್ಟನ್ ಫುಲ್ ಕರ್ವ್ ಮಾಡೆಲ್ ಗಳನ್ನ ನಾನು ತಿಳಿಸಿದೀನಿ. ಇದರಲ್ಲಿ ಕಮ್ಮಿ ಪ್ರೈಸ್ ಇಂದ ಸ್ಟಾರ್ಟ್ ಆಗಿ ಟಾಪ್ ಪ್ರೈಸ್ ವರ್ಗೂ ಇದೆ. ಒಂದು ಕರ್ವ್ ಆಯ್ತು. ಇವಾಗ ಸ್ಲ್ಯಾಂಡ್ ಮಾಡೆಲ್ ಬರೋಣ. ಸ್ಲ್ಯಾಂಡ್ ಅಂದ್ರೆ ಫಸ್ಟ್ ಬಂದು ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಸ್ಲ್ಯಾಂಡ್ ಅಲ್ಲೂ ಸಹ ಬೇಸಿಕ್ ಎಲ್ಲ ಇದೆ. ಕಮ್ಮಿ ರೇಟ್ ಇಂದ ಬೇಕಾದ್ರೆ ಈ ಮಾಡೆಲ್ ಸ್ಟಾರ್ಟ್ ಆಗುತ್ತೆ. ಇದು ಕಮ್ಮಿ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ. ಹೌದು, ಇದು ಇಂಟೆಲಿ ಮೋಷನ್. ಇದು 1300 ಸೆಕ್ಷನ್ ಬರುತ್ತೆ. ಸೆನ್ಸರ್ ಬರುತ್ತೆ ವಿತ್ ಟಚ್ ಬರುತ್ತೆ. ಎರಡು ಬರುತ್ತೆ. ಹೌದು, ಇದರಲ್ಲಿ 2 ಫೀಟ್ ಇದೆ, 3 ಫೀಟ್ ಇದೆ. 1300 ಸೆಕ್ಷನ್ ಬರುತ್ತೆ ಇದು. ನೆಕ್ಸ್ಟ್ ಸ್ವಲ್ಪ ಇದಕ್ಕಿಂತ ಚೂರ್ ಹೈಯರ್ ಎಂಡ್ ಹೋಗ್ತೀರಾ ಅಂದ್ರೆ ಆ ಮಾಡೆಲ್ ಹೋಗ್ಬೋದು. ಈ ಮಾಡೆಲ್ ಬರುತ್ತೆ. ಇದ್ರಲ್ಲಿ ಏನ್ ಗೊತ್ತಾ, ಸೆಕ್ಷನ್ ಸ್ವಲ್ಪ ಜಾಸ್ತಿ ಬರುತ್ತೆ. 1600 ಬರುತ್ತೆ. ಆಮೇಲೆ ಇದ್ರಲ್ಲಿ ಹೀಟ್ ಸೆನ್ಸರ್ ಇದೆ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಕರ್ವಲ್ ಹೀಟ್ ಸೆನ್ಸರ್ ಇದೆ ಅಂತ. ಅದೇ ತರ ಇದ್ರಲ್ಲೂ ಹೀಟ್ ಸೆನ್ಸರ್ ಇದೆ. ಇದು ಬೇಕಾದ್ರೆ ನೀವು ಕುಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇದು 3 ಸ್ಪೀಡ್ ಬರುತ್ತೆ. ಈ ಮಾಡೆಲ್ ಸಹ ನಿಮ್ಗೆ 3 ಸ್ಪೀಡ್ ಬರುತ್ತೆ. ಹೌದು, ಟಚ್ ಆದ್ರೂ ಮಾಡ್ಕೋಬಹುದು, ಸೆನ್ಸರ್ ಆದ್ರೂ ಮಾಡ್ಕೋಬಹುದು. 2 in 1 ಇದನ್ನು. ಹೌದು, 3 ಸ್ಪೀಡ್ ಬರುತ್ತೆ ವಿತ್ ಆಟೋ ಕ್ಲೀನ್ ಬರುತ್ತೆ. ಆಯಿಲ್ ಬರೀ ಕಪ್ನ ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ. ಹೌದು, ಇವಾಗ ಆ ಮಾಡೆಲ್ ಆಯ್ತಲ್ವಾ ಮ್ಯಾಮ್, ಅದು ಸೆನ್ಸರ್ ಸ್ಮಾರ್ಟ್ ಇನ್ಕ್ಲೈನ್ ಅಂದ್ರೆ ಸ್ಲ್ಯಾಂಡ್ ಗೆ. ಅದ್ರಲ್ಲಿ ಸ್ಲ್ಯಾಂಡ್ ಇದೆ, ಕರ್ವ್ ಇದೆ, 2 ಫೀಟ್ ಇದೆ, 3 ಫೀಟ್ ಸಿಗುತ್ತೆ ಆ ಮಾಡೆಲ್. ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಟಾಪ್ ಮಾಡೆಲ್ ಹೋಗೋಣ ಅಂದ್ರೆ ಈ ಮಾಡೆಲ್ ಬರುತ್ತೆ. ಈ ಮಾಡೆಲ್ ಇದು ಕ್ವೈಟ್ ಪ್ರೋ ಅಂತ ಇದ್ರು ಮಾಡೆಲ್. ಕ್ವೈಟ್ ಪ್ರೋ ಅಂದ್ರೆ ಅದ್ರ ಆನ್ಸರ್ ನಿಮ್ಗೆ ಉತ್ತರನು ಅಲ್ಲೇ ಇದೆ, ಅಂದ್ರೆ ಸೈಲೆಂಟ್ ಇದೆ ಅಂತ. ಸ್ವಲ್ಪ ಜನಕ್ಕೆ ಸೌಂಡ್ ಬಂದ್ರೆ ಇಷ್ಟ ಆಗಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಈ ಮಾಡೆಲ್ BLDC ಮೋಟ್ರು ಬರುತ್ತೆ. 9 ಸ್ಪೀಡ್ ಬರುತ್ತೆ. ಇದು 1700 ಸೆಕ್ಷನ್ ಬರುತ್ತೆ ಮ್ಯಾಮ್ ಇದು. ಹೌದು, ಮತ್ತೆ ಇದು ಗ್ಲಾಸ್ ಓಪನಿಂಗ್ ನೋಡಿ ತುಂಬಾ ಕಮ್ಮಿ ಬರುತ್ತೆ. ಮತ್ತೆ ಇದೇನ್ ಗೊತ್ತಾ, ಗ್ಲಾಸ್ ನೋಡಿ ಎಷ್ಟು ಬ್ರಾಡ್ ಆಗಿ ಓಪನ್ ಆಗತ್ತೆ. ಹಿಂಗ್ ಓಪನ್ ಆಗೋದ್ರಿಂದ ಏನಾಗುತ್ತೆ, ನಿಮ್ಗೆ ಪಾತ್ರೆ ಅಲ್ಲಿ ಇಲ್ಲಿ ಎಲ್ಲೇ ಇಟ್ರು ನೀಟಾಗಿ ಸಕ್ ಆಗತ್ತೆ. ಮತ್ತೆ ಇದ್ರಲ್ಲಿ ಇನ್ನೊಂದ್ ಏನಿದೆ ಗೊತ್ತಾ ಮ್ಯಾಮ್, ಸೆಲ್ಫ್ ಕ್ಲೀನಿಂಗ್ ಇದೆ. ನೀವ್ ಕ್ಲೀನಿಂಗ್ ಮಾಡೋದ್ ಮರ್ತೋದ್ರು 30 ಅವರ್ಸ್ಗೊಂದ್ಸಲ ಅದೇ ಕ್ಲೀನಿಂಗ್ ಆಗ್ತಾ ಇರುತ್ತೆ. ಈಗ ಮ್ಯಾಮ್, ಈಗ ನಾನು ಹೇಳ್ತೀನಿ ಆಟೋ ಕ್ಲೀನ್ ಇದೆ ಅಂತ. ಆಟೋ ಕ್ಲೀನ್ ಬೇರೆದ್ರಲ್ಲೆಲ್ಲ 15 ದಿವಸಕ್ಕೊಂದ್ಸಲ ಆಟೋ ಕ್ಲೀನ್ ಬಟನ್ ಪ್ರೆಸ್ ಮಾಡ್ಬೇಕಾಗುತ್ತೆ. ಕೆಲವ್ರಿಗೆ ನೆನ್ಪಿರುತ್ತೆ, ಕೆಲವ್ರಿಗೆ ನೆನ್ಪಿರಲ್ಲ. ಈ ಮಾಡೆಲ್ ಹೋದ್ರೆ ಏನ್ ಗೊತ್ತಾ, ಅದು ಅವಶ್ಯಕತೆ ಇಲ್ಲ, ಅದೇ ಆಟೋಮೆಟಿಕ್ ಕ್ಲೀನ್ ಆಗ್ತಾನೆ ಇರುತ್ತೆ. ಮಾಡ್ಕೋತಾರೆ. ಬರೀ ಟ್ರೈ ಮಾತ್ರ ಇದಿದೆಯಲ್ಲ, ಟ್ರೈ ಮಾತ್ರ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾವು. ಇದ್ರ ಅಷ್ಟೇ 9 ಸ್ಪೀಡ್ ಬರುತ್ತೆ ಮ್ಯಾಮ್. ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ 9 ಸ್ಪೀಡ್. 1 ಇಂದ 9 ಸ್ಪೀಡ್ ವರ್ಗೂ ಇದೆ ಇದು. ಬೂಸ್ಟರ್ ಅಂತ ಇದೆ, ಡೈರೆಕ್ಟ್ ಆಗಿ ಸ್ಪೀಡ್ 9 ಸ್ಪೀಡ್ ಹೋಗ್ಬೋದು ಬೂಸ್ಟರ್. ವಿತ್ ಆಟೋ ಕ್ಲೀನ್ ಇದೆ, ಸೆಲ್ಫ್ ಕ್ಲೀನಿಂಗ್ ಇದೆ. ಇದು 3 ಫೀಟ್ ಇದೆ. ಇದ್ರಲ್ಲಿ ನಿಮ್ಗೆ
2 ಫೀಟ್ 2.5 ಫೀಟ್ 3 ಫೀಟ್ ಸೇಮ್ ಮಾಡಲ್ ಅಲ್ಲಿ 2.5 ಫೀಟ್ ಇಲ್ಲಿದೆ ನೋಡಿ, ಕಾಣಿಸ್ತಾ ಇದೆಯಲ್ಲ? ಓಕೆ, ಇಲ್ಲಿದೆ. ಹೌದು, ಇಲ್ಲಿದೆ. ಇದು ಬಂದು 2.5 ಫೀಟ್ ಇದು ಬರುತ್ತೆ. 2.5 ಅದೇ ಮಾಡಲ್ ಅಲ್ಲಿ 2 ಫೀಟ್ ಇಲ್ಲೇ ಕಾಣಿಸ್ತಾ ಇದ್ರೆ 3 ಸೈಜ್. ಆ ಮಾಡಲ್ ಹೋದ್ರೆ 3 ಸೈಜಸ್ ಸಿಗುತ್ತೆ. 3 ಸೈಜಸ್ ಸಿಗುತ್ತೆ. ಹೌದು. ಇದಕ್ಕೂ ಎಲ್ಲ ಏನ್ ಗೊತ್ತಾ ಮ್ಯಾಮ್, BLDC ಮೋಟರ್ ಬರುತ್ತೆ. ಯಾಕೆ BLDC ಜಾಸ್ತಿ ಇವಾಗ ಹೋಗ್ತಾ ಇರೋದು, ರನ್ ಆಗ್ತಾ ಇರೋದು ಅಂದ್ರೆ ಪವರ್ ಕನ್ಸಂಪ್ಷನ್ ಸೇವ್, ನಾಯ್ಸ್ ಕಮ್ಮಿ ಆಗೋದಕ್ಕೋಸ್ಕರ. ಈಗ ಹೌದು. ಆದ್ಮೇಲೆ ನೆಕ್ಸ್ಟ್ ಹೊಸ ಮಾಡೆಲ್ ಬಂದಿದ್ದು ನಿಮ್ಗೆ ಈ ಮಾಡೆಲ್. ಇದು ಕ್ವೈಟ್ ಪ್ರೋ ಆದ್ರೆ ಈ ಕ್ವೈಟ್ ಪ್ರೋ ಪ್ಲಸ್ ಸೆಕ್ಷನ್ ಜಾಸ್ತಿ ಇದೆ. 1800 ಸೆಕ್ಷನ್ ಬರುತ್ತೆ ಇದು. ಹೌದು, ಫುಲ್ ನಾಯ್ಸ್ ಫುಲ್ ಕಮ್ಮಿ ಬರುತ್ತೆ ನಿಮ್ಗೆ. ಇದು ಎಷ್ಟು ಸ್ಪೀಡ್ ವರ್ಗು ಇದೆ ಮ್ಯಾಮ್? ಇದು 9 ಸ್ಪೀಡ್. ಇದು 9 ಸ್ಪೀಡ್. ಹೌದು. ಮತ್ತೆ ಇದು ಏನಿದೆ, ಒಂದು BLDC ಮೋಟರ್ ಇದೆ, ಹೀಟ್ ಸೆನ್ಸರ್ ಇದೆ, ಸೆಕ್ಷನ್ ಜಾಸ್ತಿ ಇದೆ. ಹಬ್ಬದಲ್ಲಿ ಊಟ ಸಿಕ್ಕಿದ್ರೆ ಎಲ್ಲ ಒಂದೇ ಹಿಂಗೆ ವೆರೈಟಿ ಒಂದೇ ತಟ್ಟೆಲ್ ಸಿಕ್ಬಿಡುತ್ತೆ ಹಬ್ಬದ ಟೈಮ್ಗಳಲ್ಲಿ, ಹಂಗಂತ ಹೇಳ್ಬೋದು. ಇದನ್ನ ಎಲ್ಲಾನು ಇದೆ, ಸೆಕ್ಷನ್ ಜಾಸ್ತಿ ಇದೆ, ಹೀಟ್ ಸೆನ್ಸರ್ ಇದೆ ನಿಮ್ಗೆ, ಮತ್ತೆ ನಾಯ್ಸ್ ಕಮ್ಮಿ ಇದೆ, ಸೆಲ್ಫ್ ಕ್ಲೀನಿಂಗ್ ಇದೆ, ಎಲ್ಲಾ ಆಪ್ಷನ್ ಬರುತ್ತೆ. ಇದ್ರಲ್ಲೂ ಸಹ 3 ಸೈಜ್ ಸಿಗತ್ತೆ. ಒಂದು 2 ಫೀಟ್ 2.5 3 ಫೀಟ್ 2 ಫೀಟ್ ಬೇಕಾದ್ರೆ ಇಲ್ಲೇ ಇದೆ, ಇದನ್ನು ನೋಡ್ಬೋದು ಮ್ಯಾಮ್. ಇದು 2 ಫೀಟ್ ಅಲ್ವಾ? ಹೌದು. ಇದು ಅಷ್ಟೇ BLDC ಮೋಟರ್ ಬರುತ್ತೆ ಇದಕ್ಕೂ. ನಿಮ್ಗೆ ಚಿಮ್ನಿ ನೋಡಿದ್ರೆ ಅನ್ಸೋದು ಎಲ್ಲ ವೆರೈಟಿ ಡಿಫ್ರೆಂಟ್ ಆಗಿದೆ ಅಂತ. ಹೌದು ಮ್ಯಾಮ್. ಇಲ್ಲಿ ಬರಕ್ಕಿಂತ ಮುಂಚೆ ಚಿಮ್ನಿ ಅಂದ್ರೆ ಏನೋ ಒಂದು ಸ್ಟ್ಯಾಂಡ್ ಅಲ್ಲಿ ಇರುತ್ತೆ, ಕರ್ವ್ ಇರುತ್ತೆ ಅಷ್ಟೇ ಅನ್ಕೊಂಡಿರ್ತೀವಿ. ಆಮೇಲೆ ಈಗ ನೀವು ಸ್ಟ್ಯಾಂಡ್ ಕರ್ವ್ ನೋಡ್ರಿ, ಇವಾಗ ಬಾಕ್ಸ್ ಅಲ್ಲೂ ಸಹ ಸಿಗುತ್ತೆ, ಬಾಕ್ಸ್ ಸೀರೀಸ್ ಅಲ್ಲಿ ಸಿಗುತ್ತೆ. ಬಾಕ್ಸ್ ಯಾಕಂದ್ರೆ ಕೆಲವರು ವುಡ್ ಅಲ್ಲಿ ಫಿಕ್ಸ್ ಮಾಡಕ್ಕೆ ನೋಡ್ತಾರೆ, ನಮ್ಗೆ ಚಿಮ್ನಿ ಆಚೆ ಎಲ್ಲ ಕಾಣಿಸ್ಬಾರ್ದು, ಫುಲ್ ಈ ಪೋರ್ಷನ್ಸ್ ಮಾತ್ರನೇ ಕಾಣಿಸ್ಬೇಕು ಅಂದಾಗ ವುಡ್ ಒಳಗೆ ಫಿಕ್ಸ್ ಮಾಡೋರು ಈ ತರ ಮಾಡಲ್ಸ್ ಗೆ ಹೋಗ್ತಾರೆ ಮ್ಯಾಮ್. ಅವಾಗ ವುಡ್ ಒಳಗಡೆ ಇದು ಕುತ್ಕೊಳ್ಳುತ್ತೆ, ಹೊರಗಡೆ ಇದು ಮಾತ್ರ ಕಾಣಿಸುತ್ತೆ. ಇದು ಫೇಬರ್ ಇಂಟೀರಿಯರ್ ಇದು ಕ್ಲೋಸ್ ಮಾಡ್ಕೊಂಡ್ ಬಿಡ್ಬೋದು. ಹೌದು ಮ್ಯಾಮ್. ಇದರಲ್ಲಿ ಫೇಬರ್ ಕಂಪ್ನಿಲಿ ಇದೆ, ಎಲಿಕಾ ಕಂಪ್ನಿಲಿ ಇದೆ, ಕ್ರಾಂಪ್ಟನ್ ಕಂಪ್ನಿಲಿ ಇದೆ. ಇವಾಗ ಸದ್ಯಕ್ಕೆ ಡಿಸ್ಪ್ಲೇ ಇರೋದು ಕ್ರಾಂಪ್ಟನ್ ಅಲ್ಲಿ ಇದೆ. ಕ್ರಾಂಪ್ಟನ್ ಅಲ್ಲಿ ಮಾತ್ರ ನಾನು ತೋರಿಸ್ತೀನಿ ಮ್ಯಾಮ್. ಇದು ಬಂದು ಕ್ವೈಟ್ ಪ್ರೋ ಪ್ಲಸ್ ಅಂದ್ರೆ ನಾನು ಅವಾಗ ಕ್ವೈಟ್ ಪ್ರೋ ಸ್ಟ್ಯಾಂಡ್ ಅಲ್ಲಿ ತೋರಿಸ್ದೆ ಅಲ್ಲ, ಅದೇ ತರ 3 ತರ ಸೈಜಸ್ ಇದೆ ಮ್ಯಾಮ್. ಒಂದು ಕ್ವೈಟ್ ಪ್ರೋ ಪ್ಲಸ್ ಸ್ಟ್ಯಾಂಡ್ ಅಲ್ಲಿ ಇದೆ, ಕರ್ವ್ ಅಲ್ಲಿ ಇದೆ, ಬಾಕ್ಸ್ ಇರುತ್ತೆ. 3 ಸೈಜಸ್ ಬರುತ್ತೆ, 3 ಮಾಡೆಲ್ಸ್ ಗಳು ಬರುತ್ತೆ, 3 ಶೇಪ್ ಬೇರೆ ಬರುತ್ತೆ. ಹೌದು. ಇದು ಅಷ್ಟೇ 9 ಸ್ಪೀಡ್ ಬರುತ್ತೆ ಮ್ಯಾಮ್. ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ, 1700 ಸೆಕ್ಷನ್ ಬರುತ್ತೆ. ಇದು ಬೂಸ್ಟರ್ ಅಂದ್ರೆ 9 ಸ್ಪೀಡ್ ಕೊಟ್ಟೋಗುತ್ತೆ. ಆಟೋ ಕ್ಲೀನು ಬರುತ್ತೆ. ಇದು ನಾಯ್ಸ್ ಎಲ್ಲ ನಿಮ್ಗೆ ಕೇಳಿಸೋದಿಲ್ಲ, ಅಷ್ಟು ಕಮ್ಮಿ ಇದೆ. ಇವಾಗ ಈ ಶೋರೂಮ್ ಅಲ್ಲಿ ಸ್ವಲ್ಪ ಕೇಳಿಸುತ್ತೆ, ಬಟ್ ನೀವು ಮನೆಗಳಲ್ಲಿ ಫಿಕ್ಸ್ ಮಾಡಿದ್ರೆ ಇಷ್ಟು ಕೇಳಿಸೋದಿಲ್ಲ, ಯಾಕಂದ್ರೆ ಪೈಪ್ ಹಾಕಿರ್ತೀವಿ. ಇಲ್ಲಿ ವಿತೌಟ್ ಪೈಪ್ ಇದೆಲ್ಲ ನಾಯ್ಸ್ ಸ್ವಲ್ಪ ಶೋರೂಮ್ ಬಂದಾಗ ಅನ್ಸುತ್ತೆ ನಾಯ್ಸ್ ಇದೆ ಅಂತ, ಬಟ್ ಮನೆಗಳಲ್ಲಿ ಫಿಕ್ಸ್ ಮಾಡಿದಾಗ ಅಷ್ಟು ನಾಯ್ಸ್ ಎಲ್ಲ ಬರೋದಿಲ್ಲ. ಅದಕ್ಕೆ ಎಲ್ಲ BLDC ನಾಯ್ಸ್ ಕಮ್ಮಿ ಬರಕ್ಕೋಸ್ಕರ, ಪವರ್ ಕಂಜೆಷನ್ಗೋಸ್ಕರ BLDC ಹೋಗೋದು. ಇದು ಬಂದು 2 ಫೀಟ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ 3 ಫೀಟ್ ಬೇಕಾದ್ರೆ 3 ಫೀಟ್ ಸಿಗತ್ತೆ. ಇದೆಲ್ಲ ಹೊಸ ಮಾಡೆಲ್ ಮ್ಯಾಮ್. ಕ್ವೈಟ್ ಪ್ರೋ ಪ್ಲಸ್ ಯಾವ್ಯಾವ ಬಂದಿದೆ ಇವಾಗ ಲಾಂಚ್ ಆಗಿರೋ ಮಾಡೆಲ್. ಇದೊಂದ್ ಮಾಡೆಲ್ ಇದು ಇವಾಗ ಲಾಂಚ್ ಆಗಿರೋ ಮಾಡೆಲ್ಸ್ ಗಳಿದು. ಓಕೆನಾ? ಇವಾಗ ಅಲ್ಲಿ ನೀವು 2 ಫೀಟ್ ನೋಡಿದ್ರಲ್ವಾ, ಇದು 3 ಫೀಟ್. ಎಷ್ಟು ದೊಡ್ಡದಾಗಿದೆ ಸೈಜ್. ಇದ್ರಲ್ಲಿ 2.5 ಬೇಕಾದ್ರೆ 2.5 ಸಿಗತ್ತೆ. ಇದು ಅಷ್ಟೇ, ಸೆನ್ಸರ್ ಬರುತ್ತೆ, ಟಚ್ ಬರುತ್ತೆ. ಆನ್ ಮಾಡಕ್ಕೂ ಕಷ್ಟ ಇಲ್ಲ ಮ್ಯಾಮ್. ಒಂದ್ಸಲಿ ಹಾಯ್ ಒಂದ್ಸಲಿ ಬಾಯ್ ಮಾಡ್ಬಿಟ್ರೆ ಸಾಕು, ಅದೇ ಆನ್ ಆಗ್ಬಿಡುತ್ತೆ. ಇವಾಗೆಲ್ಲ ಮುಂಚೆಲ್ಲ ಬಟನ್ಸ್ ಬರ್ತಿತ್ತು, ಇವಾಗೆಲ್ಲ ಬಟನ್ಸ್ ಇಲ್ಲ, ಎಲ್ಲ ಸೆನ್ಸರ್ ಬೇಕಾದ್ರೆ ಸೆನ್ಸರ್ ಯೂಸ್ ಮಾಡಿ, ಟಚ್ ಬೇಕಾದ್ರೆ ಟಚ್ ಯೂಸ್ ಮಾಡಿ. ಹೌದು. ಕ್ರಾಂಪ್ಟನ್ ಟಾಪ್ ಎಂಡ್ ಮಾಡಲ್ ಈ ಮಾಡೆಲ್ ಬರುತ್ತೆ. ಹೌದು. ಇದು ಬಂದು ಗ್ರ್ಯಾಂಡ್ ಆಟ. ಇದು ನೇಮ್ ಅಲ್ಲೇ ಇದೆ ಗ್ರ್ಯಾಂಡ್ ಅಂತ. ಇದ್ರ ಸೆಕ್ಷನ್ಸ್ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಇಷ್ಟೊಂದು ಇದೆಯಾ ಅಂತ. ಇದು ಸೆಕ್ಷನ್ ಬಂದು 2000 ಸೆಕ್ಷನ್ ಬರುತ್ತೆ. ಹೌದು ಮ್ಯಾಮ್. ಇದು ಫುಲ್ ಎಲ್ಲ ಡಿಜಿಟಲ್ ಮ್ಯಾಮ್. ಇದು ಫುಲ್ ನೋಡಿ, ಈಗ ಕಾರ್ ಗಳಲ್ಲಿ ವಾಲ್ಯೂಮ್ ಮಾಡುವಾಗ ಹಿಂಗೆಲ್ಲ ಮಾಡ್ತಿರಲ್ಲ, ಸೇಮ್ ಹಂಗೆಲ್ಲ ಮಾಡ್ಕೋಬಹುದು. ನೋಡಿ ಸ್ಪೀಡ್ ಹೋಗ್ತಾ ಇದೆ, ನಾಯ್ಸ್ ಅಂತ ಬರೋದೇ ಇಲ್ಲ. ಫುಲ್ ಕಮ್ಮಿ ಇದೆ ನಾಯ್ಸ್. ಸೆನ್ಸರ್ ಮಾಡ್ಕೋಬಹುದು, ಟಚ್ ಮಾಡ್ಕೋಬಹುದು, ಆಟೋಮೆಟಿಕ್. ಇದ್ರ ಗ್ರಿಲ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಯಾಕೆ ಟಾಪ್ ಎಂಡ್ ಮಾಡಲ್ ಅಂತ ಹೇಳ್ತೀವಿ ಅಂದ್ರೆ ಅದಕ್ಕೋಸ್ಕರ. ಇದಕ್ಕೂ BLDC ಮೋಟರ್ ಬರುತ್ತೆ ಮ್ಯಾಮ್. ಹೌದು. ವಾರಂಟಿ ಎಲ್ಲ ನಾನು ಹೇಳಲಿಲ್ಲ, ಇವಾಗ ಹೇಳ್ತೀನಿ. ಈಗ ಏನೇನ್ ಚಿಮ್ನಿ ನೋಡಿದ್ರು ಅಷ್ಟದು ವಾರಂಟಿ ಎಲ್ಲ 10 ಇಯರ್ ವಾರಂಟಿ ಇದೆ ಮ್ಯಾಮ್. 10 ಇಯರ್ ವಾರಂಟಿ. ಹೌದು, 10 ಇಯರ್ ವಾರಂಟಿ ಬರುತ್ತೆ. ಮೋಟರ್ ವಾರಂಟಿ ಎಲ್ಲ 10 ಇಯರ್ ಬರುತ್ತೆ. ಪ್ರಾಡಕ್ಟ್ ವಾರಂಟಿ ಎಲ್ಲ ಬಂದು ಕೆಲವೊಂದು 2 ಇಯರ್ ಇದೆ, ಕೆಲವೊಂದು 1 ಇಯರ್ ಇದೆ.
ಮೋಟರ್ ವಾರಂಟಿ ಅಂದ್ರೆ 10 ಇಯರ್ ಬರುತ್ತೆ ಮ್ಯಾಮ್. ಇವಾಗ ಏನಾದ್ರು ಸರ್ವಿಸಸ್ ಏನಾದ್ರು ಮಾಡಿಸ್ಬೇಕಂತ ಹೇಳಿದ್ರೆ ಮ್ಯಾಮ್ ಇವಾಗ ಆಟೋ ಕ್ಲೀನ್ ಬಂದ್ಮೇಲೆ ಏನು ಸರ್ವಿಸ್ ಅಂತ ಏನು ಬರಲ್ಲ ಮ್ಯಾಮ್. ಓಕೆನಾ, ಅದು ನಿಮ್ಗೆ ಏನಾರು ಸರ್ವಿಸ್ ಮಾಡಿಸ್ಬೇಕು ಅನ್ಸಿದ್ರೆ ವರ್ಷಕ್ಕೋ 1 ವರ್ಷಕ್ಕೋ ಒಂದ್ಸಲಿ ಕರೆದು ಟೆಕ್ನಿಷಿಯನ್ ಕರೆದು ಸರ್ವಿಸ್ ಮಾಡಿ ಇನ್ನು ಲೈಫ್ ಜಾಸ್ತಿ ಬರುತ್ತೆ. ಈಗ 10 ವರ್ಷ ಏನ್ ಕೊಟ್ಟಿದಾರೋ ಅದಿನ 10 ವರ್ಷ ಎಕ್ಸ್ಟ್ರಾ ಆಗ್ಬೋದು ಸರ್ವಿಸ್. ಈಗ ನಾವು 2 ವೀಲರ್ ಎಲ್ಲ ಸರ್ವಿಸ್ ಮಾಡಿಸ್ತಾ ಇದ್ರೆ ಅದು ಹೋಗ್ತಾನೆ ಇರುತ್ತೆ. ನಾವು ಓಡಿಸ್ಕೊಂಡು ಕೂತ್ಕೊಂಡ್ರೆ ಒಂದ್ಸಲಿ ಪ್ರಾಬ್ಲಮ್. ಅದಕ್ಕೆ ಸರ್ವಿಸ್ ಇಂಪಾರ್ಟೆಂಟ್ ಇದೆ ಮ್ಯಾಮ್, ಮಾಡಿಸ್ಬೇಕು. ಜಾಸ್ತಿ ಏನಿರಲ್ಲ ಮ್ಯಾಮ್, ನಿಮ್ ಚಿಮ್ನಿ ಮೇಲೆ ಡಿಪೆಂಡ್. 600 ಇಂದ ಸ್ಟಾರ್ಟ್ ಆಗುತ್ತೆ. ವರ್ಷಕ್ಕೆ 1 ವರ್ಷಕ್ಕೆ ಮಾಡ್ಬೋದಲ್ವಾ ಸರ್ವಿಸ್ ಮಾಡ್ಸೋದ್ರಿಂದ ನಿಮ್ ಲೈಫ್ ಜಾಸ್ತಿ ಬರುತ್ತೆ. ಬಾಳ್ಕೆ ಇನ್ನು ತುಂಬಾ ದಿನ ಬರುತ್ತೆ. ಏನಿಲ್ಲ ಮ್ಯಾಮ್, ನಮ್ಗಾದ್ರೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಕಸ್ಟಮರ್ ಕೇರ್ ಗೆ ಫುಲ್ ವ್ಯಾರಂಟಿ ಕಾರ್ಡ್ ಎಲ್ಲ ನಿಮ್ ಬಾಕ್ಸ್ ಅಲ್ಲೇ ಇರುತ್ತೆ. ಆ ಬಾಕ್ಸ್ ನ ಓಪನ್ ಮಾಡಿ ಅದ್ರಲ್ಲಿ ಕಸ್ಟಮರ್ ಕೇರ್ ನಂಬರ್ ಇರುತ್ತೆ. ಅದಕ್ಕಾದ್ರೂ ಮಾಡಿ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಬೋದು. ಆಗ್ಲಿಲ್ವಾ ನಮಗ್ ಕಾಲ್ ಮಾಡಿ ನಾವು ಕಳ್ಸ್ಕೊಡ್ತೀವಿ. ಯಾವ್ಯಾವ ಬ್ರ್ಯಾಂಡ್ ತಗೋತ್ರ ಆ ಬ್ರ್ಯಾಂಡ್ ಕಡೆಯಿಂದಾನೇ ಬರ್ತಾರೆ. ಇವಾಗ ಇಷ್ಟವರೆಗೂ ನಾನು ಚಿಮ್ನಿ ಬಗ್ಗೆ ಹೇಳ್ದೆ ನಿಮ್ಗೆ. ನೆಕ್ಸ್ಟ್ ಬಂದು ಹಾಬ್ ಬಗ್ಗೆ ತಿಳ್ಕೊಳ್ಳೋಣ. ಹಾಬ್ ಅಂದ್ರೆ ಏನು ಅಂತ ಕೇಳ್ತಾರೆ ಎಲ್ಲ. ಹಾಬ್ ಅಂದ್ರೆ ಇದನ್ನು ಸಹ ಸ್ಟವ್ ಮ್ಯಾಮ್. ಇದರಲ್ಲಿ 2 in 1 ಆಪ್ಷನ್ ಬರುತ್ತೆ. ಬೇಕಾದ್ರೆ ಬಿಲ್ಟಿನ್ ಆದ್ರೂ ಮಾಡ್ಬೋದು, ಟೇಬಲ್ ಟಾಪ್ ತರಾನು ಯೂಸ್ ಮಾಡ್ಕೋಬಹುದು. 2 in 1 ಆಪ್ಷನ್ ಬರುತ್ತೆ. ಕುಕ್ ಟಾಪ್ ಅಲ್ಲಿ ಬಂದು ನಾರ್ಮಲ್ ಬರ್ನಲ್ಸ್ ಬರುತ್ತೆ. ಹಾಬ್ ಅಲ್ಲಿ ಬಂದು ಬರ್ನಲ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬರುತ್ತೆ. ಮತ್ತೆ ಇದ್ರಲ್ಲೂ ಸೈಜಸ್ ಸಿಗುತ್ತೆ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಚಿಮ್ನಿ ಯಾವ ಸೈಜ್ ಹಾಕ್ತಿರೋ ಆ ಸೈಜ್ಗೆ ಸ್ಟವ್ ತಗೋಬಹುದು. ಈಗ 2 feet ಹಾಕಿದ್ರೆ 2 feet ಸ್ಟವ್ ತಗೋಬೇಕು. ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಫಸ್ಟ್ ಒಂದ್ಸಲಿ ವಿಸಿಟ್ ಮಾಡಿ ಸೈಜ್ ಗಳು ನೋಡ್ಕೊಳ್ಳಿ ಅಂತಾನೆ ಹೇಳೋದು. ಆಗ ನೋಡಿ ಸ್ವಲ್ಪ ದೊಡ್ಡ ಸ್ಟವ್ ತಗೋಬಹುದು ಅಲ್ವಾ, ಅದಕ್ಕೋಸ್ಕರ. ಇದು 2 feet ಅಂದ್ರೆ ಇದು 2 feet ಬರುತ್ತೆ. ಇದರಲ್ಲಿ 3 ಸೈಜಸ್ ಸಿಗುತ್ತೆ. ಒಂದು 2 feet, ಒಂದು 2.5 feet, 3 feet. ಇದು 2 feet ಸೈಜ್. ಇದು ಮ್ಯಾಕ್ಸಸ್ ಅಂತ ಫೇಬರ್ದು ಮಾಡೆಲ್. ಫೇಬರ್ ಕಂಪ್ನಿ ಅಂದ್ರೆ ಬರೀ ಫೇಬರ್ ಅಂತ ನೇಮ್ ಬರಲ್ಲ, ಮಾಡೆಲ್ ನೇಮ್ ಬರುತ್ತೆ. ಇದು ಬಂದು ಮ್ಯಾಕ್ಸಸ್ ಅಂತ ಮಾಡೆಲ್ಸ್ ಬರುತ್ತೆ. ಇದೆಲ್ಲ ನಿಮ್ಗೆ ಫ್ಲೇಮ್ ಎಲ್ಲ ಸ್ವಲ್ಪ ಚೆನ್ನಾಗಿ ಬರೋದಿಕ್ಕೆ ಎಲ್ಲ ಲೈನ್ಸ್ ಇದೆ. ಫ್ಲೇಮ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಹಾಬ್ ಅಲ್ಲಿ 2 ತರ ಬರುತ್ತೆ. ಒಂದು ಫುಲ್ಲಿ ಬ್ರಾಸ್, ಇನ್ನೊಂದು ಹಾಬ್ ಬ್ರಾಸ್ ಅಂತ ಬರುತ್ತೆ. ಇದು ಬಂದು ಅಲ್ಯೂಮಿನಿಯಂ ಬರುತ್ತೆ, ಇದು ಬ್ರಾಸ್ ಬರುತ್ತೆ. ಅದಕ್ಕೆ ಇದಕ್ಕೆ ಹಾಬ್ ಬ್ರಾಸ್ ಅಂತ ಹೇಳ್ತೀವಿ. ಕ್ಲೀನಿಂಗ್ ಎಲ್ಲ ಈಸಿ, ಉಕ್ಕಿದ್ರೆ ಒಳಗಡೆ ಹೋಗುತ್ತೆ ಹಂಗೆಲ್ಲ ಏನಿಲ್ಲ. ಹಿಂಗೆ ಕ್ಲೀನಿಂಗ್ ಈಸಿ ಇದೆ ಅಲ್ವಾ ಇದರಲ್ಲಿ. ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಇದು ಸೈಜ್ ಸ್ವಲ್ಪ ದೊಡ್ಡದ್ ಬೇಕಂದ್ರೆ ಈ ಸೈಜ್ಗೆ ಹೋಗ್ಬೋದು. ಇಲ್ಲಿ ಸೈಜ್ಗೆ ಹೌದು. ಇದು ನೋಡಿ ಸೈಜ್ ಎಷ್ಟು ದೊಡ್ಡದಾಗಿದೆ. ಆಗ 3 feet ಚಿಮ್ನಿಗೆ 3 feet ಸೈಜ್ ತಗೋಬಹುದು ನೋಡಿ ಸೈಜ್. ಹೌದು, ಬೆಟರ್. ಅದೇ ಒಂದ್ಸಲಿ ಶೋರೂಮ್ ಬಂದು ವಿಸಿಟ್ ಮಾಡಿದ್ರೆ ಸೈಜ್ ಐಡಿಯಾ ಬರುತ್ತೆ. ಯಾಕಂದ್ರೆ ವಿಡಿಯೋದಲ್ಲಿ ಐಡಿಯಾ ಸಿಗೋದಿಲ್ಲ. ಮತ್ತೆ ಇನ್ನೊಂದ್ ಏನ್ ಪ್ರಾಬ್ಲಮ್ ಆಗ್ತದೆ, ಫೋನ್ ಮಾಡಿ ಸೈಜಸ್ ಗೊತ್ತಿರಲ್ಲ, ಆ ಪ್ರೈಸ್ ಎಷ್ಟು ಅಂದ್ರೆ ಹೇಳಕ್ಕಾಗಲ್ಲ. ನೀವು ಸೈಜಸ್ ತಿಳ್ಕೊಂಡ್ ಹೇಳಿದ್ರೆ ಅದ್ರದ್ದು ಏನ್ ಪ್ರೈಸ್ ಅಂತ ನಾವ್ ಹೇಳ್ಬಹುದು. ಇದು ಸ್ಟವ್ ಪ್ರೈಸ್ ಎಲ್ಲ ನಾನು ಇಲ್ಲಿ ನೋಡಿ, ಈ ಪ್ರೈಸ್ ಇದೆ, ಇಲ್ಲಿ 18,000 ಇದೆ. ಅದನ್ನ ಇದಕ್ಕಿಂತ ಕಮ್ಮಿ ಮಾಡ್ತೀವಿ. ಈ ಸ್ಟವ್ ಮಾಡ್ಕೊಡ್ತೀರಾ? ಹೌದು, ಖಂಡಿತ ಕಮ್ಮಿ ಮಾಡ್ತೀವಿ. ಪ್ರೈಸಸ್ ಇದೆ ಬಟ್ ನಾವ್ ಇದಕ್ಕಿಂತ ಕಮ್ಮಿ ಮಾಡ್ತೀವಿ. ಆನ್ಲೈನ್ ಅಲ್ಲಿ ಏನ್ ಪ್ರೈಸ್ ಅದನ್ನ ಮಾತ್ರ ಹಾಕಿದೀರಾ? ಹೌದು. ಮತ್ತೆ ಇನ್ನೊಂದ್ ಮಾಡೆಲ್ ಬಂದು ಫೇಬರ್ ಅಲ್ಲಿ ಈಗ ಹೊಸದಾಗಿ ಬಂದಿರೋ ಮಾಡೆಲ್ ಇದು ಹೊಸದಾಗಿ ಬಂದಿರೋದು ಮ್ಯಾಟ್ ಫಿನಿಶಿಂಗ್. ಓಕೆ, ಮ್ಯಾಟ್ ಫಿನಿಶಿಂಗ್ ನೋಡಿ. ಅದೆಲ್ಲ ಗ್ಲಾಸ್ ಫಿನಿಶಿಂಗ್, ಇದು ಮ್ಯಾಟ್ ಫಿನಿಶಿಂಗ್. ಹಿಂಗಿದೆ ನೋಡಿ ಫಿನಿಶಿಂಗ್. ನೋಡಿ ಮುಟ್ಟೋದನ್ನ ಎಷ್ಟು ಚೆನ್ನಾಗಿ ಅನ್ಸುತ್ತೆ. ಸ್ಕ್ರಾಚ್ ಆಗಲ್ಲ. ನೀವ್ ಏನೇ ಮಾಡೋ ಸ್ಕ್ರಾಚ್ ಆಗಲ್ಲ. ಮತ್ತೆ ಇದ್ರಲ್ಲಿ ಬಿಗ್ ಬರ್ನಲ್ ಬರುತ್ತೆ, ಒಂದು ಮೀಡಿಯಂ ಬರುತ್ತೆ, 2 ಸ್ಮಾಲ್ ಬರುತ್ತೆ. ಇದು 2 ಸ್ಮಾಲ್, ಒಂದು ಮೀಡಿಯಂ, ಒಂದು ದೊಡ್ಡ ಬರ್ನಲ್ ಬರುತ್ತೆ. ಹೌದು, ಇದ್ರಲ್ಲೂ ಅಷ್ಟೇ ಒಂದು 2 feet, 2.5, 3 feet 3 ಸೈಜಸ್ ಸಿಗುತ್ತೆ. 3 ಸೈಜಸ್ ಸಿಗುತ್ತೆ. ಹೌದು. ಇದ್ರ ಮಾಡೆಲ್ ನೇಮ್ ಬಂದು ಡೆಲ್ಲಾ ಅಂತ ಮಾಡೆಲ್ ನೇಮ್ ಇದೆ. ಡೆಲ್ಲಾ ಅಂತ. ಹೌದು, ಅಂದ್ರೆ ಮಾಡೆಲ್ ಡಿಫ್ರೆಂಟ್ ಆಗಿ ನೇಮ್ ಗಳಿದೆ. ಹೌದು. ನೆಕ್ಸ್ಟ್ ಬರ್ತೀವಿ ಅಂದ್ರೆ ಈ ಮಾಡೆಲ್ ಬರುತ್ತೆ. ಇದು ಟಾಪ್ ಮಾಡೆಲ್. ಅವಾಗ್ಲಿಂದನು ಫೇಬರ್ ತುಂಬಾ ಮೂವ್ಮೆಂಟ್ ಆಗ್ತಿರೋ ಮಾಡೆಲ್ ಟಾಪ್ ಮಾಡೆಲ್. ಹೌದು, ಇದು ಟಾಪ್ ಅಂತ ಮಾಡೆಲ್ ನೇಮ್. ಇದು ಬಿಗ್ ಬರ್ನಲ್ ಬರುತ್ತೆ, ಒಂದು ಮೀಡಿಯಂ ಬರುತ್ತೆ, 2 ಸ್ಮಾಲ್ ಬರುತ್ತೆ. ಇವೆಲ್ಲ ಸ್ವಲ್ಪ ಹೆವಿ ಇರುತ್ತೆ, ನೀವೇ ನೋಡ್ಬೋದು. ಹೌದಾ ಮ್ಯಾಮ್, ಸಖತ್ ಹೆವಿ ಇದೆ. ನಾರ್ಮಲ್ ಗೇಜ್ ಜಾಸ್ತಿ ಬರುತ್ತೆ. ಯೂಸ್ ಮಾಡ್ತೀವಲ್ಲ ಗ್ಯಾಸ್ ಸ್ಟವ್ಸ್, ಅದೆಲ್ಲ ತುಂಬಾ ಲೈಟ್ ವೈಟ್ ಇರುತ್ತೆ. ಇದೆಲ್ಲ ಫುಲ್ಲಿ ಬ್ರಾಸ್ ಬರುತ್ತೆ. ಇದು ಬ್ರಾಸ್ ಬರುತ್ತೆ, ಇದು ಬ್ರಾಸ್ ಬರುತ್ತೆ. ಇದು ಫುಲ್ ಬ್ರಾಸ್ ಎಲ್ಲ ಬರುತ್ತೆ. ಹೌದು. ಬರ್ನಲ್ ನೋಡಿ ಎಷ್ಟು ದೊಡ್ಡದಾಗಿದೆ. ಈಗ ನೀವು ರೊಟ್ಟಿ ಎಲ್ಲಾ ಮಾಡ್ತೀರಂದ್ರೆ ಫುಲ್ ಎಲ್ಲಾ ಕಡೆನೂ ಬೇಕಿಂಗ್ ಆಗುತ್ತೆ. ಹೌದು. ಇವಾಗ ನಾವು ನಾರ್ಮಲ್ ಇದ್ದಕ್ಕೂ ನೋಡಿದ್ರೆ ಸ್ಟವ್ಸ್ ಒಂದ್ ಕಡೆ ಇವಾಗ ರೊಟ್ಟಿ ಸುಡ್ಬೇಕಂದ್ರೆ ಒಂದ್ ಕಡೆ ಬೆಂದಿರುತ್ತೆ, ಇನ್ನೊಂದ್ ಕಡೆ ಬೆಂದಿರಲ್ಲ. ಯಾಕಂದ್ರೆ ಫ್ಲೇಮ್ ಅಷ್ಟು ಬರೋದಿಲ್ಲ. ಹೌದು, ಇದ್ರಲ್ಲಿ ಏನಿಲ್ಲ. ಮತ್ತೆ ಸಿಂಗಲ್ ಫ್ಲೇಮ್ ಬೇಕಾದ್ರೆ ಇಷ್ಟರಲ್ಲೇ ಫ್ಲೇಮ್ ಬೇಕಾದ್ರೆ ಇಷ್ಟರಲ್ಲೇ ಫ್ಲೇಮ್ ಮಾಡ್ಕೋಬಹುದು. ಈಗ ನಾವು ತವಾ ಇಲ್ದೆ ರೊಟ್ಟಿ ಚಪಾತಿ ಎಲ್ಲಾ ಪುಲ್ಕ ಮಾಡ್ತಾ ಗೊತ್ತಾ, ಆ ತರ ಮಾಡಿ ನಮ್ಗೆ ಫ್ಲೇಮ್ ಜಾಸ್ತಿ ಅವಶ್ಯಕತೆ ಇರಲ್ಲ. ಇಷ್ಟು ಸಿಂಗಲ್ ಫ್ಲೇಮ್ ಬೇಕಾದ್ರೆ ಸಿಂಗಲ್ ಫ್ಲೇಮ್ ಮಾಡ್ಕೋಬಹುದು. ಆಮೇಲೆ ಇದ್ರಲ್ಲಿ ಇನ್ನೊಂದ್ ಏನಿದೆ ಅಂದ್ರೆ ಸೇಫ್ಟಿ ಡಿವೈಸ್ ಇದೆ ಮ್ಯಾಮ್ ಇದ್ರಲ್ಲಿ. ಈಗ ಏನಾದ್ರು ಉಕ್ಕಿ ಫ್ಲೇಮ್ ಹೋದ್ರೆ ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಗ್ಯಾಸ್ ಆಫ್ ಕಟ್ ಆಫ್ ಅದೇ ಆಗ್ಬಿಡಿ. ಈಗ ವಿಂಡೋ ಓಪನ್ ಇರುತ್ತೆ, ನಿಮ್ಗೆ ಗೊತ್ತಿರಲ್ಲ, ಗಾಳಿ ಬೀಸಿದಾಗ ಫ್ಲೇಮ್ ಹೊಟ್ಟೋಗಿರುತ್ತೆ. ಆಮೇಲೆ ಹಾಲು ಉಗ್ದಾಗ ಜಾಸ್ತಿ ಹಾಲೇ ಸಾಮಾನ್ಯ ಉಗ್ಸೋದು ಜಾಸ್ತಿ, ಆಗ ಫ್ಲೇಮ್ ಹೊಟ್ಟೋಗ್ ಗ್ಯಾಸ್ ಹೋಗ್ತಾನೆ ಇರುತ್ತೆ. ಅದಕ್ಕೋಸ್ಕರ ಇವಾಗ ಸೇಫ್ಟಿ ಡಿವೈಸ್ ಗೋಸ್ಕರ ಇವಾಗ ಈ ತರ ಎಲ್ಲ ಹಾಬ್ ಗಳಲ್ಲಿ ಸೇಫ್ಟಿ ಡಿವೈಸ್ ಬಂದಿದೆ.
ಈಗ ಇದು ಫೇಬರ್ ಅಲ್ಲಿ ಇನ್ನ ತುಂಬಾ ಹಾಬ್ ಗಳಿದಾವೆ. ನಾನು ಇವಾಗ ಇಷ್ಟೇ ತೋರಿಸ್ತಾ ಇದ್ದೀನಿ. ಯಾಕಂದ್ರೆ ಹೇಳ್ದಂಗೆ ಜಾಗ ಇಲ್ಲ ಅಲ್ಲ, ಎಲ್ಲ ಕುಕ್ ಟಾಪ್. ಫೇಬರ್ ಕಂಪ್ನಿದು ಕುಕ್ ಟಾಪ್ ಇದೆಲ್ಲ. ಕುಕ್ ಟಾಪ್ ಇದೆಲ್ಲ. ಇದು ಬೇಕಾದ್ರೆ 2 in 1 ಆಪ್ಷನ್. ಇದು ಬರೀ ಟೇಬಲ್ ಟಾಪ್ ತರ. ಈಗ ನೋಡಿ ಕುಕ್ ಟಾಪ್ ಸ್ವಲ್ಪ ಡಿಫ್ರೆಂಟ್ ಆಗಿ ಬಂದಿದೆ. ಮುಂಚೆ ಎಲ್ಲ ನಾರ್ಮಲ್ ಆಗಿತ್ತು, ಇವಾಗ ನೋಡಿ ಎಲ್ಲ ಡಿಫ್ರೆಂಟ್ ಆಗಿ ಬಂದಿದೆ. ಹೌದು, ಕಾಣಿಸ್ತಾ ಇದೆ ಬರ್ನಲ್ಸ್ ಎಲ್ಲ. ಇದು ಇವಾಗ ಹೆವಿ ಕೊಟ್ಟಿದ್ದಾರೆ. ಇವಾಗ ಹೆವಿ ಕೊಟ್ಟಿದ್ದಾರಮ್ಮ. ಕ್ವಾಲಿಟಿ ವೈಸ್ ಚೆನ್ನಾಗಿ ಕೊಟ್ಟಿದ್ದಾರೆ ಮ್ಯಾಮ್. ಇವಾಗ ಇನ್ನೊಂದ್ ಮಾಡಲ್ ಕ್ಲೀನಿಂಗ್ ಈಸಿ ಬೇಕು ಅಂತ ಇದೊಂದು ಹೊಸ ಮಾಡಲ್ ಬಂದಿದೆ. ಇವಾಗ ನಮ್ಗೆ ಈಸಿ ಕ್ಲೀನಿಂಗ್ ಮಾಡ್ಬೇಕು ಅಂತ ಇಷ್ಟಪಡೋರು ಇದಕ್ಕೆ ಹೋಗ್ಬೋದು. ಜಸ್ಟ್ ಲಿಫ್ಟ್ ಮಾಡಿದ್ರೆ ಸಾಕು, ಕ್ಲೀನಿಂಗ್ ಮಾಡ್ಕೋಬಹುದು ನೋಡಿ. ಇದು ಲಾಕ್ ಸಿಸ್ಟಮ್ ಇದೆ. ಇದು ಲಾಕ್ ಆದ್ರೆ ನಿಮ್ಗೆ ಬೀಳಲ್ಲ, ಹಿಂಗೆ ಹಿಂಗ್ ಮಾಡಿದ್ರು ಬೀಳಲ್ಲ ನೋಡಿ. ಇದನ್ನ ರಿಮೂವ್ ಮಾಡ್ಕೋಬಹುದು. ಇದು ಕುಕ್ ಟಾಪ್. ಇದು ಎಲಿಕಾ ಕಂಪ್ನಿದು ಹಾಬ್ ಬರುತ್ತೆ. ಇದು ಹಾಬ್ ಬ್ರಾಸ್ ಬರುತ್ತೆ. ಇದು ಸ್ವಲ್ಪ ಡಿಸೈನ್ ಆಗಿ ಕೊಟ್ಟಿದ್ದಾರೆ ಇದನ್ನ. ಇದ್ರಲ್ಲಿ ಬಿಗ್ ಬರ್ನಲ್ ಒಂದು ಮೀಡಿಯಂ, 2 ಸ್ಮಾಲ್ ಬರುತ್ತೆ. ಆಟೋಮೆಟಿಕ್ ಆನ್ ಆಗೋ ಆಪ್ಷನ್, ಆಟೋಮೆಟಿಕ್ ಆಗಿ ಆನ್ ಆಗುತ್ತೆ. ಶೆಲ್ ಹಾಕಿದ್ರೆ ಸಾಕಾಗುತ್ತೆ, ಆನ್ ಆಗುತ್ತೆ. ಇದು ಬಂದು 70 ಸೆಂಟಿಮೀಟರ್ ಬರುತ್ತೆ. 70 ಸೆಂಟಿಮೀಟರ್ ಬರುತ್ತೆ. ಅದೇ ಹೇಳಿ, ಈಗ ಒಂದೊಂದು ಸ್ಟವ್ ಒಂದೊಂದು ಸೈಜ್ ಇರುತ್ತೆ. ಇದೊಂದು ಮಾಡೆಲ್ ಬರುತ್ತೆ. ಹೌದು, ಇದೊಂದು ಮಾಡೆಲ್ ಬರುತ್ತೆ. ಇದು ಫುಲ್ ಬ್ರಾಸ್ ಬರುತ್ತೆ. ಇದು ಬ್ರಾಸ್, ಇದು ಬ್ರಾಸ್ ಬರುತ್ತೆ. ಇದ್ರಲ್ಲಿ 2 ಮೀಡಿಯಂ, 2 ಸ್ಮಾಲ್. ಇದ್ರಲ್ಲಿ ಬಿಗ್ ಬರ್ನಲ್ ಇಲ್ಲ, ಮೀಡಿಯಂ ಇದೆ, 2 ಸ್ಮಾಲ್ ಇದೆ. ಹೌದು. ಮತ್ತೆ ಎಲಿಕಾದಲ್ಲಿ ಹೊಸ ಮಾಡಲ್, ಟಾಪ್ ಎಂಡ್ ಮಾಡಲ್ ಈ ಮಾಡಲ್ ಬರುತ್ತೆ. ಈಗ ಹೊಸದಾಗಿ ಬಂದಿರೋ ಮಾಡಲ್ ತುಂಬಾ ಚೆನ್ನಾಗಿದೆ ಮ್ಯಾಮ್. ಇದು ಬರ್ನಲ್ಸ್ ಎಲ್ಲ ನೀವು ನೋಡ್ಬೋದು, ಡಿಫ್ರೆಂಟ್ ಆಗಿದೆ ಬರ್ನಲ್ಸ್ ಎಲ್ಲ. ನೋಡಿ ಯಾವ ತರ ಇದೆ. ಇದು ಫುಲ್ ಈಸಿ ಇದೆ. ಹೌದು ಮ್ಯಾಮ್. ಈ ಸ್ವಲ್ಪ ಡಿಸೈನ್ ಆಗೆಲ್ಲ ಕೊಟ್ಟಿದ್ದಾರೆ. ಫ್ಲೇಮು ಚೆನ್ನಾಗಿ ಬರುತ್ತೆ ನಿಮ್ಗೆ. ಹೋಲ್ ಇದೆಲ್ಲ ಫುಲ್ ಸ್ಟ್ರೈಟ್ ಫ್ಲೇಮ್ ಬರುತ್ತೆ. ಇದು ಸೈಜ್ ಬಂದು 90 ಇದೆ. ಇದ್ರಲ್ಲೂ 2 feet to 2.5 ಸಿಗತ್ತೆ. ಇದು ಬಾಷ್ ಕಂಪ್ನಿದು ಹಾಬ್. ಇದು 2 in 1 ಮಾಡಕ್ಕಾಗಲ್ಲ, ಬರೀ ಬಿಲ್ಟ್ ಇನ್ ಮಾತ್ರ ಮಾಡ್ಬೋದು. ಇದು ಬಾಷ್ ಕಂಪ್ನಿದು. ಇದೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಇವ್ರದ್ದು ಬರ್ನಲ್ಸ್. ಇದು ಬಾಷ್ ಕಂಪ್ನಿ. ಹೌದು. ಮತ್ತೆ ಫೇಬರ್ದು ಇನ್ನೊಂದು ಮಾಡೆಲ್ ಇದೆ ಮ್ಯಾಮ್. ಇಲ್ಲಿ ಇದೊಂದು ಮಾಡೆಲ್ ಬರುತ್ತೆ. ಫೇಬರ್ ಹೊಸ ಮಾಡೆಲ್. ಫೇಬರ್ ಕಂಪ್ನಿ ಇದು. ಹೌದು ಮ್ಯಾಮ್. ಇವಾಗ ಕ್ರಾಂಪ್ಟನ್ ಅಂತ ಬಂದಾಗ ನಿಮ್ಗೆ ಈ ಮಾಡೆಲ್ ಇಂದ ಸ್ಟಾರ್ಟ್ ಆಗುತ್ತೆ. ನಾನು ಹೇಳಿದ್ನಲ್ಲ 2 ತರ ಬರುತ್ತೆ, ಫುಲ್ಲಿ ಬ್ರಾಸ್, ಹಾಬ್ ಬ್ರಾಸ್ ಅಂತ ಬರುತ್ತೆ ಅಂತ ಹೇಳಿದ್ರೆ. ಇದು ಹಾಬ್ ಬ್ರಾಸ್ 2 feet ಇಂದ ಸ್ಟಾರ್ಟ್ ಆಗುತ್ತೆ. ಇದು ಇದ್ರಲ್ಲೂ ಸಹ FFD ಕೊಟ್ಟಿದ್ದಾರೆ. ಏನಾರ ಉಕ್ಕಿ ಫ್ಲೇಮ್ ಆಟೋಮೆಟಿಕ್ ಗ್ಯಾಸ್ ಕಟ್ ಆಫ್ ಆಗುತ್ತೆ. ಮತ್ತೆ ಇದೆಲ್ಲ ಸ್ವಲ್ಪ ಹೆವಿ ಇದೆ. ಇದನ್ನು ಹೆವಿ ಕೊಟ್ಟಿದ್ದಾರೆ. ಹೌದು. ಇದರಲ್ಲಿ ಒಂದು ಮೀಡಿಯಂ, 2 ಮೀಡಿಯಂ, 2 ಸ್ಮಾಲ್ ಬರುತ್ತೆ. ಇದಕ್ಕೆ ಶೆಲ್ ಆಪರೇಟರ್, ಶೆಲ್ ಹಾಕೋಬಹುದು. ಇದರಲ್ಲಿ 3 ಸೈಜ್ ಸಿಗುತ್ತೆ. 2 feet, 2.5 feet, 3 feet ಸೈಜ್. ನಿಮ್ಗೆ ಕಿಚನ್ ಯಾವ ತರ ಇದೆ ಆ ತರ ತಗೋಬಹುದು. ಅದ್ರಲ್ಲಿ ಸೈಜಸ್ ಬೇಕಾದ್ರೆ 3 feet ಬೇಕಾದ್ರೆ ಈ ಸೈಜ್ ಸಿಗುತ್ತೆ. ಸೇಮ್ ಮಾಡೆಲ್ ಇದ್ರಲ್ಲಿ ದೊಡ್ಡ ಸೈಜ್ ಇದೆ ನೋಡಿ. ಇದು ದೊಡ್ಡ ಸೈಜ್ ಅಲ್ಲ. ಇದ್ರಲ್ಲೂ ಸಹ ಸೇಫ್ಟಿ ಡಿವೈಸ್ ಬರುತ್ತೆ. ನಾನು ಹೇಳ್ದಂಗೆ ಅದು ಆಗ್ಲೇ ಫೇಬರ್ ಅಲ್ಲಿ ಹೇಳ್ದಲ್ಲ, ಅದೇ ತರ ಕ್ರಾಂಪ್ಟನ್ ಸಹ ಸೇಫ್ಟಿ ಡಿವೈಸ್ ಬರುತ್ತೆ. ಇದ್ರಲ್ಲಿ ಬಿಗ್ ಬರ್ನಲ್ ಇದೆ. ಅಂದ್ರೆ ಸ್ಮಾಲ್ ಆಗಿರೋದ್ರಿಂದ ಅದ್ರಲ್ಲಿ ಬಿಗ್ ಬರ್ನಲ್ ಇಡಕ್ ಆಗಿಲ್ಲ. ಅದಕ್ಕೆ ಏನ್ ಮಾಡಿದ್ರೆ ಸ್ವಲ್ಪ ದೊಡ್ಡ ಸೈಜ್ ಬಂದಾಗ ನಿಮ್ಗೆ ಅಲ್ಲಿ ಕಾಣಿಸುತ್ತೆ ಬಿಗ್ ಬರ್ನಲ್, ಮೀಡಿಯಂ, 2 ಸ್ಮಾಲ್ ಬರುತ್ತೆ. ಇದು ಶೆಲ್ ಆಪರೇಟರ್, ಶೆಲ್ ಹಾಕೋಬೇಕು. ಈಗ ಶೆಲ್ ಖಾಲಿ ಆದ್ರೆ ಏನ್ ಮಾಡೋದು, ಶೆಲ್ ಖಾಲಿ ಆದ್ರೂ ಲೈಟರ್ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ ಏನಿಲ್ಲ, ಮಾಡ್ಕೋಬಹುದು. ಈಗ ನೆಕ್ಸ್ಟ್ ಈ ಮಾಡಲ್ಸ್ ಆಯ್ತಾ. ಇದೇ ಮಾಡಲ್ ಅಲ್ಲಿ ಬಂದು ನಿಮ್ಗೆ ಇನ್ನೊಂದು 3 ಬರ್ನಲ್ ಸಿಗತ್ತೆ. ಇದ್ರಲ್ಲಿ ಇದು ಮಾಡಲ್ ಸ್ವಲ್ಪ ಚೇಂಜ್ ಇದೆ. ಇದೆಲ್ಲ 3D ಫ್ಲೇಮ್ ಅಂತಾರೆ ಇದಕ್ಕೆ. ಈ ತರ ಬರೋದಕ್ಕೆ 3D ಫ್ಲೇಮ್ ಅಂತಾರೆ. ಅಂದ್ರೆ 3 ಲೇಯರ್ ಅಲ್ಲಿ ನಿಮ್ಗೆ ಫ್ಲೇಮ್ ಬರುತ್ತೆ. ಇದ್ರಲ್ಲಿ ನಿಮ್ಗೆ 3 ಸೈಜಸ್ ಸಿಗುತ್ತೆ ಮಾಡಲ್. ಇದು SS ಮಾಡಲ್ ಎಂಬುದು ನಿಮ್ಗೆ SS 3D ಅಂತ ಬರುತ್ತೆ. ಇದ್ರಲ್ಲೂ ಸಹ ಬಿಗ್ ಬರ್ನಲ್ಲೂ 2 ಮೀಡಿಯಂ, 1 ಸ್ಮಾಲ್ ಬರುತ್ತೆ. ಮತ್ತೆ ಒಂದು FFD ಬರುತ್ತೆ. ಮತ್ತೆ ಇದು ಹಾಬ್ ಬ್ರಾಸ್. ಇಷ್ಟವರೆಗೂ ನೀವ್ ಏನ್ ನೋಡಿದ್ರೆ ಇದೆಲ್ಲ ಹಾಬ್ ಬ್ರಾಸ್. ನೆಕ್ಸ್ಟ್ ಫುಲ್ ಬ್ರಾಸ್ ಹೋಗ್ತೀರಾ ಅಂದ್ರೆ ಈ ಮಾಡಲ್ ಬರುತ್ತೆ. ಇದ್ರ ನೇಮ್ ಉಟಾಪಿಯಾ ಅಂತ ಬರುತ್ತೆ ಮಾಡಲ್. ಇದಾ ಮ್ಯಾಮ್? ತುಂಬಾ ಚೆನ್ನಾಗಿದೆ ಮ್ಯಾಮ್ ಮಾಡಲ್. ಹೇಳ್ಬೇಕಂದ್ರೆ ಸಕ್ಕದಾಗಿದೆ ಮಾಡಲ್. ಯಾಕೆ ಅಂತ ಹೇಳ್ತೀನಿ, ಒಂದು ಟೈಮರ್ ಸೆಟ್ ಮಾಡ್ಕೋಬಹುದು ಮ್ಯಾಮ್. ಹಾಬ್ಗೆ ಟೈಮರ್ ಸೆಟ್ ಮಾಡ್ಕೋಬಹುದು. ಹೌದು, ಖಂಡಿತ ಟೈಮರ್ ಸೆಟ್ ಮಾಡ್ಕೋಬಹುದು. FFD ಇದೆ. ಫ್ಲೇಮ್ ತುಂಬಾ ಚೆನ್ನಾಗಿ ಬರುತ್ತೆ. ನೀವು ನೋಡಿ, ನಾನು ಟೈಮ್ ಆನ್ ಮಾಡಿ ತೋರಿಸ್ತೀನಿ. ಗ್ಯಾಸ್ ಎಲ್ಲ ಬರಲ್ಲ, ಜಸ್ಟ್ ನೋಡಿ ಆನ್ ಆಯ್ತಲ್ವಾ. ಈಗ ನಾನು ಟೈಮ್ ಸೆಟ್ ಮಾಡ್ತೀನಿ. 5 minute ಇಂದ 180 minute ವರೆಗೂ, ಅಂದ್ರೆ 2-3 ಅವರ್ಗೂ ಟೈಮ್ ಸೆಟ್ ಮಾಡ್ಕೋಬಹುದು. ಜಾಸ್ತಿ ಬೇಕಾದ್ರೆ ಜಾಸ್ತಿ, ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದು.
ಮತ್ತೆ ಆಟೋಮೆಟಿಕ್ ಆಗಿ ಅದೇ ಆಫ್ ಆಗಿರುತ್ತೆ. ಅದೇ ಆಫ್ ಆಗುತ್ತೆ. ನೀವಾಗ ನೀವೇ ಮತ್ತೆ ಹೋಗಿ ಆನ್ ಮಾಡೋವರೆಗೂ ಆನ್ ಆಗಲ್ಲ. ಹೌದಾ? ಆಟೋಮೆಟಿಕ್ ಆಗಿ ಆಫ್ ಆಗುತ್ತೆ. ಇದ್ರಲ್ಲಿ ನೋಡಿ ಬರ್ನಲ್ ಎಷ್ಟು ದೊಡ್ಡದಾಗಿದೆ ನಿಮ್ಗೆ. ಹೌದಾ ಮೇಡಮ್? ಬರ್ನಲ್ ದೊಡ್ಡದಾಗಿದೆ. ಇದು 2 in 1. ನಾವೇನ್ ಮಾಡಿದ್ವಿ, ಕಟ್ ಮಾಡ್ಸಿ ಅಂದ್ರೆ ಕಸ್ಟಮರ್ ಬಂದಾಗ ಕಟ್ ಮಾಡ್ಸಿ ಯಾವ ತರ ಲುಕ್ ಇರುತ್ತೆ ಅಂತ ಗೊತ್ತಾಗ್ಲಿ ಅನ್ನೋಕೋಸ್ಕರ ಇದು ಕಟ್ ಮಾಡ್ಸಿ. ಇದು ಈಗ ಎಲ್ಲಾರ್ಗು ಕಟ್ ಮಾಡ್ಸೋ ಆಪ್ಷನ್ ಇರಲ್ಲ ಮ್ಯಾಮ್. ಈಗ ರೆಂಟ್ ಹೌಸ್ ಹೋಗ್ತಾರೆ, ಅವ್ರಿಗೆ ಆಬೆ ಇಷ್ಟ ಆಗತ್ತೆ, ಆಗ ಅವ್ರಿಗೆ ಕಟ್ ಮಾಡೋ ಆಪ್ಷನ್ ಇಲ್ಲ, ಆಗ ಟೇಬಲ್ ಮೇಲೆ ಇಟ್ಕೊಂಡು ಯೂಸ್ ಮಾಡಿ. ನಿಮ್ಗೆ ಕಟ್ ಮಾಡೋ ಆಪ್ಷನ್ ಇದ್ರೆ ಅವಾಗ ಬಿಲ್ಟ್ ಇನ್ ಮಾಡ್ಕೊಳ್ಳಿ. ಇದ್ರಲ್ಲಿ ಕಟ್ ಮಾಡಿ ಹಾಕ್ಸ್ಕೋಬಹುದು ಆರಾಮ್ಸೆ ಹಾಕೋಬಹುದು. ಅಂದ್ರೆ ನಿಮ್ಗೆ ಲುಕ್ ಕಾಣಿಸ್ತಾ ಇದೆ ನೋಡಿ, ಕಟ್ ಮಾಡ್ಸೋಕೆ ಹೆಂಗೆ ಲುಕ್ ಇದೆ ನೋಡಿ. ಈಗ ಆ ಮಾಡೆಲ್ ನೋಡೋದಕ್ಕೂ ಇದಕ್ಕೂ ನಿಮ್ಗೆ ಎಷ್ಟು ಡಿಫ್ರೆನ್ಸ್ ಅಂತ. ಹೈಟ್ ಸ್ವಲ್ಪ ಕಮ್ಮಿ ಆಗತ್ತೆ, ಕುಕಿಂಗ್ ಮಾಡಕ್ಕೆ ನಮಗೂ ಈಸಿ ಅನ್ಸುತ್ತೆ, ಅದಕ್ಕೋಸ್ಕರ ಕಟಿಂಗ್ ಜಾಸ್ತಿ ಆಗತ್ತೆ. ಕಟಿಂಗ್ ಮಾಡೋದ್ರಿಂದ ನಿಮ್ಗೆ ನೀರೆಲ್ಲ ಡ್ರಾಪ್ ಆಗುತ್ತೆ ಅಂತ ಹೇಳ್ತೀವಿ, ಏನು ಡ್ರಾಪ್ ಆಗಲ್ಲ ಮ್ಯಾಮ್. ನಿಮ್ಗೆ ಇಲ್ಲಿ ಮುಟ್ಟಿ ನೋಡಿ ಎಲ್ಲ ರಬ್ಬರ್ ಬಿಡಿಂಗ್ ಇದೆ ನೋಡಿ, ಕಾಣಿಸ್ತಾ ಇದೆಲ್ಲ, ಇದೆಲ್ಲ ರಬ್ಬರ್ ಬಿಡಿಂಗ್. ಇದು ಹೋಗಿ ಕುತ್ಕೊಂಡ್ಬಿಡುತ್ತೆ ಗ್ರ್ಯಾಂಡ್ ನೆಟ್ ಗೆ, ಅವಾಗ ನಿಮ್ಗೆ ವಾಟರ್ ಎಲ್ಲ ಎಲ್ಲೂ ಡ್ರಾಪ್ ಆಗಲ್ಲ. ಇದು ಇಯರ್ಲಿ 1 time ಬೇಕಾದ್ರೆ ರಬ್ಬರ್ ಲೂಸ್ ಅನ್ಸಿದ್ರೆ ಅದನ್ನ ರಿಮೂವ್ ಮಾಡಿ ಬೇರೆ ರಬ್ಬರ್ ಚೇಂಜ್ ಮಾಡ್ಕೋಬಹುದು. ಅದು ಇದ್ರಲ್ಲಿ 2.5 ಇದು ಸೈಜ್. ಇದೇ ಸೇಮ್ ಮಾಡೆಲ್ 3 feet ಬೇಕಾದ್ರೆ 3 feet ಸಿಗುತ್ತೆ. ಇದು 3 feet. 3 feet ಹೋಗಿ ನೋಡಿ, ಕಿಚನ್ ರೆಡಿ ಆಗಿ ಮುಂಚೆ ಬಂದ್ರೆ ನಿಮ್ ಸೈಜ್ ಯಾವ್ದು ಬೇಕಾದ್ರೂ ಹಾಕೋಬಹುದು. ನೋಡಿ ಇದು 3 feet ಇದೆ, ಎಷ್ಟು ಸ್ಪೇಸ್ ಇದೆ ನೋಡಿ, ಸ್ಪೇಸ್ ಜಾಸ್ತಿ ಇದೆ. ಹೌದು ಅಲ್ವಾ? ಇದ್ರಲ್ಲಿ ಒಂದ್ ಬಿಗ್ ಬರುತ್ತೆ, ಒಂದ್ ಮೀಡಿಯಂ ಬರುತ್ತೆ, ಒಂದು ಸ್ಮಾಲ್ ಬರುತ್ತೆ. 2 ಸ್ಮಾಲ್ ಬರುತ್ತೆ 4 ಅಲ್ಲಿ. ಇದ್ರಲ್ಲಿ 1 ಬರುತ್ತೆ. ಇದ್ರಲ್ಲೂ ಸಹ ಟೈಮರ್ ಸಿಗುತ್ತೆ ನಿಮ್ಗೆ, ಎಲ್ಲ ಆಪ್ಷನ್ ಇದೆ. ಸೇಮ್ ಆಪ್ಷನ್. ಸ್ವಲ್ಪ ಸೈಜ್ ಸ್ವಲ್ಪ ಚಿಕ್ಕದ್ ಬೇಕು ಅಂದ್ರೆ ಈಗ 4 ಬರ್ನಲ್ ಹೋದಾಗ ನಿಮ್ಗೆ ಸ್ವಲ್ಪ ಸೈಜ್ ದೊಡ್ಡದಾಗತ್ತೆ, ಇದ್ರಲ್ಲಿ ಸ್ವಲ್ಪ ನಿಮ್ಗೆ ಚಿಕ್ಕದಾಗತ್ತೆ. ಹೌದು, ಇದ್ರಲ್ಲಿ ಎಲ್ಲಾ ಹೇಳ್ತಲ್ಲ ಫುಲ್ಲಿ ಬ್ರಾಸ್ ಬೇಕಾದ್ರೆ ಅದು ಸಿಗುತ್ತೆ, ಹಾಫ್ ಬ್ರಾಸ್ ಬೇಕಾದ್ರೆ ಹಾಫ್ ಬ್ರಾಸ್ ಸಿಗುತ್ತೆ. ಇದು ಕ್ರಾಂಪ್ಟನ್ ಇಷ್ಟು ಹಾಬ್ಗಳು ಇದೆ. ಈಗ ಸ್ಟವ್ ಇದು ಸ್ಟವ್ ಅಂದ್ರೆ ನೀವು ಬಿಲ್ಟಿನ್ ಎಲ್ಲ ಮಾಡಕ್ಕಲ್ಲ, ಟೇಬಲ್ ಟಾಪ್ ಮಾತ್ರ. ಈಗ ಎಲ್ಲರಿಗೂ ನಮ್ಗೆ ಸ್ಲೀಕ್ ಆಗ್ಬೇಕು, ಸ್ಲಿಮ್ ಆಗಿರ್ಬೇಕು ಅಂತ ಹೇಳ್ತಾರಲ್ಲ, ಅವಾಗ ಈ ಮಾಡೆಲ್ ಹೋಗ್ಬೋದು. ಇದು ಕುಕ್ ಟಾಪ್ ಇದೆ, ಇದಂತ ಇನ್ನು ಈಸಿ ಕ್ಲೀನಿಂಗ್, ಎಲ್ಲಿ ಉಕ್ಕಿದ್ರೆ ಏನು ಹೋಗಲ್ಲ, ಹಿಂಗ್ ಬರುತ್ತೆ. ಈಸಿ ಕ್ಲೀನಿಂಗ್. ಹೌದು, ನಿಮ್ಗೆ ಹಾಫ್ ತರನೇ ಕಾಣಿಸುತ್ತೆ. ಇದು ಇಟ್ಟಾಗ ಕಿಚನ್ ಅಲ್ಲಿ ಇಟ್ಟಾಗ ಏನ್ ಸೇಮ್ ಹಾಫ್ ತರನೇ ಕಟ್ ಮಾಡ್ಸಿದೀರಾ ಅನ್ನೋ ತರ ಕಾಣಿಸುತ್ತೆ. ಹೌದು, ಇದ್ರಲ್ಲಿ ಸೈಜಸ್ ಈ ಸೈಜ್ ಒಂದ್ ಸಿಗುತ್ತೆ, ಈ ಸೈಜ್ ಒಂದ್ ಸಿಗುತ್ತೆ. 3 ಬರ್ನಲ್ ಬೇಕಾದ್ರೆ 3 ಬರ್ನಲ್ ಸಿಗುತ್ತೆ. 3 ಬರ್ನಲ್ ಸಿಗುತ್ತೆ. ಹೌದು, ಇದು ಶೆಲ್ ಆಪರೇಟರ್. ಇದು ಶೆಲ್ ಆಪರೇಟರ್. ಹೌದು, ಇದು ಶೆಲ್ ಆಪರೇಟರ್. ಇದು ಇಷ್ಟು ಬಂದು ಕ್ರಾಂಪ್ಟನ್ ಸ್ಟವ್ ಇದೆ ಮ್ಯಾಮ್. ನೆಕ್ಸ್ಟ್ ಬೇಕಾದ್ರೆ ನಿಮ್ಗೆ ಬಿಲ್ಟಿನ್ ಓವನ್ ಸಿಗುತ್ತೆ ನಮ್ಮಲ್ಲಿ. ಬಿಲ್ಟಿನ್ ಓವನ್ ಸಿಗುತ್ತೆ. ಬಿಲ್ಟಿನ್ ಓವನ್ ಇದೆ, ಮೈಕ್ರೋ ಓವನ್ ಇದೆ, ಫ್ರೀ ಸ್ಟ್ಯಾಂಡಿಂಗ್ ಬೇಕಾದ್ರೆ ಫ್ರೀ ಸ್ಟ್ಯಾಂಡಿಂಗ್. ನೆಕ್ಸ್ಟ್ ಯಾವ ತೋರಿಸ್ತಾ ಇದೀರಾ ಮ್ಯಾಮ್? ಇವಾಗ ಬಿಲ್ಟಿನ್ ಓವನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇವಾಗ ಇದು ಕ್ರಾಂಪ್ಟನ್ ಬಿಲ್ಟಿನ್ ಓವನ್, ಗ್ರ್ಯಾಂಡ್ ಆಟ್ ಅಂತ ಬರುತ್ತೆ. ಇದು ಈಗ ನೋಡ್ಬೋದು ಓವನ್. ಇದು ಗ್ರಿಲ್ ಎಲ್ಲ ಮಾಡ್ಕೋಬಹುದು ನೀವು. ನಾನ್ ವೆಜ್ ತಿನ್ನೋರಾದ್ರೆ ಗ್ರಿಲ್ ಎಲ್ಲ ಮಾಡ್ಕೋಬಹುದು, ಇಲ್ಲ ವೆಜ್ ಅಲ್ಲೇ ತುಂಬಾ ವೆರೈಟೀಸ್ ಇದೆ, ಅದನ್ನು ಬೇಕಾದ್ರೂ ಮಾಡ್ಕೋಬಹುದು. ಮತ್ತೆ ಇದು ಅಷ್ಟೇ, ಇದೆಲ್ಲ ನಿಮ್ಗೆ ಪಿಜ್ಜಾ ಎಲ್ಲ ಪಿಜ್ಜಾ ಎಲ್ಲ ಮಾಡ್ಬೇಕು ಅಂದ್ರೆ ಇದನ್ನ ಯೂಸ್ ಮಾಡ್ಕೋಬಹುದು. ಪಿಜ್ಜಾ ಮಾಡಕ್ಕೆ ಟ್ರೈ ಬರುತ್ತೆ ಇದು. ಮತ್ತೆ ಇದು ಕಟ್ ಆಫ್ ಮಾಡೋಕೆ, ಈಗ ನಮ್ಗೆ ಟೈಮಿಂಗ್ ಆಗ್ಬಿಟ್ಟು ನಾವ್ ಆಫ್ ಮಾಡೋಣ, ಅದೇ ಆಟೋಮೆಟಿಕ್ ಕಟ್ ಆಫ್ ಸಹ ಆಗುತ್ತೆ. ಮತ್ತೆ ಕೇಕ್ ಎಲ್ಲ ಮಾಡ್ಕೊಳ್ಳೋಕೆ ಟ್ರೈ ಎಲ್ಲ ಇದೆ ನೋಡಿ. ಮತ್ತೆ ಫುಲ್ ಎಲ್ಲ ಡಿಜಿಟಲ್ ಬರುತ್ತೆ, ಪ್ರೋಗ್ರಾಮ್ಸ್ ಗಳು ಬರುತ್ತೆ ನಿಮ್ಗೆ ಯಾವ್ಯಾವ್ದಕ್ಕೆ ಏನೇನ್. ಇದು ಆನ್ ಮಾಡಿಲ್ಲ ಅದಕ್ಕೆ ಕಾಣಿಸ್ತಾ ಇಲ್ಲ, ಇದು ಆನ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ ಫುಲ್ ಎಲ್ಲ ಪಿಕ್ಚರ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಗ್ರ್ಯಾಂಡ್ ಆಟ್ ಅಂತ. ಇದ್ರಲ್ಲಿ ಓವನ್ ಅಲ್ಲಿ ಟೋಟಲ್ 6 ಮಾಡೆಲ್ಸ್ ಬರುತ್ತೆ. 6 ಮಾಡೆಲ್ಸ್ ಬರುತ್ತೆ. ಒಂದ್ ಮಾಡೆಲ್ ಗಿಂತ ಒಂದು. ಈಗ ಇನ್ನೊಂದ್ ಮಾಡೆಲ್ ಹೋದ್ರೆ ಏರ್ ಫ್ರೈಯರ್ ಬರುತ್ತೆ. ಏರ್ ಫ್ರೈಯರ್ ಅಂದ್ರೆ ಆಯಿಲ್ ಇಲ್ಲದೆ ಕುಕ್ ಮಾಡೋದು, ಆತರ ಮಾಡೆಲ್ಸ್ ಬರುತ್ತೆ. ಮತ್ತೆ ಹ್ಯಾಂಡ್ ಅಲ್ಲಿ ಬಂದು ನಿಮ್ಗೆ ರೆಗ್ಯುಲರ್ ಕ್ಲೀನಿಂಗ್ ಇರುತ್ತೆ. ಆಮೇಲೆ 3 ಲೇಯರ್ ಗ್ಲಾಸ್ ಡೋರ್ ಬರುತ್ತೆ. ಇದು ಅಂದ್ರೆ ಗ್ಲಾಸ್ ಡೋರ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇರುತ್ತೆ ಇದು ನಿಮ್ಗೆ. ಆಮೇಲೆ ಇದು 3D ಹೀಟಿಂಗ್ ರೋಸ್ಟೆಡ್ ಸಹ ಮಾಡ್ಕೋಬಹುದು ಇದು. ಮತ್ತೆ ವೈಫೈ ಆಪರೇಟರ್ ಸಹ ಮಾಡ್ಕೋಬಹುದು ಇದ್ರಲ್ಲಿ. ಹೌದು, ಗ್ರ್ಯಾಂಡ್ ಆಟ್ ತುಂಬಾ ಚೆನ್ನಾಗಿದೆ ಮ್ಯಾಮ್ ಇದು ಮಾಡೆಲ್ಸ್. ಇದೀರಾ ಅಂದ್ರೆ ಇದೊಂದ್ ಮಾಡೆಲ್ ಇದೆ ಬಿಲ್ಟಿನ್ ಓವನ್ ಅಲ್ಲಿ, ಇದೆ. ಇವಾಗ ನೋಡಿ ಇಲ್ಲೆಲ್ಲ ಕಾಣಿಸ್ತಾ ಇದೆ ಅಲ್ಲ, ಅದೇ ಬೇರೆ ತರ ಬರುತ್ತೆ. ಇದೆ ಅದಕ್ಕೆಲ್ಲ ಫುಲ್ ಗ್ರಿಲ್ ಎಲ್ಲ ಮಾಡೋ ಆಪ್ಷನ್ ಇದೆ. ಇದು ಗ್ರಿಲ್ ಇಲ್ಲ, ನಾರ್ಮಲ್ ಆಗಿ ಏರ್ ಫ್ರೈಯರ್ ಎಲ್ಲ ಮಾಡ್ಕೋಬಹುದು ಇದ್ರಲ್ಲಿ. ಮತ್ತೆ ಬೇಕಿಂಗ್ ಎಲ್ಲ ಮಾಡ್ಕೋಬಹುದು. ಮತ್ತೆ ಎಲ್ಲಾರ್ಗು ಒಂದ್ ಡೌಟ್ ಇರುತ್ತೆ, ಓವನ್ ಏನು ಓವನ್ ಅಂತ. ಮ್ಯಾಮ್ ಓವನ್ ಬರೇ ನಿಮ್ಗೆ ಬೇಕಿಂಗ್ ಮಾಡೋದಿಕ್ ಮಾತ್ರ ಓವನ್ ಯೂಸ್ ಮಾಡ್ಬೋದು. ಹೌದು, ನೀವು ಬೇಕಿಂಗ್ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದು ಪ್ರೋಗ್ರಾಮ್ಸ್ 12 ಫಂಕ್ಷನ್ಸ್ ಗಳೆಲ್ಲ ಬರುತ್ತೆ, 15 ಫಂಕ್ಷನ್ಸ್ ಬರುತ್ತೆ, ಏನ್ ಬೇಕಾದ್ರೂ. ಮತ್ತೆ ಏನ್ ಗೊತ್ತಾ, ಹೀಟ್ ಮಾಡ್ಕೋಬಹುದು. ಬಟ್ ಹೀಟ್ ಮಾಡಕ್ ಹೋದ್ರೆ ಮಿನಿಟ್ ಅಲ್ಲಿ ತಗೊಳುತ್ತೆ ನಿಮ್ಗೆ. ಹೌದು, ಹೀಟ್ ಮಾಡಕ್ಕೇನೆ ಮೈಕ್ರೋನ್ ಅಂತ ಬರುತ್ತೆ. ಇದು ಬರೇ ನಿಮ್ಗೆ ಬೇಕಿಂಗ್ ಮಾಡೋದಿಕ್ ಮಾತ್ರ. ಹೌದು, ಮೀನ್ಸ್ ಕೇಕ್ಸ್, ಬಿಸ್ಕೆಟ್ಸ್
ಏನ್ ಬೇಕಾದ್ರೂ ಬೇಕಿಂಗ್ ಟೇಸ್ಟಿಂಗ್ ಚೆನ್ನಾಗ್ ಬರುತ್ತೆ. ಈಗ ಫ್ರೀ ಸ್ಟ್ಯಾಂಡ್ಗೂ ಯಾಕೆ ಓವನ್ ಇಷ್ಟೊಂದು ಪ್ರೈಸ್ ಜಾಸ್ತಿ ಇದೆ ಅಂತ ಥಿಂಕ್ ಮಾಡುವಾಗ ಇದ್ರ ಟೇಸ್ಟೇ ಬೇರೆ ಬರುತ್ತೆ. ಈಗ ನಾನ್ ಹೇಳ್ತೀನಿ 5 ಸ್ಟಾರ್ ಹೋಟೆಲ್ಗೂ ನಾರ್ಮಲ್ ಹೋಟೆಲ್ಗೂ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಟೇಸ್ಟ್, ಅದೇ ತರ ಟೇಸ್ಟಿಂಗ್ ಚೆನ್ನಾಗ್ ಬರುತ್ತೆ. ನೀವೊಂದ್ ಗ್ರಿಲ್ ಮಾಡ್ತೀರಂದ್ರೆ ಫುಲ್ ಎಲ್ಲ ರೋಸ್ಟ್ ಆಗುತ್ತೆ ಓವನ್ ಅಲ್ಲಿ, ಬಿಲ್ಟ್ ಇನ್ ಓವನ್ ಅಲ್ಲಿ. ಮಾಮೂಲಿ ಫ್ರೀ ಸ್ಟ್ಯಾಂಡಿಂಗ್ ಅಲ್ಲಿ ಅಷ್ಟು ರೋಸ್ಟ್ ಆಗಲ್ಲ, ಬಟ್ ಬಿಲ್ಟ್ ಇನ್ ಓವನ್ ಅಂತ ಬಂದಾಗ ತುಂಬಾ ಚೆನ್ನಾಗಿ. ಈಗ ಜಾಸ್ತಿ ಫಾರಿನ್ ಕಡೆ ಎಲ್ಲ ಜಾಸ್ತಿ ಬಿಲ್ಟ್ ಇನ್ ಓವನ್ ಯೂಸ್ ಮಾಡೋದು, ಯಾಕಂದ್ರೆ ಅದು ಟೇಸ್ಟ್ ಹಂಗೆ ಇರುತ್ತೆ, ಫುಲ್ ಬೇಕಿಂಗ್ ಆಗುತ್ತೆ, ಚೆನ್ನಾಗಿರುತ್ತೆ. 78 ಲೀಟರ್ಸ್ ಬರುತ್ತೆ. 6 ಮಾಡಲ್ಸ್ ಇದೆ, ನಮ್ಮ ಹತ್ರ 2 ಮಾಡಲ್ಸ್ ಇದೆ. ಕ್ರಾಂಪ್ಟನ್ ಅಲ್ಲಿ ಒಂದೇ ಅಲ್ಲ, ಫೇಬರ್, ಎಲಿಕಾ, ಬಾಷ್ ಎಲ್ಲಾ ಕಂಪ್ನಿಲೂ ನಿಮ್ಗೆ ಬಿಲ್ಟ್ ಇನ್ ಓವನ್ ಸಿಗತ್ತೆ. ನೆಕ್ಸ್ಟ್ ಬಂದು ಮೈಕ್ರೋ ಓವನ್ ಬರುತ್ತೆ. ಇದೆಲ್ಲ ಫುಲ್ ಟಚ್ ಬರುತ್ತೆ. ಜಸ್ಟ್ ಈಗ ಆನ್ ಮಾಡಿ ಓಪನ್ ಮಾಡಿ ತೋರ್ಸಕ್ ಆಗಲ್ಲ, ಟಚ್ ಕನೆಕ್ಷನ್ ಇಲ್ಲ. ಇದರಲ್ಲಿ 2 ಮಾಡಲ್ ಬರುತ್ತೆ, ಒಂದು 20 ಲೀಟರ್ಸ್, ಒಂದು 25 ಲೀಟರ್ಸ್. 20 ಲೀಟರ್ಸ್ ಅಲ್ಲಿ ಬಂದು ನೀವು ಏನಾದ್ರು ಬಿಸಿ ಎಲ್ಲ ಮಾಡ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಅಂದ್ರೆ ಬೇಕಿಂಗ್ ಆತರ ಎಲ್ಲ ಮಾಡಕ್ ಆಗಲ್ಲ, ಬಿಸಿ ಮಾಡ್ಕೋಬಹುದು. ಈಗ ತಣ್ಣಗಿರುತ್ತೆ, ಸಡನ್ ಆಗಿ ಬಿಸಿ ಮಾಡ್ಕೊಂಡು 30 ಮಿನಿಟ್ಸ್ ಅಲ್ಲಿ ನಿಮ್ಗೆ 30 ಸೆಕೆಂಡ್ಸ್ ಅಲ್ಲಿ ಬಿಸಿ ಆಗ್ಬಿಡುತ್ತೆ. ಆಮೇಲೆ ಇದ್ರಲ್ಲಿ 25 ಲೀಟರ್ ಇದೆ, ಅದ್ರಲ್ಲಿ ರೊಟೇಟ್ ಸರಿ ಎಲ್ಲ ಬರುತ್ತೆ. ನಿಮ್ಗೆ ಗ್ರಿಲ್ ಮಾಡ್ಕೋಬಹುದು, ಮತ್ತೆ ಬೇಕಿಂಗು ಮಾಡ್ಕೋಬಹುದು, ಹೀಟು ಮಾಡ್ಕೋಬಹುದು. 2 ಟೈಪ್ ಬರುತ್ತೆ, ಒಂದು 20 ಲೀಟರ್, 25 ಲೀಟರ್. ಮೈಕ್ರೋ ಓವನೇ ಬೇರೆ, ಓವನೇ ಬೇರೆ. ಹೌದು ಮ್ಯಾಮ್. ಇವಾಗ ನಾನು ಡಿಶ್ ವಾಷರ್ ಬಗ್ಗೆ ತಿಳಿಸ್ತೀನಿ ಮ್ಯಾಮ್. ಈಗ ಡಿಶ್ ವಾಷರ್ ಅಂದ್ರೆ ಪಾತ್ರೆ ತೊಳೆಯೋದು ಎಲ್ಲ, ಅಂದ್ರೆ ಪಾತ್ರೆ ಚೆನ್ನಾಗಿ ತೊಳೆಯಕ್ ಆಗುತ್ತಾ, ಅದೆಲ್ಲ ಸುಮ್ನೆ ಹಂಗೆ ಹೀಗೆ ಅಂತಾರೆ ಮ್ಯಾಮ್. ಇಲ್ಲ, ನಿಜ. ಮುಂಚೆ ವಾಷಿಂಗ್ ಮಿಷಿನ್ ಬರಕ್ಕಿಂತ ಮುಂಚೆ ತುಂಬಾ ಜನ ಯೋಚನೆ ಮಾಡ್ತಾ ಇದ್ರು, ವಾಷಿಂಗ್ ಮಿಷಿನ್ ಬಟ್ಟೆ ಕ್ಲೀನ್ ಆಗತ್ತಾ, ನಾವ್ ಕೈಲಿ ಉಜ್ಜಿದ್ರು ಹಂಗಾಗಲ್ಲ, ವಾಷಿಂಗ್ ಮಿಷಿನ್ ಅಲ್ಲಿ ಆಗಂತ ಎಲ್ಲ ಕ್ವಶನ್ ಇತ್ತು. ಈಗ ಪ್ರತಿಯೊಬ್ರು ಮನೇಲಿ ವಾಷಿಂಗ್ ಮಿಷಿನ್ ಇದೆ. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಡಿಶ್ ವಾಷರ್ ಬಂದಿದೆ. ನಂಬ್ತಿರ ಬಿಡ್ತಾರ ಮ್ಯಾಮ್, ಕೊರೋನಾ ಟೈಮ್ ಅಲ್ಲಿ ಅಷ್ಟು ಪೀಸ್ ಸೇಲ್ ಆಯ್ತು ಮ್ಯಾಮ್. ಯಾಕೆಂದ್ರೆ ಅವಾಗ ಯಾರು ಕೆಲಸದವ್ರು ಬರ್ತಾ ಇರ್ಲಿಲ್ಲ, ಅದಕ್ಕೆ ಡಿಶ್ ವಾಷರ್ ಅವಾಗೆ ಗೊತ್ತಾಗಿದ್ದು, ಇದು ಈ ತರನು ವಾಶ್ ಇದೆಯಾ, ಇಷ್ಟು ಚೆನ್ನಾಗ್ ಆಗತ್ತೆ ಅಂತ ಥಿಂಕ್ ಮಾಡಿ ಇವಾಗ ಚೆನ್ನಾಗಿ ಮೂವ್ಮೆಂಟ್ ಆಗ್ತಾ ಇದೆ ಇದು ಡಿಶ್ ವಾಷರ್. ಇದು ಬಂದು ನಿಮ್ಗೆ ಕ್ರಾಂಪ್ಟನ್ ಇದೆ. ಇದು ಕ್ರಾಂಪ್ಟನ್ ಕಂಪ್ನಿದು ಡಿಶ್ ವಾಷರ್ ಮ್ಯಾಮ್. ಇದರಲ್ಲಿ 3 ಮಾಡಲ್ಸ್ ಬರುತ್ತೆ, ಒಂದು 12 ಪ್ಲೇಟ್ಸ್, ಒಂದು 14 ಪ್ಲೇಟ್ಸ್, ಇನ್ನೊಂದು 12 ಪ್ಲೇಟ್ಸ್, 13 ಪ್ಲೇಟ್ಸ್, 14 ಪ್ಲೇಟ್ಸ್, 3 ಮಾಡಲ್ಸ್ ಬರುತ್ತೆ ಮ್ಯಾಮ್. ಈಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಮ್ಯಾಮ್ ಇದು ರ್ಯಾಕ್, ಇದು ಸ್ಪೂನ್ ಎಲ್ಲ ಇಡ್ಬೋದು. ಈಗ 12 ಪ್ಲೇಟ್ಸ್ ಅಂದ್ರೆ 12 ಮೆಂಬರ್ಸ್ ಏನ್ ಯೂಸ್ ಮಾಡ್ತಾರೆ ಒಂದೊಂದ್ ಸ್ಪೂನ್ ಹಂಗೆ ಇಟ್ಕೋಬಹುದು. 14 ಅಂದ್ರೆ ಸ್ವಲ್ಪ ಸ್ಪೇಸ್ ಜಾಸ್ತಿ, 13 ಅಂದ್ರೆ ಸ್ವಲ್ಪ ಸ್ಪೇಸ್, ಅಂದ್ರೆ ಒಂದಕ್ಕಿಂತ ಒಂದು ಸ್ಪೇಸ್ ಜಾಸ್ತಿ ಬರುತ್ತೆ. ಇದು ನೋಡಿ ನಿಮ್ಗೆ ಸ್ಪೂನ್ಸ್ ಇಲ್ಲಿ ಇಟ್ಕೋಬಹುದು. ಮತ್ತೆ ಇಲ್ಲಿ ಬರೇ ಇದು ಪಿಂಗಾಣಿ, ಗ್ಲಾಸಸ್ ಆತರ ಇಟ್ಕೋಬಹುದು. ಮತ್ತೆ ಇದು ಅಡ್ಜಸ್ಟಬಲ್ ರ್ಯಾಕ್. ಈಗ ಪಾತ್ರೆ, ಕಳಾಯಿ ಕೆಳಗಡೆ ಎಲ್ಲ ತುಂಬಾ ದೊಡ್ಡದು ಇಡ್ತೀರಾ, ಈಗ ನಮ್ಗೆ ಇದು ಇಷ್ಟು ಕೆಳಗ್ ಬೇಕಾಗಿಲ್ಲ, ಮೇಲ್ ಬೇಕಂದ್ರೆ ಮೇಲ್ ಹಾಕ್ಬೋದು. ಮತ್ತೆ ಇದನ್ನು ರಿಮೂವ್ ಮಾಡ್ಕೋಬಹುದು, ರಿಮೂವ್ ಮಾಡಿ ಇಟ್ಬಿಟ್ಟು ಪಾತ್ರೆ ಜೋಡಿಸಬಹುದು. ಯಾರಪ್ಪ ನಿಂತ್ಕೊಂಡ್ ಕುತ್ಕೊಂಡ್ ಜೋಡ್ಸೋರು ಅಂತಾರೆ, ಇದು ಆರಾಮ್ಸೆ ಅಲ್ಲಿ ರಿಮೂವ್ ಮಾಡ್ಬಿಟ್ಟು ಸಿಂಕ್ ಹತ್ರ ಇಟ್ಬಿಟ್ಟು ಜೋಡಿಸ್ಬಿಟ್ಟು ಆಮೇಲೆ ಮತ್ತೆ ಹಾಕ್ಬೋದು. ಹೌದು, ಸ್ಪೂನ್ ಎಲ್ಲ ಇಟ್ಕೋಬಹುದು, ಇದು ಬರ್ಬೋದು. ಮತ್ತೆ ಇದು ಎಕ್ಸ್ಟ್ರಾ ಕಟ್ಲರಿ ಕೊಟ್ಟಿದ್ದಾರೆ, ಇದು ಸ್ಪೂನ್ಸ್ ಎಲ್ಲ ಹಾಕೋದಿಕ್ಕೆ ಹಾಕೋಬಹುದು. ಇಲ್ಲಿ ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇಟ್ಕೋಬಹುದು. ಇಲ್ಲಿ ನೋಡಿ ನಿಮ್ಗೆ ರೊಟೇಟ್ ಆಗುತ್ತೆ, 2 ಕಡೆ ಬರುತ್ತೆ. ಅದರಿಂದ ಏನಾಗುತ್ತೆ, ವಾಟರ್ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ, ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದ್ ಏನ್ ಗೊತ್ತಾ ಮ್ಯಾಮ್, ಇದು 70 ಡಿಗ್ರಿ ಹಾಟ್ ವಾಟರ್ ವಾಶ್ ಆಗುತ್ತೆ. 70 ಡಿಗ್ರಿ ಹಾಟ್ ವಾಟರ್ ವಾಶ್ ಆಗುತ್ತೆ ಮ್ಯಾಮ್. ಇದರಲ್ಲಿ ಒಂದು ಚೂರು ಜಿಡ್ಡಿನ ಅಂಶನೂ ಇರಲ್ಲ ಮ್ಯಾಮ್. ಪಾತ್ರೆ ಆಚೆಗೆ ಬರೋ ಟೈಮಲ್ಲಿ ನಿಮ್ಗೆ ಈಗ ಬಿಸಿಲಲ್ಲಿ ಒಣಗಾಕಿ ತೆಗ್ದಂಗಿರುತ್ತೆ, ಹಂಗಿರುತ್ತೆ. ಇದು ನಮ್ಮ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಇದು ಅಷ್ಟೇ ತೆಗಿಬಹುದು. ಇಲ್ಲೆಲ್ಲ ನಿಮ್ಗೆ ಲಿಕ್ವಿಡ್ ಹಾಕೋದು, ಮತ್ತೆ ಸಾಲ್ಟ್ ಬರುತ್ತೆ. ಸಾಲ್ಟ್ ಅಂದ್ರೆ ನಾವು ಅಡಿಗೆ ಮಾಡೋ ಸಾಲ್ಟ್ ಅಲ್ಲ, ವಾಷಿಂಗ್ ದೇ ಸಾಲ್ಟ್ ಬೇರೆ ಬರುತ್ತೆ, ಅದು ಆನ್ಲೈನ್ ಎಲ್ಲ ಸರ್ಚ್ ಮಾಡಿ ಸಿಗುತ್ತೆ. ಸಾಲ್ಟ್ ಲಿಕ್ವಿಡ್ ಹಾಕ್ಬೇಕು, ಅಲ್ಲೂ ಸಾಲ್ಟ್ ಹಾಕ್ಬೇಕು. ಸಾಲ್ಟ್ ಹಾಕೋದ್ ಏನ್ ಮಾಡ್ದ, ನಮ್ದು ಹಾರ್ಡ್ನೆಸ್ ವಾಟರ್ ಇದ್ರೆ ಏನಾಗುತ್ತೆ, ನಿಮ್ಗೆ ಸಾಫ್ಟ್ ಆಗುತ್ತೆ. ಅವಾಗ ಪಾತ್ರೆ ಮೇಲೆಲ್ಲ ವೈಟ್ ಕುತ್ಕೊಳ್ಳೋದು, ಆತರ ಎಲ್ಲ ಕುತ್ಕೊಳ್ಳಲ್ಲ, ಆತರ ಆಗುತ್ತೆ ಇದು. ಆಮೇಲೆ ಅದು ಲಿಕ್ವಿಡ್ ಬೇಡ, ಸಾಲ್ಟ್ ಬೇಡ ಅಂದ್ರೆ ಟ್ಯಾಬ್ಲೆಟ್ ಹಾಕೋಬಹುದು. ಹೌದು, ಇದ್ರಲ್ಲಿ 5 ಪ್ರೋಗ್ರಾಮ್ಸ್ ಗಳು ಬರುತ್ತೆ ಮ್ಯಾಮ್. ನಿಮ್ ಯಾವ ತರ ನಿಮ್ದು ಪಾತ್ರೆಗಳು ಡಿಪೆಂಡ್. ತುಂಬಾ ಒಂದ್ಸಲಿ ಎಣ್ಣೆ ಜಿಡ್ಡಾಗಿರುತ್ತೆ, ಇಲ್ಲ ಅಂದ್ರೆ ತುಂಬಾ ತಳ ಹಿಡ್ದಿರುತ್ತೆ, ಕಡಾಯಿ ವಾಶ್ ಅಂತ ಬರುತ್ತೆ, ಆಮೇಲೆ ಫ್ರೀ ವಾಶ್ ಅಂತ ಬರುತ್ತೆ, ಆತರ ಎಲ್ಲ ಬರುತ್ತೆ. ಈಗ ಇಷ್ಟೆಲ್ಲಾ ಫಂಕ್ಷನ್ಸ್ ಇದೆ, ಪವರ್ ಕನ್ಸಂಪ್ಷನ್ ಜಾಸ್ತಿ ಬರ್ಬೋದು ಅಂತ ಥಿಂಕ್ ಮಾಡ್ಬೋದು. ಇಲ್ಲ ಮ್ಯಾಮ್, 0.8 ಯೂನಿಟ್ ಅಂದ್ರೆ 1 ಯೂನಿಟ್ ಬರಲ್ಲ ಅಂತ. 1 ಯೂನಿಟ್ ಬರಲ್ಲ. ವಾಟರ್ ಕನ್ಸಂಪ್ಷನ್ ಮೇಡಮ್ 12 ಲೀಟರ್ ವಾಟರ್ ತಗೊಳುತ್ತೆ. 12 ಲೀಟರ್ ವಾಟರ್ ಅಲ್ಲೇ. ಆಮೇಲೆ 13 ಪ್ಲೇಟ್ಸ್ ಹೋದ್ರೆ ಅದ್ರಲ್ಲಿ ನಿಮ್ಗೆ 9 ಲೀಟರ್ ವಾಟರ್ ಕನ್ಸಂಪ್ಷನ್ ತಗೊಳುತ್ತೆ. ಅಂದ್ರೆ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ 3 ಅವರ್ ಬ್ಯಾಕಪ್ ಇದೆ. ಇವಾಗ ಕರೆಂಟ್ ಹೋಯ್ತು, 3 ಅವರ್ ಆಗಕ್ ಮುಂಚೆ ಏನಾರ ಆದ್ರೆ ನಿಮ್ಗೆ ಎಲ್ಲಿ ಸ್ಟಾಪ್ ಆಗಿತ್ತು ಅಲ್ಲಿಂದಾನೇ ರನ್ ಆಗುತ್ತೆ. ಹೌದು. ಮತ್ತೆ ಇನ್ನೊಂದ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇದು ಮ್ಯಾನುಫ್ಯಾಕ್ಚರಿಂಗ್ ಬಂದು ಟರ್ಕಿ
ಟರ್ಕಿ ಬಾಷ್ ಕಂಪ್ನಿ ಎಲ್ಲ ಎಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೋ ಅಲ್ಲಿಂದ ಮ್ಯಾನುಫ್ಯಾಕ್ಚರಿಂಗ್ ಟರ್ಕಿ ಮ್ಯಾನುಫ್ಯಾಕ್ಚರಿಂಗ್. ನಿಮ್ಗೆ ಆಲ್ರೆಡಿ ಗೊತ್ತಲ್ಲ ಟರ್ಕಿ ಅಂದ್ರೆ ಯಾವ ತರ ಇರುತ್ತೆ ಬ್ರ್ಯಾಂಡ್ ಅಂತ. ಮ್ಯಾಮ್ ಕೆಲವುದೆಲ್ಲ ಫೈಬರ್ ಬರುತ್ತೆ, ಇದು ಫುಲ್ ಹೈ ಗ್ರೇಡ್ ಸ್ಟೀಲ್, ಫುಲ್ ಹೈ ಗ್ರೇಡ್. ಮ್ಯಾಮ್ ಈಗ ಕಾಯಿನ್ ಮಾಡಕ್ಕೆಲ್ಲ ಬಳಸ್ತಾರೆ ಗೊತ್ತಾ, ಅದ್ ನೀವ್ ಎಲ್ಲ ಹಾಕ್ರು ರೆಸ್ಟ್ ಹಿಡಿಯಲ್ವಲ್ಲ, ಅದೇ ತರ ಇದು. ಈಗ ಫೈಬರ್ ಹಾಕಿದ್ರೆ ತುಂಬಾ ಹಾಟ್ ವಾಟರ್ ಬಂದ್ರೆ ಏನಾರು ಆಗ್ಬಿಡುತ್ತೆ ಭಯ ಇರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ಇದ್ರೆ ನೀವ್ ಎಷ್ಟು ಹಾಟ್ ವಾಟರ್ ಹಾಕಿ ಏನು ಪ್ರಾಬ್ಲಮ್ ಆಗಲ್ಲ. ಹೌದು, ಈಗ ನೀವು ಫಿನಿಶಿಂಗ್ ನೋಡ್ರೇನೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ. ಕ್ರಾಂಪ್ಟನ್ದು ಟರ್ಕಿ ಮ್ಯಾನುಫ್ಯಾಕ್ಚರಿಂಗ್. ಪ್ರೈಸ್ ಕಮ್ಮಿ ಇದೆ ಮ್ಯಾಮ್, ಪ್ರೈಸ್ ಕಮ್ಮಿ ಇದೆ ಮ್ಯಾಮ್. ಒಂದೊಂದ್ ಮಾಡೆಲ್ದು ಒಂದೊಂದ್ ಪ್ರೈಸ್ ಇದೆ. ಓಕೆ, ನೀವು ಜಸ್ಟ್ ಒಂದು ಕಾಲ್ ಮಾಡಿದ್ರೆ ಪ್ರೈಸಿಂಗ್ ಹೇಳ್ತೀವಿ. ಖಂಡಿತ ಹೇಳ್ತೀವಿ. ಬೈಕ್ ತರ್ತಾರೆ, ಪ್ರೈಸಿಂಗ್ ಹೇಳಲ್ಲ ಇವರು. ಎಲ್ಲ ಇವಾಗ ವಿಡಿಯೋ ನೋಡ್ಕೊಂಡು ಎಲ್ಲರೂ ಬೈಕ್ ಪ್ರೈಸಿಂಗ್ ಹೇಳಿಲ್ವಲ್ಲ ಮೇಡಮ್. ಪ್ರೈಸ್ ನಾನು ಅಲ್ಲೇ ಹೇಳ್ಬಿಟ್ರೆ ನೀವ್ ಅಲ್ಲಿ ಹೋಗಿ ತಗೋತ್ರಿ, ಇಲ್ಲಿವರೆಗೂ ಬರಕ್ ಯಾರು ಟ್ರೈ ಮಾಡ್ತೀರಾ ಅಲ್ವಾ ಸರ್? ಅಲ್ಲಿ ಯೂಟ್ಯೂಬ್ ಮಾಡಿದಾರೆ, ಅಲ್ಲಿ ಅಷ್ಟು ಕಮ್ಮಿ ಕೊಡ್ತಾ ಇದಾರೆ ಸರ್ ಅಂದ್ರೆ ನೀವು ಪಕ್ಕದಲ್ಲೇ ಹೋಗಿ ತಗೊಳಕ್ ರೆಡಿ ಇರ್ತೀರಾ. ನಾವ್ ಯೂಟ್ಯೂಬ್ ಯಾಕೆ ಮಾಡ್ತಾ ಇದೀವಿ, ಕಸ್ಟಮರ್ ನಮ್ ನೋಡಿಕೊಂಡ್ ಬರ್ಲಿ, ನಾವ್ ಬೆಸ್ಟ್ ಪ್ರೈಸ್ ಕೊಡೋಣ, ಅವರಿಂದ ಇನ್ನೂ ಅಡ್ವರ್ಟೈಸ್ಮೆಂಟ್ ಆಗತ್ತೆ ಅನ್ನೋದು ಒಂದೇ ಉದ್ದೇಶ. ಅದಕ್ಕೋಸ್ಕರ ಇಲ್ಲ, ಹಂಗಿಂತ ಏನಿಲ್ಲ ಮ್ಯಾಮ್, ಹೇಳ್ದೆ ಸುಮ್ನೆ ಜೋಕು. ಬಟ್ ನಮ್ದು ಬೆಸ್ಟ್ ಪ್ರೈಸ್ ನಾವ್ ಮಾಡ್ಕೊಡ್ತಾ ಇದೀವಿ. ಅದ್ರಿಂದ ಮ್ಯಾಮ್ ಇನ್ನೊಂದೇ ಗೊತ್ತಾ, ನಮ್ದು ಮಲ್ಟಿ ಶೋರೂಮ್ ಇದೆ. ಸಿಂಗಲ್ ಬ್ರ್ಯಾಂಡ್ ಇದ್ರೆ ನಾನ್ ಹೇಳ್ತಾ ಇದ್ದೆ ಅಯ್ಯೋ ಆ ಬ್ರ್ಯಾಂಡ್ ಚೆನ್ನಾಗಿಲ್ಲ ಇದಕ್ ಹೋಗಿ ಅಂತ. ನಮ್ದು ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಯಾವ್ಯಾವ ಬ್ರ್ಯಾಂಡ್ ಏನೇನಿದೆ ಅಂತ ನಾನ್ ನಿಮ್ಗೆ ತಿಳಿಸ್ಕೊಡ್ತೀನಿ. ಅವಾಗ ನಿಮ್ಗೆ ಇಷ್ಟ, ಈ ಬ್ರ್ಯಾಂಡ್ ಗಾದ್ರೂ ಹೋಗಿ ಆ ಬ್ರ್ಯಾಂಡ್ ಕಸ್ಟಮರ್ ಚಾಯ್ಸ್ ಮಾಡ್ಬೋದು, ನಾವು ಯಾವ ಬ್ರ್ಯಾಂಡ್ ಹೋಗ್ಬೋದು. ನಾನು ಒಂದೇ ಬ್ರ್ಯಾಂಡ್ ಇದ್ರೆ ಚಾಯ್ಸ್ ಇಲ್ಲ, ನಾನು ಅದ್ರ ಬಗ್ಗೆನೇ ಹೇಳ್ಬೇಕಾಗತ್ತೆ. ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿಲ್ವಾ, ಡಿಶ್ ವಾಷರ್ ಸಿಗುತ್ತೆ, ಎಲ್ಲಾ ತರ ಐಟಮ್ಸ್ ಸಿಗುತ್ತೆ, ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಬೆಸ್ಟ್ ಪ್ರೈಸ್ ಖಂಡಿತ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ನೀವು ಅದೇ ಹೇಳಿಲ್ವಾ, ಒಂದ್ಸಲಿ ಕಾಲ್ ಮಾಡಿ ನಮ್ಮ ಹತ್ರ ಕ್ಯಾಟ್ಲಾಗ್ ತಗೊಳ್ಳಿ, ಮತ್ತೆ ಕ್ಯಾಟ್ಲಾಗ್ ಕಳಿಸ್ತೀವಿ, ಅದನ್ನ ನೋಡಿ ಗೊತ್ತಾಗಿಲ್ಲ ಅಂದ್ರೆ ಕೇಳಿ, ನಾ ಹೇಳ್ತೀನಿ. ಈಗ ನೆಕ್ಸ್ಟ್ ನಿಮ್ಗೆ ಗೀಸರ್ ಎಲ್ಲ ಇದೆ, ಗೀಸರ್ ಬಗ್ಗೆ ಹೇಳ್ತೀನಿ ನಾನು. ಹಂಗೆ ಮಾಡೆಲ್ಸ್ ಗಳು ಯಾವ್ಯಾವ ಸಿಗುತ್ತೆ ಅಂತ ಹೇಳ್ತೀನಿ ಮ್ಯಾಮ್. ಯೋಸ್ಮಿತ್ ಸಿಗುತ್ತೆ, ಮತ್ತೆ ಇನ್ನೊಂದು ರ್ಯಾಕೋಡ್ ಸಿಗುತ್ತೆ, ಆಮೇಲೆ ಕ್ರಾಂಪ್ಟನ್ ಸಿಗುತ್ತೆ, ಆವೆಲ್ಸ್ ಅದ್ ಸಿಗತ್ತೆ. ಅಂದ್ರೆ ಮಾಡೆಲ್ಸ್ ಗಳು ನೀವ್ ಎಷ್ಟ್ ಲೀಟರ್ ಬೇಕೋ ಅಷ್ಟ್ ಲೀಟರ್ ಸಿಗುತ್ತೆ. 15 ಲೀಟರ್ 25 ಲೀಟರ್ ಆತರ ಸಿಗುತ್ತೆ. ವಾಟರ್ ಪ್ಯೂರಿಫೈ ಬೇಕಾದ್ರೆ ವಾಟರ್ ಪ್ಯೂರಿಫೈ, ಯೋಸ್ಮಿತ್ ಬೇಕಾದ್ರೆ ಯೋಸ್ಮಿತ್ ಇದೆ. ಆರ್ಟ್ ಅಂಡ್ ನಾರ್ಮಲ್ ವಾಟರ್ ಬೇಕಂದ್ರೆ ಯೋಸ್ಮಿತ್ ವಾಟರ್ ಫಿಲ್ಟರ್ ಇದೆ. ಕಾಣಿಸ್ತಾ ಇದೆಯಲ್ಲ ಮ್ಯಾಮ್, ವಾಟರ್ ಫಿಲ್ಟರ್ ಇದೆ. ಹ್ಯಾವೆಲ್ಸ್ ಬೇಕಾದ್ರೆ ಹ್ಯಾವೆಲ್ಸ್ ಸಿಗತ್ತೆ ನಿಮ್ಗೆ. ಹೌದಾ? ಮತ್ತೆ ಕೂಲರ್ ಬೇಕಾದ್ರೆ ಕ್ರಾಂಪ್ಟನ್ದು ಕೂಲರ್ ಸಿಗತ್ತೆ. ಇವಾಗ ಹೆಂಗಿದ್ರು ಸೆಕೆ ಜಾಸ್ತಿ ಆಗಿದೆ. ಆಮೇಲೆ ಏನಾಗುತ್ತೆ, ಫ್ಯಾನ್ ಸಿಗತ್ತೆ ನಿಮ್ಗೆ, ಫ್ಯಾನ್ ಸಿಗತ್ತೆ ಮ್ಯಾಮ್. ಓಕೆ, ಫ್ಯಾನ್ಸ್ ಕೂಡ ಸಿಗುತ್ತೆ. ಹೇಳಲ್ವಾ ಮ್ಯಾಮ್, ಎಲ್ಲಾ ಎಷ್ಟು ನಮ್ ಕೈಲಿ ಇಲ್ಲಿ ಕಸ್ಟಮರ್ಗೆ ಒಂದೇ ಕಡೆ ಎಲ್ಲ ಸಿಗಂಗ ಆಗುತ್ತೋ ಅಷ್ಟು ಇಟ್ಟಿದೀವಿ. ಇನ್ನ ಸ್ವಲ್ಪ ದೊಡ್ಡ ಶೋರೂಮ್ ಏನಾದ್ರು ಮಾಡಿದ್ರೆ ಇನ್ನೂ ಫ್ರಿಡ್ಜ್ ಆತರ ಎಲ್ಲ ಐಡಿಯಾ ಇದೆ. ಬಟ್ ಇವಾಗ ಇದು ನೋಡೋಣ ಅಂತ ಅಷ್ಟೇ ಮ್ಯಾಮ್. ಸಾಕಷ್ಟು ವೆರೈಟಿ ಆಫ್ ಕಲೆಕ್ಷನ್ಸ್ ನ ತೋರಿಸಿದ್ರಿ. ಆದ್ರೆ ನಮ್ಮ ವ್ಯೂವರ್ಸ್ ತಲೆ ಕೆಡ್ಸ್ಕೊಂಡಿದ್ರೆ ಮೇಡಮ್ ಪ್ರೈಸ್ ಹೇಳಿಲ್ಲ. ಮ್ಯಾಮ್ ಪ್ರೈಸ್ ನಾನು ಖಂಡಿತ ಇಲ್ಲಿ ಬಂದಾಗ ಹೇಳ್ತೀನಿ. ನಾನು ಹೇಳಿಲ್ವಾ, 5,500 ಸ್ಟಾರ್ಟ್ ಆಗುತ್ತೆ. 5,500ದಿಂದ 50,000ಗಿಂತ ನಾನು ಫಸ್ಟೇ ಹೇಳಿದೀನಿ ಮ್ಯಾಮ್. 5,500 ಇದೆ, 10,500 ಇದೆ, 11,500 ಇದೆ, 12,000 ಇದೆ, 13,000 ಇದೆ, ಹಂಗೆ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ. ಬಟ್ ಕಮ್ಮಿ ಮಾಡ್ಕೊಡ್ತೀವಿ ಅಂತ ಅದನ್ನೇ ಸ್ಟಾರ್ಟಿಂಗ್ ಇಂದಾನು ಹೇಳಿದೀನಿ. ಪ್ರೈಸ್ ಒಂದೊಂದಕ್ಕೂ ನಾವು ತೋರ್ಸಕ್ ಹೋದ್ರೆ ಲೆಂತ್ ವಿಡಿಯೋ ಆಗ್ಬಿಡತ್ತೆ. ಒಂದೊಂದ್ರ ಪ್ರೈಸ್ ಹೇಳಿದ್ರೆ ಅವಾಗ ನಾವು ಡಿಸ್ಕೌಂಟ್ ಹೇಳ್ಬೇಕಾಗತ್ತೆ. ಅದಕ್ಕೆ ನೀವು ಜಸ್ಟ್ ಕಾಲ್ ಮಾಡಿ, ನಾನು ಒಳ್ಳೆ ಡಿಸ್ಕೌಂಟ್ ಹೇಳ್ತೀವಿ. ಬೇಕಾದ್ರೆ ನಮ್ದು ಗೂಗಲ್ದು ನೀವು ಸರ್ಚ್ ಮಾಡಿ, ನಾನ್ ಬೇಕಾದ್ರೆ ಗ್ಯಾಲರಿ ಇನ್ ಕೆಂಗೇರಿ ಉಪನಗರ ಅಂತ ಗೂಗಲ್ ಅಲ್ಲಿ ಸರ್ಚ್ ಮಾಡ್ರು ನಮ್ದು ರಿವ್ಯೂ ಅಷ್ಟ್ ಚೆನ್ನಾಗಿದೆ. ರಿವ್ಯೂ ಯಾಕೆ ಮ್ಯಾಮ್ ಬರ್ತದೆ, ನಾವು ಬೆಸ್ಟ್ ಪ್ರೈಸ್ ಕೊಡೋದ್ರಿಂದ, ಸರ್ವಿಸ್ ಆತರ ಕೊಡೋದ್ರಿಂದ ಮಾತ್ರ ನಮ್ಗೆ ರಿವ್ಯೂ ಬರ್ತದೆ. ನಾವ್ ರಿವ್ಯೂ ನೀವು ಚೆಕ್ ಮಾಡಿ ಶೋರೂಮ್ಗೆ ಬನ್ನಿ. ನಾನ್ ಇಷ್ಟ ತಿಳ್ಸ್ಕೊಟ್ಟೆ, ನಮ್ ಸರ್ ಇನ್ನೂ ತಿಳ್ಸ್ಕೊಡ್ತಾರೆ ನಿಮ್ಗೆ. ಅದೇ EMI ಬಗ್ಗೆ, EMI ಎಲ್ಲ ಇದೆಯಾ ಅದ್ರ ಬಗ್ಗೆನೂ ತಿಳ್ಸ್ಕೊಡ್ತಾರೆ. ನೀವು ನಮ್ ಸರ್ ಹತ್ರನು ಮಾತಾಡ್ಬೋದು. ಇವಾಗ ನಮ್ ಜೊತೆ ಜಸ್ಟಿನ್ ಥಾಮಸ್ ಅವ್ರು ಇದಾರೆ. ಹಾಯ್ ಸರ್. ಸರ್ ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್, ಇಷ್ಟೊತ್ತು ಮೇಡಮ್ ಗೆಲೇರಿಯಾ ಇನ್ ಬಗ್ಗೆ ಕೆಂಗೇರಿ ಔಟ್ಲೆಟ್ ನಿಮ್ದು ಸಾಕಷ್ಟು ಮಾಹಿತಿಗಳನ್ನ ಕೊಟ್ರು. ಸರ್, ನಿಮ್ದು ಔಟ್ಲೆಟ್ಸ್ ಇಲ್ಲಿ ಕೆಂಗೇರಿಲೇ ಇದೆಯಾ, ಇನ್ನು ಬೇರೆ ಕಡೆ ಏನಾದ್ರೂ? ಇನ್ನು ಬೇರೆ ಕಡೆ ಇದೆ, ಕೆಂಗೇರಿ ಇದೆ, ಅಂದ್ರಲ್ಲಿ ಮೇನ್ ರೋಡ್ ಹತ್ರ ಇದೆ, ಮತ್ತೆ ಕೋರಮಂಗಲ ಇದೆ. ಕೋರಮಂಗಲದಲ್ಲಿ 3 ಕಡೆ ಇದೆ ನಮ್ ಬ್ರಾಂಚಸ್. 3 ಕಡೆ ಎಲ್ಲಿ ಹೋಗಿದಲ್ಲ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ಬೆಸ್ಟ್ ಪ್ರೈಸ್ ಅಲ್ಲಿ ನಮ್ ಕೈಲಿ ಆಗಷ್ಟ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ. ನಮ್ಗೆ ಕೆಲ ಕಸ್ಟಮರ್ ಅನ್ಸ್ತಾ ಇದೆ 10,000 ಸಿಕ್ಬೇಕು, 20,000 ಸಿಗ್ಬೇಕು, ಅದೆಲ್ಲ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನಮ್ ಕೈಲಿ ಆಗತ್ತೆ, ಎಷ್ಟು ಆಗುತ್ತೆ ನಮ್ಗೆ ಅಷ್ಟು ಬೆಸ್ಟ್ ಪ್ರೈಸ್ ಮಾಡಿ. ಖಂಡಿತ ಆನ್ಲೈನ್ ಪ್ರೈಸ್ ಇಂದ ಕಮ್ಮಿ ಕೊಡ್ತೀನಿ, 100%. ಮ್ಯಾಕ್ಸಿಮಮ್ 2,000 ಕೊಡ್ತೀನಿ. ಎಷ್ಟು ಆಗುತ್ತೆ ಅಷ್ಟೇ ಮಾಡಿಸ್ಕೊಡ್ತೀನಿ. ಇಷ್ಟೊಂದು ಅಮೌಂಟ್ ಡಿಪೆಂಡ್ ನಾನು ಫಿಕ್ಸ್ ಆಗಿ ಹೇಳ್ತಾ ಇಲ್ಲ. ಮ್ಯಾಕ್ಸಿಮಮ್ ನಮ್ಗೆ ಎಷ್ಟು ಆಗುತ್ತೆ ಅಷ್ಟು ನಾನು ಮಾಡಿಸ್ತೀನಿ, ಖಂಡಿತ ಮಾಡಿಕೊಡ್ತೀನಿ. ಸರ್, ನಮ್ಮ ಚಾನೆಲ್ ಇಂದ ಬಂದ್ರೆ ಖಂಡಿತ ನಿಮ್ ಚಾನೆಲ್ ನೇಮ್
ಪರ್ಟಿಕ್ಯುಲರ್ ಹೇಳ್ಕೊಂಡು ಬರಬೇಕು, ಹೇಳ್ಕೊಂಡು ಬಂದ ಮಾತ್ರ ನಾನು ಖಂಡಿತ ಮಾಡಿಸ್ಕೊಡ್ತೀನಿ. ಇನ್ನು ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ ಸ್ಪೆಷಲ್ ನೋಡಿ ಫ್ರೆಂಡ್ಸ್. ಏನಾದ್ರೂ ನೀವು ಏನಾದ್ರೂ ಇಲ್ಲಿ ಔಟ್ಲೆಟ್ ಏನಾದ್ರು ಇಲ್ಲೇ ಅಂತಲ್ಲ, ಆಂಧ್ರಲ್ಲಿ ಆಗ್ಲಿ, ಕೋರ್ಮಂಗಲದಾಗ್ಲಿ, ಇಲ್ಲ ಕೆಂಗೇರಿಲೇ ಆಗಿರ್ಲಿ, ಎಲ್ಲೇ ಬಂದು ವಿಸಿಟ್ ಮಾಡಿದ್ರು ನಮ್ಮ ಚಾನಲ್ ಹೆಸರನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ರೂಪಾ ರಮೇಶ್ ಕನ್ನಡ ವ್ಲಾಗ್ಸ್ ಇಂದ ಬಂದಿದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಸ್ಪೆಷಲ್ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸರ್ ಇವಾಗ 3 ಔಟ್ಲೆಟ್ಸ್ ಅಲ್ಲಿ ಹೋದ್ರು ಸೇಮ್ ಪ್ರೈಸ್ ಹಾಕೊಡ್ತೀರಾ? ಖಂಡಿತ ಮಾಡಿಸ್ಕೊಡ್ತೀನಿ ಮ್ಯಾಮ್, ಖಂಡಿತ ಮಾಡಿಸ್ಕೊಡ್ತೀನಿ. 3 ಔಟ್ಲೆಟ್, ಒಂದು ಔಟ್ಲೆಟ್ ಕ್ರೌಂಡನ್ ಮಾತ್ರ ಇದೆ, ಈ ಒಂದು ಔಟ್ಲೆಟ್ ಕೋರಮಂಗಲಂ ಮಲ್ಟಿ ಬ್ರ್ಯಾಂಡ್ ಇದೆ. ಯಾವ್ದು ಬೇಕಂದ್ರೆ ಚೂಸ್ ಮಾಡಬಹುದು. ಕೆಂಗೇರಿ ಮಲ್ಟಿ ಬ್ರ್ಯಾಂಡ್ ಇದೆ. ಅದೇ ಮಾಡಲ್ ಕೆಲವು ಶೋರೂಮ್ ಮೇಲೆ ಡಿಫರೆನ್ಸ್ ಇರುತ್ತೆ. ಎಲ್ಲಿ ಹೋಗಿದ್ರೆ ಮಾಡಲ್ ಪರ್ಟಿಕ್ಯುಲರ್ ಮಾಡಲ್ ನಮ್ ಕ್ಲೀನ್ ಆಗಿ ಸ್ಕ್ರೀನ್ ಶಾಟ್ ಕರ್ಸ್ಬಿಟ್ಟು ಕ್ಯಾಟಲಾಗ್ ಇದೆ, ಕ್ಯಾಟಲಾಗ್ ನೋಡ್ಕೊಂಡು ಎಲ್ಲ ವೆಬ್ಸೈಟ್ ನೋಡ್ಕೊಂಡು ಸ್ಕ್ರೀನ್ ಶಾಟ್ ಸೆಂಡ್ ಮಾಡಿ ಪ್ರೈಸ್ ಕೊಡ್ತೀನಿ. ಏನ್ ಗೊತ್ತಾ, ಪ್ರೈಸಸ್ ಕೆಲವ್ರಿಗೆ ಮೈಂಡ್ ಇರುತ್ತೆ, ಯಾವ್ದೊಂದು ಮಾಡಲ್ ಇರುತ್ತೆ, ಆ ಮಾಡಲ್ ಫಸ್ಟ್ ಅವ್ರಿಗೆ ಕಲ್ತ್ಕೊಡಿ. ಅದ್ರ ಬಗ್ಗೆ ಏನಿದೆ ಫೀಚರ್ಸ್ ಎಲ್ಲ ಅದನ್ನ ಕಲ್ತ್ಕೊಂಡು ಕಸ್ಟಮರ್ ಕಲ್ತ್ಕೊಂಡು ನಮ್ಗೆ ಕೇಳಿದ ನಮ್ಗೆ ಈಸಿ ಇರುತ್ತೆ. ಸರ್ ನಮ್ಗೆ ಚಿಮಿನಿ ಬೇಕು, ಫೋನ್ ಮಾಡಿದ ಟೈಮ್ಲಿ ಆವಾಗ ಚಿಮಿನಿ ಅವ್ರ ಮೈಂಡ್ ಏನಿದೆ ನಮ್ಗೆ ಗೊತ್ತಾಗಲ್ಲ. ನಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರ ಮೈಂಡ್ ಇದೆ, ಅವ್ರ ಏನ್ ಬಜೆಟ್ ಯೋಚನೆ ಮಾಡ್ತಾರೆ ಅವ್ರು ಎಕ್ಸ್ಪ್ಲೈನ್ ಮಾಡ್ಬೇಕು. ಅವ್ರ ಬಜೆಟ್ 5,000 ಇದನ್ನ 5,000 ಅವ್ರಿಗೆ ಗೊತ್ತು, ಬಟ್ ನಮ್ಗೆ ಅದು ಗೊತ್ತಿಲ್ಲ. ನಮ್ಗೆ ಅದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ನಮ್ಗೆ ಎಕ್ಸ್ಪ್ಲೈನ್ ಮಾಡಿ ಕ್ಲಿಯರ್ ಮಾಡ್ಬೇಕು. ಸರ್ ಇವಾಗ ಹೊಸದಾಗಿ ಮನೆ ಕಟ್ಟಿರ್ತಾರೆ, ಇವಾಗ ಕನ್ಸ್ಟ್ರಕ್ಷನ್ ಗೆ ಸುಮಾರು ಅಮೌಂಟ್ ಹಾಕ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಅವರು ಹೋಮ್ ಅಪ್ಲೈನ್ಸಸ್ ಹೋಗ್ಬೇಕಾಗುತ್ತೆ. ಒಂದು ಮನೆ ಕಟ್ಟದ್ಮೇಲೆ ಇಂಟೀರಿಯರ್ ಎಲ್ಲ ಚೆನ್ನಾಗಿ ಮಾಡ್ಸಿರ್ತಾರೆ. ಇವಾಗ ಸ್ಟವ್ ಬೇಕು, ಚಿಮ್ನಿ ಬೇಕು, ನೆಕ್ಸ್ಟ್ ಸಾಕಷ್ಟು ಐಟಮ್ ಮನೆಗಳಿಗೆ ಬೇಕಾಗುತ್ತೆ. ಸರ್ ಇವಾಗ ಅವ್ರ ಹತ್ರ ಬಜೆಟ್ ತುಂಬಾನೇ ಕಮ್ಮಿ ಇರುತ್ತೆ, ಅವ್ರಿಗೇನಾದ್ರೂ EMI ಫೆಸಿಲಿಟಿ ಏನಾದ್ರೂ ಮಾಡ್ತಾರೆ? ನಮ್ಮ ಹತ್ರ ಬಜಾಜ್ ಫೈನಾನ್ಸ್ ಇದೆ, ಮತ್ತೆ ಕ್ರೆಡಿಟ್ ಕಾರ್ಡ್ EMS ಇದೆ, ಅದೆಲ್ಲ ಇದೆ. ಮತ್ತೆ ಡೆಬಿಟ್ ಕಾರ್ಡ್ EMS ಕೆಲವು ಇದೆ. ಕಸ್ಟಮರ್ ಕಾರ್ಡ್ ಮೇಲೆ ಡಿಪೆಂಡ್ ಅದು. ಎಲ್ಲಾ ಕಾರ್ಡ್ಸ್ ಸಿಗ್ತಾ ಇಲ್ಲ. ಕಸ್ಟಮರ್ ಯೂಸ್ ಮಾಡಿದ್ಮೇಲೆ ಕಾರ್ಡ್ ಯೂಸ್ ಮಾಡಿಕೊಂಡು ಚೆಕ್ ಮಾಡಬಹುದು. ಇದನ್ನ ಅದಕ್ಕೂ ಎಲಿಜಿಬಿಲಿಟಿ ಇದೆ, ಅದಕ್ಕೆ ಮಾಡಿಸ್ಕೊಡ್ತೀರಾ? ನಮ್ ಕೈಲಿ ಆಗಷ್ಟು ಎಷ್ಟು ಮಾಡಕ್ಕಾಗತ್ತೆ ಅಷ್ಟು ಮಾಡ್ಕೊಡ್ತೀವಿ. ಏನೇನು ಸಪೋರ್ಟ್ ಮಾಡಕತ್ತೆ ಮಾಡ್ಕೊಡ್ತೀವಿ. ಒಟ್ಟಿನಲ್ಲಿ ನಿಮ್ ಕಡೆಯಿಂದ EMI ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸರ್ ಇವಾಗ ನಿಮ್ಮ ಶೋರೂಮ್ ಬರ್ಬೇಕಂತ ಹೇಳಿದ್ರೆ ಟೈಮಿಂಗ್ಸ್ ಏನಿದೆ ಸರ್? ಮತ್ತೆ ಸ್ಯಾಟರ್ಡೆ ಸಂಡೇ ಏನಾದ್ರು ಪರ್ಟಿಕ್ಯುಲರ್ ಆಗಿ ಓಪನ್ ಆಗಿರುತ್ತೆ? ಇಲ್ಲ, ಫುಲ್ ಡೇ ಆಲ್ಮೋಸ್ಟ್ ಓಪನಿಂಗ್ ಇದೆ. ಸಂಡೇ ಮಾತ್ರ 11 o'clock ಓಪನ್ ಆಗುತ್ತೆ. ನಾರ್ಮಲ್ ಡೇ 10 o'clock to 9 o'clock ಇರುತ್ತೆ. 10 to 9 ಇರುತ್ತೆ. ಸಂಡೇಸ್ ಮಾತ್ರ 11 to 9 ಇರುತ್ತೆ. ದಯವಿಟ್ಟು ಫೋನ್ ಮಾಡೋ ಟೈಮ್ ಆಫ್ ಟೈಮ್ಗೆ ಫೋನ್ ಮಾಡಿ ಟ್ರೈ ಮಾಡಿ. ನೈಟ್ 12 o'clock ಎಲ್ಲ ಫೋನ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಹೌದೌದು, ಬೆಟರ್ 7, 8 o'clock ಒಳಗಡೆ ಕಾಲ್ ಮಾಡಿದ್ರೆ ನಮಗೂ ಈಸಿ ಆಗುತ್ತೆ. ನಮಗೂ ಸ್ವಲ್ಪ ಫ್ರೀ ಆಗಿರುತ್ತೆ. ಮ್ಯಾಕ್ಸಿಮಮ್ ಅದು ಟ್ರೈ ಮಾಡಿದ್ರೆ ಒಳ್ಳೇದು. ಆಮೇಲೆ ರಾತ್ರಿ 12 ಗಂಟೆ 1 ಗಂಟೆಗೆ ಫೋನ್ ಮಾಡ್ಬಿಟ್ಟು ಸರ್ ಚಿಮ್ನಿ ಪ್ರೈಸ್ ಎಷ್ಟಾಗುತ್ತೆ ಸರ್, ಇದು ಸ್ಟವ್ ಪ್ರೈಸ್ ಎಷ್ಟಾಗುತ್ತೆ ಅಂತ ದಯವಿಟ್ಟು ಕಾಲ್ ಮಾಡಕ್ ಹೋಗ್ಬಿಡಿ. ಎಕ್ಸ್ಪೀರಿಯನ್ಸ್ ಬಂದಿದೆ, ಅದಕ್ಕೆ ಹೇಳ್ತಾರೆ. ಏನೋ ಕಾಲ್ ಮಾಡ್ಬೇಕಾದ್ರೆ ನೈಟ್ 8 ಗಂಟೆ ಒಳಗಡೆ ಒಂದ್ಸಲಿ ಕಾಲ್ ಮಾಡಿ, ಬೆಳಗ್ಗೆ 10 ಗಂಟೆ ಮೇಲೆ ಒಂದ್ಸಲಿ ಕಾಲ್ ಮಾಡಿ. ನಿಮ್ಗೆ ಏನಾದ್ರೂ ಇನ್ನೂ ಡೌಟ್ಸ್ ಏನಾದ್ರು ಇದೆಯಾ? ಇಷ್ಟೊತ್ತು ವಿಡಿಯೋ ನೋಡಿದ್ರಿ, ನಿಮ್ಗೆ ಏನಾದ್ರೂ ಇನ್ನೂ ಡೌಟ್ಸ್ ಏನಾದ್ರೂ ಕ್ಲಿಯರ್ ಆಗ್ಬೇಕು, ಪ್ರೈಸಿಂಗ್ ಫೈನಲ್ ಪ್ರೈಸಿಂಗ್ ಏನಾದ್ರು ತಿಳ್ಕೊಬೇಕಂತ ಹೇಳಿದ್ರೆ, ನೀವು ಇಷ್ಟೊತ್ತು ನೋಡಿದ್ರ ನಿಮ್ಗೆ ಯಾವ್ದಾದ್ರು ಹೋಮ್ ಅಪ್ಲೈನ್ಸ್ ಇಷ್ಟ ಆಗಿದ್ರೆ ಇವಾಗ್ಲೇ ಸ್ಕ್ರೀನ್ ಶಾಟ್ ತೆಗ್ದ್ಬಿಟ್ಟು ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ ನಂಬರ್, ಅದಕ್ಕೆ ಒಂದ್ಸಲಿ ವಾಟ್ಸಪ್ ಮಾಡಿ ಅವರು ಪ್ರತಿಯೊಂದನ್ನು ಡೀಟೇಲ್ಸ್ ಹಾಗೆ ಪ್ರೈಸಿಂಗ್ ಬೆಸ್ಟ್ ಪ್ರೈಸ್ ನಿಮ್ಗೆ ಹಾಕೊಡ್ತಾರೆ ಅಂತಾನೆ ಹೇಳಕ್ ಇಷ್ಟ ಬೀಳ್ತೀನಿ. ಸರ್ ಇವಾಗ ನಮ್ಮ ಚಾನೆಲ್ ನ ಇವಾಗ ನಮ್ಮ ವಿಡಿಯೋನ ನಾಟ್ ಓನ್ಲಿ ಬ್ಯಾಂಗ್ಳೂರು ಥ್ರೂಔಟ್ ಕರ್ನಾಟಕದಲ್ಲಿ ನೋಡ್ತಾ ಇರ್ತಾರೆ. ಸರ್ ಇವಾಗ ಅವರು ಎಲ್ಲರೂ ಬೆಂಗಳೂರಿಗೆ ಬರೋದಕ್ಕಾಗಲ್ಲ, ಎಷ್ಟೋ ಜನ ಹಳ್ಳಿಗಳಲ್ಲಿ ಇರ್ತಾರೆ, ಇನ್ನು ಕೆಲವು ಮೈಸೂರು, ಮಂಡ್ಯ ಈ ತರ ಜಾಗದಲ್ಲಿ ಇರ್ತಾರೆ, ಹುಬ್ಳಿ, ಧಾರವಾಡ ಆ ಕಡೆ ಇರ್ತಾರೆ. ಅವ್ರೇನಾದ್ರೂ ಪರ್ಚೇಸ್ ಮಾಡ್ಬೇಕಂದ್ರೆ ಹೆಂಗೆ ಸರ್? ಅವ್ರು ಎಲ್ಲರಿಗೂ ಡೆಲಿವರಿ ಕೊಡ್ತೀನಿ, ಬಟ್ ಕೊರಿಯರ್ ಮಾಡಕ್ ಕೊಡ್ತೀನಿ. ಅಲ್ಲಿ ಕೊರಿಯರ್ ಮಾಡ್ಬೇಕು, ಬಟ್ ಟೈಮ್ ಕೊಡ್ಬೇಕು. ಮಿನಿಮಮ್ 4 to 5 days ಬೇಕು. ಕೊರಿಯರ್ ಅಲ್ಲಿ ರೀಚ್ ಆಗ್ಬೇಕು ಅಂತ ಟೈಮ್ ಬೇಕು. ಇವತ್ತು ನಾಳೆ ಪೂಜೆ ಇರುತ್ತೆ, ಇವತ್ತು ಆರ್ಡರ್ ಕೊಟ್ಟು ನಾಳೆ ಕಳ್ಸಿಕೊಟ್ಟು ಬಟ್ ಮಿನಿಮಮ್ ಟೈಮ್ ಬೇಕು. ಟೈಮ್ ಇದೆ ಅಂದ್ರೆ ಕೊರಿಯರ್ ಮಾಡಿ ಡಿಸ್ಪ್ಯಾಚ್ ಮಾಡಿ ಸೇಫಸ್ ಆಗಿ ಕಳಿಸಬಹುದು. ಅದನ್ನ ಫಸ್ಟ್ ನಾನು ಚೆಕ್ ಮಾಡ್ತೀನಿ, ಆ ಏರಿಯಲ್ಲಿ ಕೊರಿಯರ್ ಯಾರು ಇರುತ್ತೆ. ಡೋರ್ ಸರ್ವಿಸ್ ಇರಲ್ಲ, ನಿಯರ್ ಬೈ ಎಲ್ಲಿ ಸಿಟಿ ಇರುತ್ತೆ ಅಲ್ಲಿ ಸಿಗುತ್ತೆ. ಡೋರ್ ಸರ್ವಿಸ್ ಕೊರಿಯರ್ ಕಳಿಸಿ ಏನಾಗುತ್ತೆ ಗೊತ್ತಾ, ಡ್ಯಾಮೇಜಸ್ ಇರುತ್ತೆ, ಸೇಫ್ಟಿ ಇರಲ್ಲ. ನಮ್ಗೆ ಎಷ್ಟು ಕನ್ವೀನಿಯಂಟ್ ಆಗಿ ಸೇಫ್ಟಿ ರೀಚ್ ಆಗೋದು ಕಸ್ಟಮರ್ ಕಾನ್ಫಿಡೆನ್ಸ್ ಇದೆ ಮಾತ್ರ ನಾನು ಸೆಂಡ್ ಮಾಡ್ತೇನೆ. ಅಷ್ಟೇ ನಾನು ಚೆಕ್ ಮಾಡಿ ಕ್ರಾಸ್ ಮಾಡಿ ಮಾತ್ರ ಸೆಂಡ್ ಮಾಡ್ತೇನೆ. ಸರ್ ಇವಾಗ ಬ್ಯಾಂಗ್ಳೂರಲ್ಲಿ ಅಂದ್ರೆ ಸರ್ ಬ್ಯಾಂಗ್ಳೂರ್ ಆಲ್ ಸಿಟಿ ಇನ್ಸೈಡ್ ಫುಲ್ ಸಿಟಿ ಇನ್ಸೈಡ್ ದೇವನಹಳ್ಳಿ ಆ ಕಡೆ ಎಲ್ಲ ನಮ್ದು ಡೆಲಿವರಿ ಇರುತ್ತೆ. ಫ್ರೀ ಆಫ್ ಕಾಸ್ಟ್ ಡೆಲಿವರಿ ಇರುತ್ತೆ. ಚಾನಲ್ ಇದೆ ಗ್ಯಾಲರಿ ಇನ್ G4 ಇದೆ, ಅದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ. ಗ್ಯಾಲರಿ ಇನ್ ಅವ್ರದನ್ನು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬಿಡಿ. ಹಾಗೆ ನಿಮ್ ಫ್ರೆಂಡ್ ಸರ್ಕಲ್ ಗೂ ಶೇರ್ ಮಾಡಿ. ಹಾಗೆ ಒಂದ್ಸಲಿ ಬಂದು ಇವರ ಶೋರೂಮ್ ವಿಸಿಟ್ ಮಾಡಿ. ಕೆಂಗೇರಿ ಅಂತಾನೆಲ್ಲ ಆಂಧ್ರದಲ್ಲಿ ಇದೆ, ಕೋರಮಂಗಲದಲ್ಲಿ ಇದೆ, ಕೆಂಗೇರಿಯಲ್ಲಿ ಇದೆ. ಇರೋ 3 ಔಟ್ಲೆಟ್ಸ್ ಅಲ್ಲೂ ಯಾವ್ದಾದ್ರು ನಿಮ್ಗೆ ನಿಯರ್ ಬೈ ಆಗುತ್ತೆ ಅಂತ ಹೇಳಿದ್ರೆ ಒಂದ್ಸಲಿ ಬೆಟರ್ ನೀವು ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೆ ಬೆಸ್ಟ್ ಅಂದ್ರೆ ದ ಬೆಸ್ಟ್ ಪ್ರೈಸ್ ಅಲ್ಲೇ ಹಾಕೊಡ್ತಾರೆ. ನಿಮ್ಮ ಮನೆ ಹತ್ರನು ಸರೌಂಡಿಂಗ್ಸ್ ಅಲ್ಲಿ ತುಂಬಾನೇ ಶೋರೂಮ್ಸ್ ಇರುತ್ತೆ ಹೋಮ್ ಅಪ್ಲೈನ್ಸಸ್ ಬಗ್ಗೆ, ಅಲ್ಲಿ ಕೂಡ ಕಂಪೇರ್ ಮಾಡಿ ನೋಡಿ. ದ ಬೆಸ್ಟ್ ಅಲ್ಲಿಕ್ಕಿಂತಾನೆ ತುಂಬಾನೇ ಪ್ರೈಸ್ ನಿಮ್ಗೆ ತುಂಬಾನೇ ಕಮ್ಮಿ ಅಂದ್ರೆ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. ಹಾಗೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ.
ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತು ಗ್ಯಾಲರಿಯ ಇನ್ನಲ್ಲಿ ಇವರ ಹೋಮ್ ಅಪ್ಲಯನ್ಸಸ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ದಯವಿಟ್ಟು ಒಂದ್ಸಲಿ ಶಾಪ್ ವಿಸಿಟ್ ಮಾಡಿ, ಬೆಸ್ಟ್ ಪ್ರೈಸ್ ಅಲ್ಲಿ ಹಾಕೊಡ್ತಾರೆ. ಇನ್ನು ಏನಾದ್ರೂ ಡೌಟ್ಸ್ ಇದ್ರೆ ನಿಮ್ಗೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆಯಲ್ಲ ನಂಬರ್, ಅದಕ್ಕೆ ಒಂದ್ಸಲಿ ಕಾಲ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆಪ್ ಮಾಡಿ. ಇಷ್ಟೊತ್ತು ವಿಡಿಯೋನ ನೋಡಿದಕ್ಕೆ ತುಂಬಾ ಧನ್ಯವಾದಗಳು ಫ್ರೆಂಡ್ಸ್.